हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति न सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ನಿನ್ನೆ ಮೊನ್ನೆ 2 ದಿನ ಈ ದೇಶದ ಒಬ್ಬ ಪೆರಂಪಳ್ಳಿ ವಾಸುದೇವ ಭಟ್ರು ಬನ್ನಂಜೆ ಗೋವಿಂದಾಚಾರ್ಯರ ಪುತ್ರ ವಾತ್ಸಲ್ಯವನ್ನು ಸುಖವನ್ನು ಅನುಭವಿಸಿದವರು, ತಂದೆಯ ಸ್ಥಾನದಲ್ಲಿಟ್ಟು ಅವರನ್ನು ಪೂಜಿಸಿದವರು, ಆರಾಧಿಸಿದವರು, ಸೇವೆ ಮಾಡಿದವರು. ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಕಾರ್ಯಕ್ರಮಕ್ಕಾಗಿ ಚಿತ್ತೈಸಿದ್ದಾರೆ. ಅವರಿಗೆ ಶಿರವಾಗಿ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೆ ಆಡಲಿಕ್ಕಿದ್ದಾರೆ. ಸಜ್ಜನ ಬಂಧುಗಳೇ, ಒಂದು ಸಂವೇದನಾಶೀಲ ನಾಗರಿಕ ಸಮಾಜದ ಸದಸ್ಯರುಗಳಾಗಿ ಒಂದು ಆದ್ಯ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ತರ್ಕಕೇಸರಿ ಬಿರುದಾಂಕಿತರಾಗಿದ್ದ ಕೀರ್ತಿಶೇಷ ಪಡುಮನ್ನೂರು ನಾರಾಯಣಾಚಾರ್ಯ ಮತ್ತು ಪುಣ್ಯಗರ್ಭೆ ಸತ್ಯಭಾಮ ದಂಪತಿಯ ಸುಪುತ್ರರಾಗಿ ಉಡುಪಿಯಲ್ಲಿ ಜನಿಸಿ ಕೇವಲ 2ನೇ ಇಯತ್ತೆಗೆ ಲೋಕಶಿಕ್ಷಣದ ತರಗತಿಯಿಂದ ಹೊರಬಂದು ತತ್ವಶಾಸ್ತ್ರದೆಡೆಗೆ ಆಕರ್ಷಿತರಾಗಿ ಆನುವಂಶೀಯವಾಗಿ ದಕ್ಕಿದ ಆ ವಿದ್ಯೆಗೆ ಆತ್ಯಂತಿಕವಾದಂತಹ ಶ್ರದ್ಧೆ, ಅಸೀಮವಾದಂತಹ ತಪಸ್ಸು, ನಿಷ್ಠೆಗಳಿಂದ ಭಾರತೀಯ ಜ್ಞಾನಶಾಖೆಗಳಾದ ವೇದ, ಉಪನಿಷತ್ತು, ಪುರಾಣ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅದೆಲ್ಲಕ್ಕಿಂತಲೂ ವಿಶೇಷವಾಗಿ ಜಗದ್ಗುರು ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ತತ್ವವಾದ, ಆಚಾರ್ಯ ಮಧ್ವರ ಬೃಹತ್ ಗ್ರಂಥಗಳು, ಹರಿದಾಸ ಸಾಹಿತ್ಯದ ಬಗೆಗೆ ವಿಶೇಷವಾದಂತಹ ಕುತೂಹಲವನ್ನು ಬೆಳೆಸಿಕೊಂಡು ಸ್ವಯಂ ತಾನೇ 100 ಪ್ರಶ್ನೆಗಳನ್ನು ಆ ಬಗೆಗೆ ಸೃಷ್ಟಿಸಿಕೊಂಡು ಉತ್ತರವನ್ನು ಪಡೆಯುವ ಸಲುವಾಗಿ ಅದ್ಭುತವಾದಂತಹ ಸಾಹಸವನ್ನು ಗೈದು ಅಧ್ಯಯನದ ರಸಾತಳಕ್ಕಿಳಿದು ತಾನು ಪಡೆದ ಸತ್ಯನಿಷ್ಠವಾದ ಸಂಗತಿಗಳನ್ನು, ಉತ್ತರಗಳನ್ನು ಕಿತ್ತೇಳ ಹಣ್ಣನ ಸೊಲೆಯನ್ನು, ಸಿಪ್ಪೆಯನ್ನು ಸುಲಿದು ಎಳೆ ಎಳೆಯಾಗಿ ಬಿಡಿಸಿಕೊಡುವಂತೆ ಸುಮಾರು 40ಕ್ಕೂ ಅಧಿಕ ಬೃಹತ್ ಸಂಸ್ಕೃತ ಉದ್ಗ್ರಂಥಗಳು, 90ಕ್ಕೂ ಅಧಿಕ ಪ್ರಕಟಿತ ಸಂಸ್ಕೃತ ಗ್ರಂಥಗಳು, 40ಕ್ಕೂ ಅಧಿಕ ಅಪ್ರಕಟಿತ ಗ್ರಂಥಗಳು, ಗದ್ಯ ಪದ್ಯಗಳು, 30,000 ಗಂಟೆಗಳಿಗೂ ಅಧಿಕ, ನಾನಿಲ್ಲಿ ದಾಖಲೆ ಇರುವಂಥದ್ದನ್ನು ಮಾತ್ರ ಹೇಳ್ತಾ ಇದ್ದೇನೆ, 30,000 ಗಂಟೆಗಳಿಗೂ ಅಧಿಕ ತತ್ವಶಾಸ್ತ್ರದ ಅಧ್ಯಯನಾತ್ಮಕ ಪ್ರವಚನ, ಉಪನ್ಯಾಸಗಳ ದಾಖಲೆಗಳ ಮೂಲಕ ಸಮಾಜಕ್ಕೆ ಹಂಚಿ ಈ ನೆಲದ ವಾಂಗ್ಮಯ ಶ್ರೀಮಂತಿಕೆಯನ್ನು ವೃದ್ಧಿಸಿಕೊಟ್ಟು ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಪಂಡಿತಾಚಾರ್ಯ ಬಿರುದನ್ನು ಪಡೆದ 3ನೆಯ ವ್ಯಕ್ತಿಯಾಗಿ, 800 ವರ್ಷಗಳಲ್ಲಿ 3ನೆಯ ವ್ಯಕ್ತಿಯಾಗಿ, ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯಿಂದ ಪುರಸ್ಕೃತರಾಗಿ
ವಿದ್ಯಾರತ್ನಾಕರ, ವಿದ್ಯಾವಾಚಸ್ಪತಿ ಇತ್ಯಾದಿ ಬಿರುದುಗಳಿಂದ ಅಲಂಕೃತರಾಗಿ ಅದ್ಭುತವಾದಂತಹ ವಾಂಗ್ಮಯ ಪಾರಮ್ಯವನ್ನು ಸಾಧಿಸಿ ಪ್ರಾಯಶಃ ಚರಿತ್ರೆಯ 2-3 ಶತಮಾನ ಅಥವಾ ಅದಕ್ಕಿಂತಲೂ ಹೆಚ್ಚ ಕಾಲಘಟ್ಟದಲ್ಲಿ ಕಾಣಸಿಗದ ಗ್ರಂಥಗಳು ಪುಟ ಕೀಳಿದ, ಪುಟಗಳು ವಾಕ್ಯ ಕೀಳಿದ, ವಾಕ್ಯಗಳು ಅಕ್ಷರ ಕೀಳಿದ, ಅಕ್ಷರಗಳು ಶಬ್ದಗಳು ಅಕ್ಷರ ಕೀಳಿದ ವರ್ತಮಾನದ ಕಾಲಘಟ್ಟಗಳಲ್ಲೂ ಕಾಣಸಿಗಲು ಸಾಧ್ಯವಿಲ್ಲದ ಮತ್ತು ಈ ಅಧ್ವಾನ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಬಹುದಾದ ಭವಿಷ್ಯದಲ್ಲಿಯೂ ಅಸಂಭವ ಎನ್ನಬಹುದಾದಂತಹ ಒಂದು ವ್ಯಕ್ತಿತ್ವವನ್ನು ದಾಖಲಿಸಿ ಸಾಧಿಸಿ ಈ ನೆಲದ ಅವಧಿಯನ್ನು ಪೂರೈಸಿ ಪರಮಪದದೆಡೆಗೆ ತೆರಳಿದ ವಿದ್ವತ್ ಸಾರ್ವಭೌಮ ಡಾಕ್ಟರ್ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ ನಾವೆಲ್ಲ ಶ್ರದ್ಧೆಯ ಪ್ರಾರ್ಥನೆಯನ್ನು, ಶ್ರೇಯ ಪ್ರಾರ್ಥನೆಯನ್ನು ಅವರ ಸದ್ಗತಿಯ ಬಗ್ಗೆ ಸಲ್ಲಿಸಬೇಕಾಗಿದೆ. ವಾಸ್ತವದಲ್ಲಿ ಪರತತ್ವ ವಿದ್ಯೆಯಲ್ಲಿ ಪಾರಂಗತವನ್ನು ಸಾಧಿಸಿ ಭಗವಂತನ ಸೇವೆಯನ್ನು ಜ್ಞಾನ ಪುಷ್ಪಗಳ ಮಾಲೆಯಿಂದ ಅಲಂಕರಿಸಿ ಸೇವಿಸಿದ ಆಚಾರ್ಯರಿಗೆ ಅದರ ಅಗತ್ಯ ಇಲ್ಲದೇ ಇರಬಹುದು. ಆದರೆ ಅವರ ವಾಂಗ್ಮಯ ಸೇವೆಯಿಂದ ಉಪಕೃತರಾದ ಒಂದಷ್ಟು ಜ್ಞಾನ ತೃಷೆಯನ್ನು ಹೆಚ್ಚಿಸಿಕೊಂಡು ಅದನ್ನು ವೃದ್ಧಿಸಿಕೊಳ್ಳುವಲ್ಲಿ ಲಕ್ಷಾಂತರ ಜನ ನಾವೆಲ್ಲ ಅವರಿಂದ ಉಪಕೃತರಾಗಿದ್ದೇವೆ. ಆ ಉಪಕಾರದ ನೆಲೆಯಲ್ಲಿ ಒಂದು ಸಜ್ಜನಿಕೆಯ ಅನಿವಾರ್ಯತೆ ನಮ್ಮೆಲ್ಲರಿಗಿದೆ. ಈ ಲೋಕ ಜೀವನದಲ್ಲಿ ನಾವೆಲ್ಲ ಸಮಕಾಲೀನರಾಗಿ ಇರುವ ಹೊತ್ತಿಗೆ ಒಂದು ಮಹಾನ್ ಚೇತನದ ಕರುಣೆಯ ಪರಿಧಿಯೊಳಗೆ, ಪ್ರೀತಿಯ ಪರಿಧಿಯೊಳಗೆ ಒಂದಷ್ಟು ದಿನ ಒಳಗಾದ ಆ ಪರಿಗಾಗಿ ನಾವೆಲ್ಲ ಒಂದು ಕೃತಕೃತರಾಗಬೇಕಾಗಿದೆ. ಅವರಿಗಾಗಿ ನಾವು ಶ್ರೇಯ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗಿದೆ ಎನ್ನುವ ನೆಲೆಯಲ್ಲಿ ಪೂಜ್ಯ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಅನೇಕ ಸಜ್ಜನ ಮಹನೀಯರ ಉಪಸ್ಥಿತಿಯಲ್ಲಿ ಈ ಸಭೆ ಕರೆದಿದ್ದೇವೆ. ನಾವೆಲ್ಲ ಒಂದಷ್ಟು ಜನ ಅವರನ್ನು ಬಗೆ ಬಗೆಯಲ್ಲಿ ಕಂಡಂತಹ, ಅವರ ವಿಸ್ತೃತ ಜ್ಞಾನಶಾಖೆಗಳ ಬಗ್ಗೆ ಅಧ್ಯಯನಾತ್ಮಕ ದೃಷ್ಟಿಕೋನದಿಂದ ಕಂಡುಕೊಂಡಂತಹ, ಅವರ ಪ್ರೀತಿ ಮತ್ತು ವಾತ್ಸಲ್ಯದ ಪರಿಧಿಯೊಳಗೆ ಹೆಚ್ಚು ಸುಖ ಅನುಭವಿಸಿದ ಅನೇಕ ಮಂದಿಗೆ ಮಹನೀಯರಿದ್ದಾರೆ. ಇಲ್ಲಿ ಉಡುಪಿಯ ಶಾಸಕ ರಘುಪತಿ ಭಟ್ರು ಬಹಳ ದೊಡ್ಡ ಅಭಿಮಾನಿ ಬನ್ನಂಜೆಯವರದ್ದು. ಅವರ ಕಾರ್ನಲ್ಲಿ ಬನ್ನಂಜೆಯವರ ಪ್ರವಚನಗಳಿವೆ. ಅವರ ಮನೆಯ ಜಿಮ್ ಪ್ರಾಕ್ಟೀಸಿನ ಹೊತ್ತಿಗೆ ಪ್ರವಚನ ಕೇಳ್ತಾರೆ. ಕೊರೋನಾ ಬಂದಾಗ ಅವರು ಹೇಳಿದರು ಕೊರೋನಾ 30 ದಿನ ಇರಬೇಕಿತ್ತು ಅಂತ. ಯಾಕಂದರೆ ಕೊರೋನಾದ ಪೂರ್ಣ ಅವಧಿಯಲ್ಲಿ ಅವರು 15 ದಿನ ಹೋಮ್ ಕ್ವಾರಂಟೈನ್ನಲ್ಲಿ ಇರಬೇಕಾದ್ರೆ ಬನ್ನಂಜೆಯವರ ಪ್ರವಚನದಿಂದಲೇ ಹೆಚ್ಚು ಪ್ರಭಾವಿತರಾಗಿದ್ದಾರೆ. ಅದನ್ನು ದಿನಪೂರ್ತಿ ಕೇಳಿದ್ದಾರೆ. ಇವತ್ತು ಈ ಸಭೆಯಲ್ಲಿ ಆಯೋಜಿತವಾಗುವುದಕ್ಕೆ ಹೆಚ್ಚು ಕಾರಣರು ಅವರಿದ್ದಾರೆ. ಉಡುಪಿಯ ಸಂಸದರಿದ್ದಾರೆ, ವಿದ್ವಾಂಸರಿದ್ದಾರೆ. ನಮ್ಮೆಲ್ಲರ ನುಡಿಗಳನ್ನು ಕೇಳಿಕೊಂಡು ನಾವೆಲ್ಲ ಸಂತೋಷ ಪಡಲಿಕ್ಕೆ, ಆ ಪುಣ್ಯಾತ್ಮನಿಗಾಗಿ ಶ್ರೇಯ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ, ಆ ಮೂಲಕ ಒಂದು ಧನ್ಯತೆಯನ್ನು ಅನುಭವಿಸಲಿಕ್ಕೆ ಎಲ್ಲರೂ ಸೇರಿದ್ದೇವೆ. ನನ್ನದಾದಂತಹ 2 ನುಡಿ ಕುಸುಮಗಳನ್ನು ಆ ಪುಣ್ಯಾತ್ಮನ ಪಾದಾರವಿಂದಗಳಿಗೆ ಅರ್ಪಿಸ್ತೇನೆ. ನಮಗೂ ಒಂದಷ್ಟು ವಾತ್ಸಲ್ಯವನ್ನು, ಪ್ರೀತಿಯನ್ನು, ಅನುಗ್ರಹದ ಧಾರೆಯನ್ನು ಕಳೆದ 6-7 ವರ್ಷಗಳಿಂದ ಅವರು ಸಲ್ಲಿಸಿದ ಬಗೆಯನ್ನು ಇಲ್ಲಿ ವರ್ಣಿಸಲಾರೆ. ನಾನು ಹೆಚ್ಚು ಭಾವುಕನಾಗುವ ಸಂದರ್ಭ ಜಾಸ್ತಿ. ಅಂತೂ ಆ ಬನ್ನಂಜೆ ಗೋವಿಂದಾಚಾರ್ಯರ ನಮಗೆ ಒಂದು ಕಾರಣ ಇದೆ. ನಾವು ಭರವಸೆಯ ಬದುಕು ಅಂತ ಕಂಡವರು. ನಮ್ಗೆ ಗೊತ್ತಿದೆ ಅನೇಕರು ಇದೇ ಅಭಿಪ್ರಾಯವನ್ನು ಮೊನ್ನೆಯಿಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂತಹ ಚೇತನ ಮತ್ತೆ ಈ ಭೂಮಿಯಲ್ಲಿ ಆವಿರ್ಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಭವಭೂತಿಯ ಮಾತಿನಂಥದ್ದು ನಮಗೊಂದು ಊರುಗೋಲಿದೆ. ಕಾಲೋ ಅಯಂ ನಿರವಧಿ ವಿಪಲಾಚ ಪೃಥ್ವಿ. ಕಾಲ ಅನಂತವಾಗಿದೆ, ಭೂಮಿ ವಿಶಾಲವಾಗಿದೆ, ಮತ್ತೊಂದಷ್ಟು ಜನ ಹುಟ್ಟಿ ಬಂದಾರು ಎನ್ನುವ ಭರವಸೆಯೊಂದಿಗೆ ಮತ್ತೆ ಆ ಪ್ರಾರ್ಥನೆಯನ್ನು ಪೊಡವಿಗೊಡೆಯನ ಪಾದ ಮೂಲಕ್ಕೆ ಸಲ್ಲಿಸಿ, ಇಂತಹ ಚೇತನಗಳು ಈ ಭೂಮಿಯಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆ ಸುಭಿಕ್ಷೆ ಸಮೃದ್ಧಿ ಆಗಲಿಕ್ಕಾದರೂ, ನಮ್ಮ ಸುಖಕ್ಕಾದರೂ ಇಂತಹ ಚೇತನಗಳು ಮತ್ತೆ 1000 ನೆಲೆಯಲ್ಲಿ ಹುಟ್ಟಿ ಬರಲಿ ಅಂತ ಹೇಳುವ ಪ್ರಾರ್ಥನೆಯನ್ನು ಭಗವಂತನಿಗೆ ಸಲ್ಲಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕ್ರಿಯಾಶೀಲ ಶಾಸಕರು ಗೋವಿಂದಾಚಾರ್ಯರ ಪ್ರವಚನದ ಸುಖವನ್ನು ಉಂಡಂತಹ ಕೆ ರಘುಪತಿ ಭಟ್ರು ಇದೀಗ ನಮ್ಮ ಮುಂದೆ ನುಡಿ ನಮನಕ್ಕಾಗಿ, ಆ ಬಳಿಕ ಒಂದು ಪುಷ್ಪಾರ್ಚನೆಯ ಒಂದು ಫೋಟೋ ಸೆಷನ್ ಇದೆ. ಮಾನ್ಯ ಲೋಕಸಭಾ ಸದಸ್ಯರು ಮಾತಾಡ್ತಾರೆ. 2 ಪ್ರಧಾನ ಮಾತುಗಾರರು ವಿದ್ವಾಂಸರು ನಮ್ಮ ಮುಂದಿದ್ದಾರೆ. ಲಕ್ಷ್ಮೀಶ್ ತೋಪಾಡಿತ್ತಾಯ ಮತ್ತು ರಮನಾಥಾಚಾರ್ಯರು. ಸುಗುಣೇಂದ್ರ ತೀರ್ಥರ ಅನುಗ್ರಹ ಸಂದೇಶ ಕೇಳಲಿಕ್ಕಿದೆ. ಒಟ್ಟು 7 ಗಂಟೆ ಒಳಗೆ ಇಡೀ ಕಾರ್ಯಕ್ರಮವನ್ನು ಮುಗಿಸುವ ಸಂಕಲ್ಪವನ್ನು ಮಾಡಿದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಕ್ಕೆ ವಂದಿಸ್ತಾ, ಬನ್ನಂಜೆ ಗೋವಿಂದಾಚಾರ್ಯರ ಬಗ್ಗೆ
ನುಡಿನಮನವನ್ನು, ಒಂದು ಶ್ರದ್ಧಾಂಜಲಿಯನ್ನು ಉಡುಪಿಯಲ್ಲಿ ನಾವೆಲ್ಲರೂ ಮಾಡಬೇಕಾದಂಥ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬನ್ನಂಜಿಯವರಿಗೆ ಈ ಶ್ರದ್ಧಾಂಜಲಿ ಸಭೆಯೋ ಅಥವಾ ನುಡಿನಮದ ಅವಶ್ಯಕತೆ ಇದೆ ಅಂತ ನನಗನ್ನಿಸೋದಿಲ್ಲ. ಯಾಕಂದರೆ ಅವರು ಇಡೀ ವಿಶ್ವವ್ಯಾಪಿಯಾಗಿ ಭಾರತದ ಇಡೀ ಉದ್ದಗಲಕ್ಕೂ, ವಿಶೇಷವಾಗಿ ಕರ್ನಾಟಕದಲ್ಲಿಯೂ ಲಕ್ಷಾನುಗಟ್ಟಲೆ ಅಭಿಮಾನಿಗಳನ್ನು ಅವರ ಒಂದು ವ್ಯಕ್ತಿತ್ವದ ಮೂಲಕ, ಅವರಲ್ಲಿರುವಂಥ ಒಂದು ಜ್ಞಾನದ ಮೂಲಕ ಹೊಂದಿದ್ದಾರೆ. ಆದರೆ ನಮಗೆ ಉಡುಪಿಯವರಿಗೆ ಇದರ ಅವಶ್ಯಕತೆ ಯಾಕೆ ಅಂದರೆ, ನಾವು ಮತ್ತೊಮ್ಮೆ ನಮ್ಮ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಬನ್ನಂಜಿಯವರು ನಮ್ಮ ಉಡುಪಿಯವರು ಅಂತ ನಮಗೆ ನೆನಪಿಸ್ಕೊಳ್ಳಿಕ್ಕೋಸ್ಕರ ಈ ಶ್ರದ್ಧಾಂಜಲಿಯನ್ನು ಸಭೆ ಮಾಡಬೇಕು ಅಂತ ನಮಗೆಲ್ಲರಿಗೆ ಅನಿಸಿತು. ಆ ದೃಷ್ಟಿಯಿಂದ ಇವತ್ತು ಈ ಶ್ರದ್ಧಾಂಜಲಿ ಸಭೆಯನ್ನು ಮಾಡ್ತಾಯಿದ್ದೇವೆ. ಕಾಕತಾಳೀಯ ಅಂತ ಹೇಳಿದಾಗೆ ಹಲವಾರು ಅಷ್ಟಮಠಾಧೀಶರುಗಳನ್ನು ಕೇಳಿದಾಗ ಪುತ್ತಿಗೆ ಶ್ರೀಪಾದರು ಇವತ್ತು ಬೆಂಗಳೂರಿಗೆ ಹೋಗುವಂಥವ್ರು ಈ ಕಾರ್ಯಕ್ರಮಕ್ಕೋಸ್ಕರ ಮುಗಿಸಿ ನಾಳೆ ಹೋಗ್ತೇನೆ ಅಂತ ಹೇಳುವ ಅವರ ಕಾರ್ಯಕ್ರಮವನ್ನು ರದ್ದು ಮಾಡಿ ಇವತ್ತು ನಿಂತರು. ಪ್ರಾಯಶಃ ಅದು ಒಂದು ಈ ಕಾರ್ಯಕ್ರಮಕ್ಕೆ ಮೆರುಗು ಬೀರಿದೆ. ಯಾಕಂದರೆ ಪುತ್ತಿಗೆ ಶ್ರೀಪಾದರ ಪರ್ಯಾಯದಲ್ಲಿ ಸಾಕಷ್ಟು ಜಿಜ್ಞಾಸೆಗಳು ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸಮರ್ಥವಾಗಿ ಸಮರ್ಥಿಸ್ಕೊಂಡಂಥವರು ಬನ್ನಂಜೆ ಗೋವಿಂದಾಚಾರ್ಯರು, ಸಾರ್ವಜನಿಕ ವೇದಿಕೆಯ ಮೂಲಕವೇ. ಯಾಕಂದರೆ ಅಷ್ಟಮಠಗಳಲ್ಲಿ ಅಧಿಕಾರಿತವಾಗಿ ಪಾಂಡಿತ್ಯವನ್ನು ಹೊಂದಿದ್ದಂಥವರು ಬನ್ನಂಜಿಯವರು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಅವ್ರ ಪರ್ಯಾಯದಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ, ಜಿಜ್ಞಾಸೆ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸಮರ್ಥನೆಯನ್ನು ಕೊಟ್ಟಂಥವರು ಬನ್ನಂಜಿಯವರು. ಹಾಗಾಗಿ ಪ್ರಾಯಶಃ ಪುತ್ತಿಗೆ ಶ್ರೀಪಾದರು ಈ ಕಾರ್ಯಕ್ರಮದಲ್ಲಿ ಅವರ ಶ್ರದ್ಧಾಂಜಲಿ ಇರುವಂಥದ್ದು ಇದಕ್ಕೆ ಮೆರುಗು ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬನ್ನಂಜಿಯವರ ಬಗ್ಗೆ ನಾವೆಲ್ಲರೂ ಹಲವಾರು ತುಂಬ ಜನ ಅವರ ಹತ್ರ ವೈಯಕ್ತಿಕವಾಗಿ ಸಂಪರ್ಕದಲ್ಲಿದ್ದಂಥವ್ರು ಬೇರೆ, ಇನ್ನು ಅವರ ಪ್ರವಚನಗಳಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತೆಗೆದುಕೊಂಡಂಥವ್ರು ಇವತ್ತು ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರ ಪ್ರವಚನಗಳನ್ನು ಕೇಳಿದರೆ ಪ್ರಾಯಶಃ ಈ ನಮ್ಮ ಹಿಂದೂ ಒಂದು ಸಂಸ್ಕೃತಿಯ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಬೇರೆ ಬೇರೆ ಟೀಕೆಗಳು, ಇಲ್ಲದಿದ್ದಂಥ ಟೀಕೆಗಳಿಗೆ ಅವರು ಆ ವರ್ಣಭೇದದ ಬಗ್ಗೆ ಇರ್ಬೋದು ಅಥವಾ ಜಾತೀಯ ಪದ್ಧತಿಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ಅವರ ವಿಚಾರವನ್ನು ಶಾಸ್ತ್ರಗಳ ಮೂಲಕ, ಶಾಸ್ತ್ರದ ಉದಾಹರಣೆಗಳನ್ನು ಕೊಡುವುದರ ಮೂಲಕ ಸರಿಯಾಗಿ ಉತ್ತರವನ್ನು ಕೊಡ್ಕೊಂಡು ಬಂದಿದ್ದಾರೆ. ನಮಗೂ ಕೆಲವೊಮ್ಮೆ ಹಲವಾರು ಸಂಶಯಗಳು ನಮ್ಮ ಮನಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ವಿಧಾನಸಭೆ ಅಧಿವೇಶನದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆಗಿತ್ತು. ಸುಮಾರು ದೀರ್ಘವಾದಂಥ, ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ದೀರ್ಘವಾದಂಥ ಚರ್ಚೆ ಸಂವಿಧಾನದ ಬಗ್ಗೆ ಬಂತು. ಆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡುವಾಗ ಸುದೀರ್ಘ ಅವಧಿ ನಮ್ಮ ವ್ಯವಸ್ಥೆಗಳನ್ನು ಟೀಕೆ ಮಾಡೋದರಲ್ಲೇ, ಮನು ಸಂಸ್ಕೃತಿಯ ಬಗ್ಗೆ, ಬೇರೆ ಬೇರೆ ವಿಷಯಗಳ ಬಗ್ಗೆ ಅದನ್ನು ಇನ್ನೊಂದು ದೃಷ್ಟಿಯಲ್ಲಿ ಟೀಕೆ ಮಾಡೋದರಲ್ಲಿ ಜಾಸ್ತಿ ಸಮಯ ಅಧಿವೇಶನದಲ್ಲಿ ಕಳೆದಿತ್ತು. ಪ್ರಾಯಶಃ ನನಗೂ ಆಗ ಒಂದಷ್ಟು ಗೊಂದಲಗಳಾಗ್ತಿತ್ತು. ಇದೇನು ಇವ್ರು ಹೇಳೋದು ಸತ್ಯವಾ ಅಂತ ಹೇಳುವಂಥದ್ದು. ಯಾಕಂದರೆ ಒಮ್ಮೊಮ್ಮೆ ಒಂದೊಂದು ವಾದಗಳನ್ನು ಕೇಳುವಾಗ ನಮ್ಮ ಸತ್ಯವಾ ಅಂತ ಕೇಳಲಿಕ್ಕೆ ಶುರುವಾಗ್ತದೆ. ಆದರೆ ಬನ್ನಂಜಿಯವರ ಪ್ರವಚನವನ್ನು, ಅದರಲ್ಲಿ ಉತ್ತರವನ್ನು ತಿಳ್ಕೊಂಡಿದ್ರೆ 100ಕ್ಕೆ 100 ಅದೆಲ್ಲ ಸುಳ್ಳು, ನಮ್ಮ ಸಂಸ್ಕೃತಿ, ಮನು ಸಂಸ್ಕೃತಿ ಏನು ಹೇಳಿದೆ ಅಂತ ಹೇಳುವಂಥದ್ದು ಸ್ಪಷ್ಟವಾದಂಥ ಒಂದು ಉತ್ತರಗಳು ಇವತ್ತು ಆ ದಿವಸ ನನ್ನ ಮನಸ್ಸಿಗೆ ನನಗೆ ಸಿಕ್ಕುವಾದಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದಲ್ಲಿ ಆ ರೀತಿ ಸಿಕ್ಕಿರ್ಬೋದು ಅಂತ ಒಬ್ಬ ಶ್ರೇಷ್ಠ ವಿದ್ವಾಂಸರು ನಮಗೆ. ಆದರೆ ಇವತ್ತು ನಮ್ಮೊಂದಿಗಿಲ್ಲ. ಅವರ ವಯಸ್ಸಿನ ಕಾರಣಕ್ಕೋಸ್ಕರ ಇವತ್ತು ನಮ್ಮೊಂದಿಗಿಲ್ಲ. ಪ್ರಾಯಶಃ ಒಂದು ನಾನು ಗಮನಿಸಿದ್ದು ಅಂದರೆ, ಅವರ ಮಗನ ಒಂದು ದೇಹಾಂತ್ಯ ಆದಂಥ ಸಂದರ್ಭದಲ್ಲಿ ನಾವು ಭೇಟಿಯಾದಾಗಲೂ ನಾನು ನೋಡಿದ್ದೆ. ಭಾಳ ಮಾನಸಿಕವಾಗಿ ನೊಂದಿದ್ರು. ಅವರ ದೇಹ ಕೇಳದಿದ್ದರೂ ಮಾನಸಿಕ ಮತ್ತು ಅವರ ಬುದ್ಧಿ ಅಷ್ಟೇ ಚುರುಕಾಗಿ ಏನು ಬನ್ನಂಜಿಯವರಿದ್ದಾರೆ ಅದನ್ನೇ ನಾವು ನೋಡಲಿಕ್ಕೆ ಸಾಧ್ಯತೆ ಇತ್ತು. ಆದರೆ ಅವರ ಮಗನ 12ನೇ ದಿವಸಕ್ಕೆ ಅವರ ಜೀವನ ಪಯಣವನ್ನು ಕೊನೆಗಳಿಸಿದ್ದಾರೆ. ಅದೆಲ್ಲ ಅವರ ಮಕ್ಕಳು ಅದನ್ನು ಹೇಳ್ತಾ ಇದ್ರು. ಅಂದರೆ ಅವರಿಗೆ ಗೊತ್ತಿದ್ದ ರೀತಿಯಲ್ಲಿ, ಸ್ವಇಚ್ಛೆ ಅವರಿಗೆ ಗೊತ್ತಿತ್ತು ಅಂತ ಹೇಳುವಂಥ ರೀತಿಯ ನಡವಳಿಕೆಯನ್ನು ಆ ದಿವಸ ಮಾಡ್ಕೊಳ್ತಾ ಇದ್ದರು ಅಂತ ಹೇಳುವಂಥದ್ದು.
ಹಾಗೆ ಒಂದು ವಾಸುದೇವ್ ಭಟ್ರು ಹೇಳಿದ ಹಾಗೆ ಒಂದು ಈ ಶತಮಾನದ ಒಂದು ಬಹಳ ದೊಡ್ಡ, ಅಂದರೆ ನಾವು ಈ ನಮ್ಮ ಜೀವಿತ ಕಾಲದಲ್ಲಿಯೂ ಯಾವುದೇ ಒಬ್ಬ ವಿದ್ವಾಂಸರನ್ನು ನೋಡದೇ ಇದ್ದಂಥ, ಇನ್ನು ಮುಂದೆ ಬರ್ಬೋದಂಥ ವಿದ್ವಾಂಸರು ಅಂತ ನಾವು ನಿರೀಕ್ಷೆ ಇಟ್ಕೊಳ್ಬೇಕಾದಂಥದ್ದು ಅಂತ ಒಬ್ಬ ಶ್ರೇಷ್ಠ ವಿದ್ವಾಂಸ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆದರೆ ನಾವು ಇವತ್ತು ಉಡುಪಿಯಲ್ಲಿ ಅವರಿಗೆ ಶ್ರದ್ಧಾಂಜಲಿ, ಅವರಿಗೆ ನುಡಿನಮನವನ್ನು ಮಾಡೋದ್ರ ಮೂಲಕ ನಮ್ಮನ್ನು ನಾವು ಸಮರ್ಥನೆ ಮಾಡಿಕೊಳ್ಬೇಕು. ಅವರು ಉಡುಪಿಯವರು ಅಂತ ಹೇಳುವಂಥದ್ದು. ಕಳೆದ ವರ್ಷ ಪೇಜಾವರ್ ಶ್ರೀಪಾದರು ಕಳೆದ ಡಿಸೆಂಬರ್ನಲ್ಲಿ ಪೇಜಾವರ್ ಶ್ರೀಪಾದರು ನಮ್ಮನ್ನು ಅಗಲಿದ್ರು. ಈ ವರ್ಷ ಬನ್ನಂಜಿಯವರಿದ್ದರು. ಅವರಿಬ್ಬರು ನಮ್ಮ ಉಡುಪಿಗೆ, ಇಡೀ ವಿಶ್ವಾದ್ಯಂತ ಉಡುಪಿಗೆ ಕೀರ್ತಿಯನ್ನು ತಂದುಕೊಟ್ಟಂಥವ್ರು. ಅವರು ಇಬ್ಬರು ಇವತ್ತು ಇಲ್ಲ. ಆದರೆ ಅವರ ಹಾದಿಯಲ್ಲಿ ಅಷ್ಟಲ್ಲದಿದ್ದರೂ ಅವರ ಉಡುಪಿಯಲ್ಲಿ ಇದ್ದರು ಅಂತ ನಮಗೆ ಹೆಮ್ಮೆ ಪಡ್ಕೊಳ್ಳುವಂಥ ಒಂದು ಸಂದರ್ಭ ಇದು. ಪ್ರಾಯಶಃ ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಒಂದು ಶಕ್ತಿ ಭಗವಂತ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ನನ್ನ ನುಡಿನಮನಗಳನ್ನು ಸಲ್ಲಿಸ್ತೇನೆ. ಲೋಕಸಭಾ ಸದಸ್ಯರಾದಂತಹ ಗೌರವಾನ್ವಿತ ಶೋಭಾ ಕರಂದ್ಲಾಜೆಯವರು ವೇದಿಕೆ ಬರಬೇಕು. ಹಾಗೆ ಉಡುಪಿಯ ನಗರಸಭಾ ಅಧ್ಯಕ್ಷರಾದಂತಹ ಶ್ರೀಮತಿ ಸುಮಿತ್ರಾ ಆರ್ ನಾಯ್ಕ್ ವೇದಿಕೆ ಬರಬೇಕು. ಪ್ರವಚನಕಾರರಾದಂಥ ಲಕ್ಷ್ಮೀಶ್ ತೋಡ್ಪಾಡಿ ಮತ್ತು ರಮನಾಥಾಚಾರ್ಯರು ದಯವಿಟ್ಟು ವೇದಿ ಬರಬೇಕು. ಒಂದು ಮಂಚ ಕುಂಟ ಮಲಗಿದ್ದ, 5 ಕಾಲಿನ ಮಂಚ ಕುಂಟ ಮಲಗಿದ್ದ, 3 ತಂಟೆಗಳನ್ನು ಬಗಲಿಗಿಳಿಸಿದ್ದ. 5 ಕಾಲಿನ ಮಂಚ ಕುಂಟ ಮಲಗಿದ್ದ, 3 ತಂಟೆಗಳನ್ನು ಬಗಲಿಗಿಳಿಸಿದ್ದ. 5 ಕಾಲಿನ ಮಂಚ ಕುಂಟ ಮಲಗಿದ್ದ, 5 ಕಾಲಿನ ಮಂಚ ಕುಂಟ ಮಲಗಿದ್ದ. ಇದ್ದೈದು ಕಾಲಿಗೂ ಕೈಕಾಲು ಬಂತು, 5 ಕಾಲಿಗೂ ಕೈಕಾಲು ಬಂತು. ಕುಂಟ ಮಲಗಿದ್ದಂತೆ ಮಂಚ ಧಾವಿಸಿತು, ಕುಂಟ ಮಲಗಿದ್ದಂತೆ ಮಂಚ ಧಾವಿಸಿತು. 5 ಕಾಲಿನ ಮಂಚ ಕುಂಟ ಮಲಗಿದ್ದ, 3 ತಂಟೆಗಳನ್ನು ಬಗಲಿಗಿಳಿಸಿದ್ದ. 5 ಕಾಲಿನ ಮಂಚ ಕುಂಟ ಮಲಗಿದ್ದ, 5 ಕಾಲಿನ ಮಂಚ ಕುಂಟ ಮಲಗಿದ್ದ. ಜನ ದಾಂಡಿಗರು ಕೈ ಹಿಡಿದರೆಳೆದು, 6 ಜನ ದಾಂಡಿಗರು ಕೈ ಹಿಡಿದರೆಳೆದು, ಜಾರಿ ಬಿದ್ದನೋ ಕುಂಟ ಪಕ್ಕೆಲುಬು ಮುರಿದು, ಜಾರಿ ಬಿದ್ದನೋ ಕುಂಟ ಪಕ್ಕೆಲುಬು ಮುರಿದು. 5 ಕಾಲಿನ ಮಂಚ ಕುಂಟ ಮಲಗಿದ್ದ, 3 ತಂಟೆಗಳನ್ನು ಬಗಲಿಗಿಳಿಸಿದ್ದ, 3 ತಂಟೆಗಳನ್ನು ಬಗಲಿಗಿಳಿಸಿದ್ದ. 5 ಕಾಲಿನ ಮಂಚ ಕುಂಟ ಮಲಗಿದ್ದ, 5 ಕಾಲಿನ ಮಂಚ ಕುಂಟ ಮಲಗಿದ್ದ. ಏಳಯ್ಯ ಕುಂಟಯ್ಯ ದಂಟೆ ಹಿಡಿದೇಳು, ಏಳಯ್ಯ ಕುಂಟಯ್ಯ ದಂಟೆ ಹಿಡಿದೇಳು, ಕೋಳಿ
ಸುಪ್ರಭಾತವನು ಕೇಳು. 5 ಕಾಲಿನ ಮಂಚ ಕುಂಟ ಮಲಗಿತ್ತ, 3 ದಂಟೆಗಳನ್ನು ಬಗಲಿಗಿಡಿಸಿತ್ತ. 5 ಕಾಲಿನ ಮಂಚ ಕುಂಟ ಮಲಗಿತ್ತ, 5 ಕಾಲಿನ ಮಂಚ ಕುಂಟ ಮಲಗಿತ್ತ. ಈ 5 ಈ 6 ಈ 3 ಸಾಕು, ಈ 5 ಈ 6 ಈ 3 ಸಾಕು. 18 ಬೇಕೋ ಬಿಡಬೇಕು 14, 18 ಬೇಕೋ ಬಿಡಬೇಕು 14. 5 ಕಾಲಿನ ಮಂಚ ಕುಂಟ ಮಲಗಿತ್ತ, 3 ದಂಟೆಗಳನ್ನು ಬಗಲಿಗಿಳಿಸಿತ್ತ. 5 ಕಾಲಿನ ಮಂಚ ಕುಂಟ ಮಲಗಿತ್ತ, 5 ಕಾಲಿನ ಮಂಚ ಕುಂಟ ಮಲಗಿತ್ತ, 5 ಕಾಲಿನ ಮಂಚ ಕುಂಟ ಮಲಗಿತ್ತ. ಆದರಣೀಯ ಲೋಕಸಭಾ ಸದಸ್ಯೆ ಶೋಭಾ ಕರಂದ್ಲಾಜೆ ನುಡಿ ನಮನವನ್ನು ಅರ್ಪಿಸುತ್ತಿದ್ದಾರೆ. ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಪೂಜ್ಯ ಬನ್ನಂಜೆಯವರ ನೆನಪುಗಳಿಗೆ ಅವರೆಲ್ಲೇ ಇದ್ದರೂ ಕೂಡ ಅವರಿಗೆ ನಮನವನ್ನು ಸಲ್ಲಿಸುತ್ತಾ, ಬನ್ನಂಜೆಯವರ ಪ್ರವಚನಕ್ಕೆ ಪ್ರೇರಿತರಾಗಿ ಅವರ ಹಿತೈಷಿಗಳಾಗಿ ಬಂದಿರುವಂಥ ಎಲ್ಲ ಬಂಧುಗಳೇ, ತಾಯಂದರೆ, ಮಾಧ್ಯಮದ ಸ್ನೇಹಿತರೆ, ನಿಜವಾದ ಅರ್ಥದಲ್ಲಿ ಬನ್ನಂಜೆಯವರು ಸರಸ್ವತಿಯ ಪುತ್ರ. ಶಾಲೆ ಕಾಲೇಜಿಗೆ ಹೋದರಷ್ಟೇ ವಿದ್ಯೆ ಅಲ್ಲ, ಅದರ ಹೊರತಾಗಿಯೂ ಇಷ್ಟೊಂದು ವಿದ್ವತ್ತನ್ನು ಪಡಿಬೋದು ಅನ್ನುವಂಥದ್ದನ್ನು ಸಾಧನೆ ಮಾಡಿದಂಥ ಒಬ್ಬ ಸಾಧಕ ಅವರು. ನಾವು ಶಾಲೆ ಕಾಲೇಜುಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿಯಲಾಗದ್ದನ್ನು ಅವರು ನಮಗೆ ಪ್ರವಚನದ ಮೂಲಕ ಕಲಿಸಿಕೊಟ್ರು. ವಂಶ ಪಾರಂಪರ್ಯವಾಗಿ ಬಂದಂಥ ಅವರ ತಂದೆಯವರ ವಿದ್ವತ್ತನ್ನು, ಅವರ ತಂದೆಯ ಜೊತೆಗಿದ್ದಂಥ ಡಾಕ್ಟರ್ ವಿ ಎಸ್ ಆಚಾರ್ಯವರ ಪಿತಾಶ್ರೀಯವರ ವಿದ್ವತ್ತನ್ನು ಕಣ್ಣಾರೆ ಕಂಡಂಥ ಬನ್ನಂಜೆಯವರು ಸ್ವತಃ ಆ ಜಗತ್ತಿನಡೆಗೆ ಸಾಗಿದ್ರು. ನನ್ನಂಥ ಪಾಮರವರು ಸಂಸ್ಕೃತ ಕಲ್ತಿಲ್ಲ, ಯಾವ ಶ್ಲೋಕ ಹೇಳಿದರೂ ಆ ಶ್ಲೋಕದ ಅರ್ಥ ನಮ್ಗೆ ಗೊತ್ತಾಗಲ್ಲ. ಆದರೆ ಹಿರಿಯರು ಹೇಳಿದ್ದಾರೆ ವಿಷ್ಣು ಸಹಸ್ರನಾಮ ಹೇಳಬೇಕು ಅಂಥೇಳಿ. ಅರ್ಥ ಗೊತ್ತಿಲ್ಲದೆ ವಿಷ್ಣು ಸಹಸ್ರನಾಮ ನಾವು ಕಲ್ತಿದ್ವಿ, ಆದರೆ ಆ ಒಂದೊಂದು ಶ್ಲೋಕಕ್ಕೆ ಕೂಡ ಅರ್ಥವನ್ನು ಕೊಟ್ಟು ನಮಗೆಲ್ಲರಿಗೂ ಕೂಡ ಅದರ ಮಹಿಮೆಯನ್ನು ತಿಳಿಸ್ಕೊಟ್ಟಂಥ ಒಬ್ಬ ಮಹಾನ್ ವಿದ್ವಾನ್ ಅವರು ಬನ್ನಂಜೆಯವರು. ಅವರ ಪ್ರವಚನವನ್ನು ಕೇಳೋದು ಒಂದು ವಿಶ್ವಕೋಶ, ಅದೇ ಒಂದು ವಿಶ್ವವಿದ್ಯಾನಿಲಯ. ಯಾವ ಪ್ರೊಫೆಸರಲ್ಲಿ ಯಾವ ಟೀಚರ್ಸಲ್ಲಿ ಕಲಿಯೋದಂಥದನ್ನು ಟಿ ವಿನಲ್ಲಿ ಅಥವಾ ಸಿ ಡಿಗಳಲ್ಲಿ ಅವರ ಪ್ರವಚನವನ್ನು ಕೇಳಿ ನಾವು ಕಲ್ತಿದ್ದೀವಿ. ಅವರು ನಮ್ಮ ಉಡುಪಿಯವರು ಅನ್ನೋದಕ್ಕೆ ನಿಜವಾಗ್ಲೂ ನಮಗೆ ಹೆಮ್ಮೆ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಅತ್ಯಂತ ಪ್ರಬುದ್ಧವಾಗಿ ಮತ್ತು ನಮ್ಮೆಲ್ಲರಿಗೂ ಒಂದು ಹೆಚ್ಚಿನ ವಿದ್ಯಾದಾನ ಮಾಡುವ ರೀತಿಯಲ್ಲೇ ಅವರು ಅದೆಲ್ಲವನ್ನು ಹೇಳ್ತಾ ಇದ್ದರು. ಸ್ವತಃ ಅದನ್ನು ಅನುಭವಿಸ್ತಿದ್ರು, ಸ್ವತಃ ಖುಷಿ ಪಡ್ತಾಯಿದ್ರು. ಪ್ರತಿಯೊಂದು ಮಾತಲ್ಲೂ ಪ್ರಭುತ್ವ ಇತ್ತು. ಮಧ್ವ ಪರಂಪರೆಯಲ್ಲಿ ಒಂದು ಪ್ರಬುದ್ಧವಾದಂಥ
ಪ್ರಬುದ್ಧತೆಯನ್ನು ಸಾಧನೆ ಮಾಡಿದಂಥವರು, ಅಷ್ಟಮಟ್ಟದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅದಕ್ಕೆ ಪರಿಹಾರವನ್ನು ಕೊಡಬಲ್ಲಂಥವರು, ಆ ರೀತಿಯಲ್ಲಿ ಪ್ರಭುತ್ವವಾಗಿ ಮಾತಾಡಬಲ್ಲಂಥವರು ಅದು ಬನ್ನಂಜೆಯವರು. ಅವರ ತರಹದೇ ವ್ಯಕ್ತಿ ಇನ್ನೊಬ್ಬ ಈ ಸಮಕಾಲೀನದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಹೇಳೋಕ್ಕೆ ಆಗಲ್ಲ. ಆ ರೀತಿಯ ಈಕ್ವಾಲಿಟಿ ಇಲ್ಲ, ಅವರಿಗೆ ಸಮಾನ ಆದವರು ಸದ್ಯದ ಪರಿಸ್ಥಿತಿಯಲ್ಲೂ ಇಲ್ಲ ಅಂತ ಅನಿಸುತ್ತೆ. ಅಂಥ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ. ವ್ಯಕ್ತಿಯಲ್ಲ, ಒಂದು ಕೋಶವನ್ನು ನಾವು ಕಳ್ಕೊಂಡಿದ್ದೀವಿ, ವಿಶ್ವಕೋಶವನ್ನು ಕಳ್ಕೊಂಡಿದ್ದೀವಿ. ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಅವರು ಕೇವಲ ನಮ್ಮ ರಾಜ್ಯದಲ್ಲಿ ಅಲ್ಲ, ದೇಶ ವಿದೇಶಗಳಲ್ಲಿ ಕೂಡ ಅವರು ಪ್ರಸಿದ್ಧಿಯಾದರು. ದೇಶದ ಪ್ರಧಾನಿ ಕೂಡ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ರಾಜ್ಯದ ನಮ್ಮ ವಿಚಾರದೇ ಸರ್ಕಾರ ಇರುವುದಕ್ಕೆ ನಾವು ಕೂಡ ಅವರಿಗೆ ಸರ್ಕಾರಿ ಅಥವಾ ಪೊಲೀಸ್ ಗೌರವ ರಕ್ಷೆಯೊಂದಿಗೆ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋಕ್ಕೆ ಕೂಡ ಸಾಧ್ಯ ಆಯಿತು. ಕೇವಲ ಇಷ್ಟೇ ಸಾಲದು, ಇವರ ವಿಚಾರದ ಅಡಿಯಲ್ಲಿ ಮುಂದಿನ ಪೀಳಿಗೆ ನಡೆಯುವಂಥ ಅಗತ್ಯ ಇದೆ ಮತ್ತು ಇದೇ ರೀತಿಯ ವ್ಯಕ್ತಿಗಳನ್ನು ಉಡುಪಿಯಲ್ಲಿ ನಿರ್ಮಾಣ ಮಾಡುವಂಥ ಅಗತ್ಯ ಇದೆ ಅಂತ ಅನಿಸುತ್ತೆ. ಖಂಡಿತ ಹಲವಾರು ಜನ ಅವರ ಶಿಷ್ಯಂದರು ಇವರಿಂದ ಪ್ರೇರಿತರಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬರುವಂಥ ದಿನದಲ್ಲಿ ನಮ್ಮೆಲ್ಲರಿಗೆ ಇವರ ವ್ಯಕ್ತಿತ್ವದ ಅರ್ಧ ಭಾಗವನ್ನಾದರೂ ತುಂಬೋದಕ್ಕೆ, ಅವರ ಕುಟುಂಬದ ಸದಸ್ಯರಿಗೆ ಅವರ ಅಗಲಿಕೆಯ ನೋವಿನ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಶ್ರೀಕೃಷ್ಣ ಭಗವಂತ ಕರುಣಿಸಲಿ. ಹಾಗೆಯೇ ಇನ್ನೊಂದು ಬನ್ನಂಜೆ ಗೋವಿಂದಾಚಾರ್ಯರನ್ನು ನಾವು ಕಾಣ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ಕೃತಿಗಳನ್ನು, ಅವರ ಸಿಡಿಗಳನ್ನು, ಅವರ ಮಾತುಗಳನ್ನು ಮುಂದಿನ ಪೀಳಿಗೆ ತನಕ ಅದನ್ನು ಜೀವಂತ ಇಡೋಕ್ಕೆ ನಾವೊಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅವರ ಮಾತುಗಳನ್ನು ದಾಖಲು ಮಾಡಿ ಇಟ್ಟಿದ್ದನ್ನು ಯಾರ್ಯಾರ ಹತ್ರ ಇದೆಯೋ ಅದನ್ನು ಆ ಇಲಾಖೆಯ ಮೂಲಕ ಪರ್ಮನೆಂಟಾಗಿ ಮುಂದಿನ ಪೀಳಿಗೆಗೆ ಸಿಗುವ ರೀತಿಯಲ್ಲಿ ನಾವೆಲ್ಲ ಮಾಡಿದರೆ ಖಂಡಿತ ಅವರ ಕೃತಿಗಳು ಮತ್ತು ಅವರ ಮಾತು, ಇನ್ನೊಂದು ಸಾರಿ ಅವರ ಮಾತು ಬರಲ್ಲ ನಮಗೆ, ಆದರೆ ಏನು ಆಡಿದ್ದಾರೆ ಅವರ ಪ್ರವಚನ ಅದನ್ನು ಉಳಿಸುವಂಥದ್ದು ಮತ್ತು ಮುಂದಿನ ಪೀಳಿಗೆ ಕೇಳಿಸುವಂಥ ನಾವೆಲ್ಲ ಇಲ್ಲಿ ಕೂತಿರುವಂಥ ಎಲ್ಲರೂ ಕೂಡ ಅವರ ಜೊತೆ ಇದ್ದಂಥವರು ಸಮಕಾಲೀನರು. ಆದರೆ ಮುಂದಿನ ಪೀಳಿಗೆ ಬನ್ನಂಜೆ ಗೋವಿಂದಾಚಾರ್ಯರವರೊಬ್ಬರು ಕಾಲೇಜಿಗೆ ಹೋಗದೇ ಈ ರೀತಿ ಒಬ್ಬ ವಿದ್ವಾಂಸರಾಗಿದ್ದರು ಅಂದರೆ ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ಅದನ್ನು ದಾಖಲು ಮಾಡುವಂಥ ಅಗತ್ಯ ಇದೆ ಅನ್ನುವಂಥದ್ದನ್ನು ಹೇಳಿ, ಅದಕ್ಕೆ ಸರ್ಕಾರದ ನಮ್ಮ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಂದು ಸಾರಿ ಅವರಿಗೆ ನುಡಿ ನಮನವನ್ನು ಸಲ್ಲಿಸಿ ನನ್ನ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್. ವಿದ್ವಾಂಸರಾದ ಗೋವಿಂದಾಚಾರ್ಯರ ಸಾಮಾಜಿಕ ಕಳಕಳಿಯ ಸ್ಪಂದನೆಯ 2 ಘಟನೆಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕಳೆದ ವರ್ಷ ನೆರೆ ಪ್ರವಾಹ ಬಂದಾಗ ಒಬ್ಬ ಪಂಡಿತ ವಿದ್ವಾಂಸ ಸರ್ಕಾರದ ಪರಿಹಾರ ನಿಧಿಗೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರೆ. ಮೊನ್ನೆಯಷ್ಟೇ ಕೊರೋನಾ ಬಂದಾಗ 100 ಮಂದಿಗೆ ತಲಾ 3,000 ರೂಪಾಯಿಯ ಆಹಾರದ ಕಿಟ್ಗಳನ್ನು ವಾಸುದೇವ್ ಕುಟುಂಬಗಳಿಗೆ, ವಾಸುದೇವ್ ಭಟ್ರ ಒಂದು ಮೂಲಕ ವಿತರಿಸಿದ್ದಾರೆ. ಈಗಾಗಲೇ ನಮ್ಮ ಶಾಸಕರು, ಸಂಸದರು ಹೇಳಿದಾಗ ನಾವೆಲ್ಲ ಹೆಮ್ಮೆ ಪಡಬೇಕು. ಮೊನ್ನೆ ಅವರ ಅಂತ್ಯ ಸಂಸ್ಕಾರದ ಸಂದರ್ಭ ನಮ್ಮ ರಾಜ್ಯ ಸರ್ಕಾರದ ಸಕಲ ಮರ್ಯಾದೆಯನ್ನು ಕೊಟ್ಟು ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಹಿನ್ನೆಲೆಯಲ್ಲಿ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳನ್ನು ತುಂಬು ಹೃದಯದಿಂದ ಅಭಿನಂದಿಸಬೇಕು. ಈ ಹಿಂದೆ ಅವರಿಗೆ ಈ ಕಾಲದಲ್ಲಿ ಪ್ರಶಸ್ತಿಗಳು ಪ್ರಭಾವ ಇಲ್ಲದೆ ಬರುವುದು ದುರ್ಲಭ. ಆದರೂ ನಿರೀಕ್ಷೆಯಷ್ಟು ಅವರಿಗೆ ಗೌರವ ಸಿಗಲಿಲ್ಲ. ಆದರೆ ಪದ್ಮಶ್ರೀ ಪುರಸ್ಕಾರ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ನಾವು ಸರ್ಕಾರವನ್ನು ಅಭಿನಂದಿಸಲೇಬೇಕು. ಗೋವಿಂದಾಚಾರ್ಯರು ಸಮಾಜಕ್ಕೆ 100 ಶಿಷ್ಯರನ್ನು, ನೇರ ಶಿಷ್ಯರು 100 ಆದರೆ ಸಾವಿರಾರು ಮಂದಿ ಅದೃಶ್ಯ ಅವ್ಯಕ್ತ ಶಿಷ್ಯರಿದ್ದಾರೆ. ಅವರ ಕ್ಯಾಸೆಟ್ಗಳನ್ನು ಕೇಳಿ ಅವರ ಶಿಷ್ಯರಾದವರಿದ್ದಾರೆ. ಆ 100 ಪ್ರತಿಭಾವಂತ ಶಿಷ್ಯ ಸಮೂಹದ ಮಧ್ಯೆ ಪ್ರಥಮ ಸಾಲಿನಲ್ಲಿರುವವರು ರಮನಾಥಾಚಾರ್ಯರು. ಇದೀಗ ಅವರು ನಮ್ಮ ಮುಂದೆ ಕ್ಷಮಿಸಬೇಕು. ಬನ್ನಿ ಸರ್ ಆಚಾರ್ಯ, ಬನ್ನಿ. ಅವರ ಬಗ್ಗೆ 4 ಮಾತುಗಳನ್ನು ಆಡ್ತಾರೆ. ಕ್ಷಮೆ ಕೇಳ್ತಾ ಇದ್ದೇನೆ, ಯಾಕೆಂದರೆ ಗೋವಿಂದಾಚಾರ್ಯರ ಮತ್ತೆ ಬನ್ನಿ ಸರ್, ರಮನಾಥಾಚಾರ್ಯರ ಬಾಂಧವ್ಯ ಹೇಳಿದರೆ ಅದು ನೆರಳಿನ ಹಾಗೆ. ಅಷ್ಟು ಹಚ್ಚಿಕೊಂಡವರು, ಪ್ರೀತಿಸಿದವರು.
ಸಾಕಷ್ಟು ಸಂಗತಿಗಳಿವೆ. ಈಗ ಸಮಯದ ಮಿತಿಯಲ್ಲಿ ಅವರ ಬಗ್ಗೆ 4 ಮಾತುಗಳನ್ನು ಆಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಯೂನಿವರ್ಸಿಟಿ ಒಂದು ವಿದ್ಯಾಲಯ ಅಥವಾ ಶಾಲೆ ಬಹಳ ಶಿಸ್ತಿನಲ್ಲಿ ಒಳ್ಳೆಯ ಪ್ರಾಂಶುಪಾಲರನ್ನು ಪಡೆದು ಎಲ್ಲ ಪ್ರಿನ್ಸಿಪಲ್ ಅಳವಡಿಸಿಕೊಂಡು ಹೋಗುತ್ತಿದ್ದ ಒಂದು ದೊಡ್ಡ ಕೇಂದ್ರ ಒಂದು ದಿನ ಅಚಾನಕವಾಗಿ ಗೊತ್ತಿಲ್ಲದೆ ಇಂಟಿಮೇಷನ್ ಕೊಡದೆ ಪ್ರಾಂಶುಪಾಲರು ಬರಲಿಲ್ಲ. 2-5 ನಿಮಿಷ ಎಲ್ಲರೂ ಕಾದರು. ವಿದ್ಯಾರ್ಥಿಗಳಾಗಲಿ, ಸಿಬ್ಬಂದಿ ವರ್ಗ ಆಗಲಿ, ಬೋಧಕ ವರ್ಗ ಆಗಲಿ. ಅವರು ಬಾರದ್ದು ಗೊತ್ತಿಲ್ಲದೆ ಬಾರದ್ದು ನೋಡಿ ಸ್ವಲ್ಪ ತಟಸ್ಥವಾದರು. ಮತ್ತೆ ಗೊತ್ತಾಯ್ತಲ್ಲ ಏನಾಯಿತು ಅಂತ. ಪ್ರಿನ್ಸಿಪಾಲ್ ಇಲ್ಲ, ಪ್ರಿನ್ಸಿಪಲ್ ಇಲ್ಲ. ಸಿಕ್ಕಾಪಟ್ಟೆ ಬೇಕಾದ ಹಾಗೆ ಶಿಸ್ತು ಮುರಿದುಕೊಂಡು ಒಮ್ಮೆಲೆ ಗಲಾಟೆ ಆಗ್ತದೆ, ಗೌಜಿ ಕೇಳುತ್ತದೆ, ಓಡಾಟ ಶುರುವಾಗತ್ತೆ. ಅದು ಈ ರ್ಯಾಗಿಂಗ್, ರೇಪ್ ಇದೆಲ್ಲ ಇದ್ದದ್ದಕ್ಕೆ ಭಾರಿ ಕಟಕ್ಕಾಗಿದ್ದರೆ ಆ ಗಂಡು ಹುಡುಗರೆಲ್ಲ ಒಮ್ಮೆಲೆ ಎದ್ದೇಳುತ್ತಾರೆ, ಹಾರಾಡುತ್ತಾರೆ. ಹಾಗೆ ಉಚ್ಛೃಂಖಲ ಪ್ರವೃತ್ತಿ ಅಂತ ಕರಿತೇವೆ ನಾವು ಅದನ್ನು. ಹಾಗೆ ವೇದಾಂತ ಸಾಮ್ರಾಜ್ಯದಲ್ಲಿ ತತ್ವಚಿಂತನೆಯ ಈ ಒಂದು ದೊಡ್ಡ ಗಟ್ಟಿಮುಟ್ಟಾದ ಪ್ರವಾಹದಲ್ಲಿ ಒಮ್ಮೆ ಬನ್ನಂಜಿಯವರು ಕಾಣದಾದರು ಅಂದ ತಕ್ಷಣ ಒಂದು ಸರ್ತಿ ಎಲ್ಲರೂ ಕೈಕಾಲಲ್ಲಾಡಿಸ್ತಾರೆ. ಯಾವನೋ ಒಬ್ಬ ತಪ್ಪನ್ನು ನೇರಕ್ಕೆ ತೋರಿಸಿ ಹೇಳುತ್ತಾನೆ, 10 ಜನರಿಗೆ ಅದು ಗೊತ್ತಾಗ್ತದೆ ಅಂದಾಗ ಅವನ ಬಾಯಿ ಮುಚ್ಚಲಿಕ್ಕೋ ಅಥವಾ ಏನಾದರೂ ಕೈ ಬಿಸಿ ಮಾಡಲಿಕ್ಕಾಗುತ್ತೋ ನೋಡುತ್ತಾರೆ. ಆಗದಿದ್ದಾಗ ಸುಮ್ಮನೆ ಇರ್ತಾರೆ. ಯಾವತ್ತಿನವರೆಗೆ ಸುಮ್ಮನೆ ಇರ್ತಾರೆ ಅಂದರೆ ಹಾಗೆ. ಈಗ ಬೆರಳು ತೋರಿಸುವವರಿಲ್ಲ, 10 ಜನರಿಗೆ ಗೊತ್ತಾಗುವಾಗೆ ಇಲ್ಲ. ಈಗ ನಾವು ಮಾಡಿದ್ದು ತಪ್ಪು ನಮಗೆ ಗೊತ್ತಿರುತ್ತೆ, ಉಳಿದವರಿಗೆ ಗೊತ್ತಾಗುವಾಗೆ ಯಾರು ಹೇಳಬಾರ್ದು. ಇಷ್ಟೇ ವಿಷಯ. ಪ್ರಾಮಾಣಿಕತೆ ಅಂದರೆ ಏನು ಕೇಳಿದರೆ ನನ್ನ ಅಪ್ರಾಮಾಣಿಕತೆ ಇನ್ನೊಬ್ರಿಗೆ ಗೊತ್ತಾಗಬಾರ್ದು. ಹೀಗೊಂದು ಬಟಾಬಯಲಾಗಿ ದಾರಿಗೆ ಬಂದು ಅಂಗಳದಲ್ಲಿ ನಿಂತು ಎದೆ ತುಂಬಿ ಗಟ್ಟಿಯಾಗಿ ಎಲ್ಲ ವಿಷಯಗಳ ಬಗ್ಗೆಯೂ ಕೂಲಂಕುಷವಾಗಿ, ಅದು ಸಾಮಾಜಿಕ ಇರಲಿ, ರಾಜಕೀಯ ಇರಲಿ, ಕಿಷ್ಕಿಂಧಾಕಾಂಡ ನೋಡಿದ್ದೀನಿ ನೀವು, ಯಾವುದೇ ಇರಲಿ, ಎಲ್ಲಿಯೂ ನಿರ್ಭಯವಾದ ಅಧಿಕೃತವಾದ ಒಂದು ಹೇಳಿಕೆಯ ಜೊತೆಯಲ್ಲಿ 85 ವರ್ಷಗಳ ಕಾಲ, ದೀರ್ಘಕಾಲ ನಾನು ಹೇಳುವುದುಂಟು ಕೆಲವೊಮ್ಮೆ, ಬನ್ನಂಜೆ ಸಂತೆ ಅಂತ, ಗಿರಾಕಿ ಸಂತ. ಸಂತನಿಗೆ ಮಾತ್ರ ಇದ್ದರೆ ಹೆಕ್ಕಲಿಕ್ಕೆ ಸಿಗುತ್ತೆ ಅಲ್ಲಿ, ಅದು ಸಂತೆಯೇ. ಆದರೆ ಅದ್ಭುತವಾದ ಸಂತರ ಸಂತೆ ಅದು ಇನ್ನಿಲ್ಲ. ಎಲ್ಲ ಬಂತು, ಕಾಲೋಹ್ಯಯಂ ನಿರವಧಿ ಅಂತ ಬಂತು. ತಯಾರು ಮಾಡಬೇಕು ಅಂತ ಭಾರಿ ಚಂದವಾದ ಮಾತು ಹೇಳಿದರು. ನಾನು ಒಪ್ತೇನೆ. ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿಕೊಂಡು ಸ್ವಾಧ್ಯಾಯದಿಂದ ಪದವಿ ಪಡೆದ ಒಂದು ದೊಡ್ಡ ವ್ಯಕ್ತಿ, ಆದರೆ ನಾವು ಮಾಡಲಿಕ್ಕೆ ಬಿಡ್ತೇವಾ ಅಂತ ಎಳ್ಕೊಂಡೋಗಿ ಶಾಲೆಗೆ ಹಾಕ್ತೇವೆ ಅಂದಾಗ ಸಂಸ್ಕೃತವನ್ನು ಕನ್ನಡದಲ್ಲಿ ಕುಣಿಸಿ ಪ್ರತಿಷ್ಠೆಗೈದ ಹೆಮ್ಮೆ ಕಿರೀಟ ಕನ್ನಡಕ್ಕೆ ಬರಬೇಕಾದ್ದು ಬನ್ನಂಜಿಯಿಂದ. ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಅವರು. ನೀವು ಕೊಟ್ರಿಯಾ? ಕನ್ನಡ ಹೇಳಿದವ ಬರೇ ಕನ್ನಡನಾದ. ಸಂಸ್ಕೃತದ ಹತ್ತಿರ ಬರುವಾಗ ಮಡಿವಂತಿಕೆಯನ್ನು ಕಂಡ. ಸಂಸ್ಕೃತವರು 3 ಮಾರು ದೂರಕ್ಕೆ ಹಾರಿದ್ರು ಮಡಿಯಿಂದ. ಆಚಾರ್ಯರ ಗೆರೆ ಓದಿದಾಗ ಯೋಚನೆ ಬರುತ್ತೆ, ಮುಟ್ಟಿದರಿಲ್ಲ ಮಡಿ, ಮಾಡಿದರೆಲ್ಲ ಮೋಡಿ. ಇವತ್ತು ನಿಂತ ಸರಕು ಇನ್ನು ಮೆಲುಕು. ನಾವು ಹೇಳಿಕೊಂಡು ತಿರುಗ್ತೇವೆ ಅಷ್ಟೇ. ನಾನು ಹೇಳುವುದುಂಟು ಕೆಲವೊಮ್ಮೆ, ಇದವರ ಕೈವರಹ, ಅದಿರಲಿ ಸೊತ್ತೊಂದು, ಇಲ್ಲಿ ನೋಡಿ ಕನ್ನಡಕ, ಅದರಾಚೆ ಚಪ್ಪಲಿಯು, ಹಾಗಂದು ಹೀಗೆಂದು ಚಂದ ಎತ್ತುವ ಮೊದಲು ಬನ್ನಂಜೆ ಗೆರೆ ಒಂದ ನೋಡಿ ಹೇಳಿ, ಬನ್ನಂಜೆ ನುದಿ ಒಂದ ಕೇಳಿ ಹಾಡಿ. ನಾವಾಗಿ ಅನುಭವಿಸಿಕೊಂಡಾಗ ಮಾತ್ರವೇ ಗೊತ್ತಾಗುವುದು ಎಷ್ಟು ಇರ್ತದೆ
ಅದರ ಆಳ ಹೇಗಿರುತ್ತದೆ ಅಂತ. ನಾನಿನ್ನು 19ರವ 1984ರಲ್ಲಿ ಬಾನುಲಿ ಕಾರ್ಯಕ್ರಮದಲ್ಲಿ ಬನ್ನಂಜಿಯವರನ್ನು ಮಾತಾಡಿದರು. ನನಗೆ ಬನ್ನಂಜೆ ಮತ್ತು ನನಗೂ ಗುರುತಾರ್ಥ ಇರಲಿಲ್ಲ. ಬಾನುಲಿಯಲ್ಲಿ ಕೇಳಿದೆ, ರೇಡಿಯೋ ಕೇಳುವ ಅಭ್ಯಾಸ ಇತ್ತು. ಆಗ ಡಿಗ್ರಿ ಹುಡುಗ ನಾನು. ಆಗ ಅವರು ಆಡಿದ ಕಾಡಿನ ಬಗ್ಗೆನ ಮಾತು ಬಹಳ ಚಂದವಾಗಿತ್ತು, ಪರಿಸರದ ಬಗ್ಗೆ. ಕಾಗದ ಒಂದು ಹಾಕಿದೆ, ನನಗೊಂದು ಅದರ ಪ್ರತಿ ಇರಲಿ ಅಂತ. ಅವರು ನನಗೊಂದು ಕಾಗದ ಬರೆದ್ರು. ಆಗ 84ನ ಕಾಗದ ಕೆಂಪು ಶಾಯಿಯಲ್ಲಿ ಬರೆದಿದ್ದಾರೆ. ಅದು ಗಮ್ಮತ್ತು. ಬದಿಯಲ್ಲಿ ಇದು ಅವರ ಲೆಟರ್ ಹೆಡ್, ಬದಿಯಲ್ಲಿ ತಾನು ಎಡಿಟರ್, ಮ್ಯಾಗಝಿನ್ ಎಡಿಟರ್ ಉದಯವಾಣಿ ಅಂತ ಬರೆದು ಅಲ್ಲಿಂದ ಪ್ರಿಯ ರಾಮನಾಥ, ಪತ್ರ ಕೈ ಸೇರಿತು, ಅರಣ್ಯ ಪರ್ವದ ದಾರಿಯತ್ತ ಭಾಷಣದ ಪ್ರತಿ ಹಸ್ತಪ್ರತಿ ನನ್ನ ಬಳಿಯೂ ಇಲ್ಲ. ನನ್ನ ಹಸ್ತಪ್ರತಿಗಳನ್ನು ಆಕಾಶವಾಣಿಯವರಿಗೆ ಕೊಟ್ಟು ಬಿಟ್ಟಿದ್ದೇನೆ. ಸ್ವಲ್ಪ ಸಮಯದ ನಂತರ ಅದನ್ನು ಅಲ್ಲಿಂದ ತರಿಸಿಕೊಂಡು ಉದಯವಾಣಿಯಲ್ಲಿ ಪ್ರಕಾಶಿಸಬೇಕು ಎಂದು ಯೋಚಿಸಿದ್ದೇನೆ. ಸದ್ಯಕ್ಕಂತೂ ಪ್ರತಿ ನನ್ನ ಬಳಿ ಇಲ್ಲದೆ ಇರುವುದರಿಂದ ಕಳಿಸುವುದು ಸಾಧ್ಯವಾಗದು. ಇತಿ ಬನ್ನಂಜೆ ಗೋವಿಂದಾಚಾರ್ಯ. ಯಾರೂ ಗೊತ್ತಿಲ್ಲದ ಇಂತಹ ನೂರಾರು ಕಾಗದಗಳಿಗೆಲ್ಲ ಅಷ್ಟೇ ಖುಷಿಪಟ್ಟು ಎಷ್ಟು ಪ್ರಿಯವಾದ ಮುದ್ದಾದ ಮಾತಿನ ಜೊತೆಯಲ್ಲಿ ನಮ್ಮನ್ನು ಸೆರೆ ಹಿಡಿದು ಹೇಳುವ ಒಂದು ವ್ಯಕ್ತಿ ಅಂದರೆ ಇದು. ಇಂಥವರಲ್ಲಿ ಏನು ಮಡುಗಟ್ಟಿದೆ ಅಂತ ಹೇಳಬೇಕು ನಾನು. ಏನಿದ್ರೂ ಉಪ್ಪು ಹುಳಿ ಖಾರ ತಿನ್ನುವ ದೇಹ ತಾನೆ. ಎಲ್ಲಿಯೋ ಕೋಪ ತಾಪ ಅರಚಾಟ ಇರಬಹುದಲ್ವ. ವಿದ್ಯಾಮಾನ್ಯರವರ ದೊಡ್ಡ ಗುರುಗಳು ಅವರು ಇಂತಹ ಯಾವುದೋ ಒಂದು ಕಸಿವಿಸಿ ಬಂದಾಗ, ಮಾತುಕತೆ ಬಂದಾಗ ಬನ್ನಂಜಿಯವರನ್ನು ನೇರ ಆಕ್ಷೇಪ ಮಾಡಿದ್ದಾರೆ. ಅದಕ್ಕೆ ಬನ್ನಂಜಿಯವರು ಉತ್ತರ ಕೊಟ್ಟಿದ್ದಾರೆ. ವಿದ್ಯಾಮಾನ್ಯರಿಗೆ ಉತ್ತರ ಕೊಟ್ಟ ಬನ್ನಂಜಿಯವರ ಕೊನೆಯ ಒಂದು 4 ಗೆರೆಗಳನ್ನು ಓದ್ತೇನೆ ಸಮಯದ ಪರಿಮಿತಿಗಾಗಿ. ಇದು ನನ್ನ ಒಟ್ಟು ಆಶಯ. ತಮಗೆ ಯಾರೋ ಏನೇನೋ ಹೇಳಿ ಗೊಂದಲವಾಗಿ ತಾವು ನೊಂದುಕೊಳ್ಳಬಾರದು ಎನ್ನುವುದಕ್ಕಾಗಿ ಸ್ವಲ್ಪ ವಿವರವಾಗಿ ಬರೆದ ವಿಷಯ. ತಿಳಿಯದೆ ಸುಮ್ಮನೆ ಗಾಳಿ ಸುದ್ದಿಯಿಂದ ಏನೇನೋ ಮಾತಾಡುವವರಿಗೆ ಯಾವ ವಿವರಣೆಯೂ ಬೇಕಿಲ್ಲ. ತತ್ವಜಿಜ್ಞಾಸುಗಳಿಗೆ ಮಾತ್ರ ಸಂಗತಿ ತಿಳಿದರೆ ಸಾಕು. ಇದು ಕೇವಲ ತಮ್ಮ ಅವಗಾಹನೆಗೆ ಮಾತ್ರ. ಇದನ್ನು ತಾವು ಯಾರಿಗೂ ತೋರಿಸುವುದು ಬೇಕಿಲ್ಲ. ತಮ್ಮ ಚಿತ್ತಕ್ಕೆ ಇದು ಭಿನ್ನ. ನನ್ನ ಬಗ್ಗೆ ಯಾರು ಏನೆಲ್ಲ ಹೇಳುತ್ತಾರೆ ಎನ್ನುವುದು ನನಗೆ ಮುಖ್ಯವಲ್ಲ. ಅವರೊಳಗಿದ್ದು ಹೀಗೆ ಪ್ರೇರಿಸಿದವನೂ ಭಗವಂತನೇ. ಎಲ್ಲರಿಗೂ ಸಾತ್ವಿಕ ಪ್ರಜ್ಞೆ ಜಾಗೃತವಾಗುವಂತೆ, ಆಚಾರ್ಯರ ಅನುಗ್ರಹವಾಗುವಂತೆ ತಾವು ಆಶೀರ್ವಚಿಸಬೇಕು. ನನಗೆ ವಿವಾದಗಳಲ್ಲಿ ಕಲಹ ಬೆಳೆಸುವುದರಲ್ಲಿ ಆಸಕ್ತಿ ಇಲ್ಲ. ಇತಿ ತಮ್ಮ ವಿಧೇಯ ಶಿಷ್ಯ ಬನ್ನಂಜೆ ಗೋವಿಂದ ಆಚಾರ್ಯ. ಇದು ದಾಖಲೆ ಅವರ ಹೃದಯಕ್ಕೆ ಹಿಡಿದ ಕನ್ನಡಿ. ನನಗೆ ಗಲಾಟೆ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಅಂದಿದ್ದಾರೆ, ಇಷ್ಟ ಇಲ್ಲ ಅಂದಿದ್ದಾರೆ. ಬೇಕಾದವರಿಗೆ ನಾನು ಬೇಕಾದಷ್ಟು ಹೇಳಿದ್ದೇನೆ, ಬೇಡವಾದವರಿಗೆ ಹೇಳಿ ಏನು ನನ್ನಲ್ಲಿ ಬೇಡುವಂಥದ್ದೇನಿಲ್ಲ ತಾನೇ ಅನ್ನುವ ಒಂದು ಅಪೂರ್ವವಾದ ವ್ಯವಸ್ಥೆ. ಇವತ್ತು ನಾನೊಂದು ಅವರ ಕೂಲಂಕುಷವಾದ ಪರಿವೀಕ್ಷಣೆ ಹೇಗಿತ್ತು ಅಂದರೆ, ವಧುಗಳಿಗೆ ಓಲೆ ಭಾಗ್ಯ ದಿನದಿನಕ್ಕೆ ಹೆಚ್ಚುವುದು, ಮದನನಯ್ಯನ ಇದೆಲ್ಲರಿಗೂ ಗೊತ್ತಿರುತ್ತೆ, ಶೋಭಾನೆ ವಾದಿರಾಜರು ಹೇಳಿದ್ದು. ಕೊನೆಗೇನು ಫಲವಾಕ್ಯ ಕೇಳಿದರೆ, ವಧುಗಳಿಗೆ ಒಳ್ಳೆ ಭಾಗ್ಯ ವಧುಗಳಿಗೆ ಒಲೆ ಭಾಗ್ಯ ದಿನದಿನಕ್ಕೆ ಹೆಚ್ಚುವುದು. ಪತಿವ್ರತ ಸ್ತ್ರೀಯರಿಗೆ ದಿನನಿತ್ಯ ಒಲೆಯಲ್ಲಿ ಕೆಲಸ ಜಾಸ್ತಿ ಆಗ್ತದೆ ಈ ಪದ ಹಾಡಿದರೆ. ಅದಕ್ಕೆ ವ್ಯಾಖ್ಯಾನ ಪರಂಪರೆ ಬರುತ್ತೆ. ಮತ್ತೆ ಪ್ರಜೆಯ ಪಶಬೇರ ಬ್ರಹ್ಮ ವರ್ಚಸೇನ ಅನ್ನಾದ್ಯೇನ ಸುವರ್ಗೇಣ ಲೋಕೇನ ಅಂತ. ಮಕ್ಕಳು ಹೆಚ್ಚಾಗ್ತಾರೆ ಮನೆಯಲ್ಲಿ, ಅವರ ಮಕ್ಕಳು ಮತ್ತೆ ಬರ್ತಾರೆ. ಹಾಗಾಗಿ ಒಲೆ ಭಾಗ್ಯ ಜಾಸ್ತಿ ಆಗ್ತದೆ ಈ ಪತಿವ್ರತೆಗೆ ಮನೆಯಲ್ಲಿ. ಈ ಪದನ ಹಾಡ್ತಾ ಇದ್ದರೆ ದಾಂಪತ್ಯ ಸುಖದಿಂದ ಮಕ್ಕಳು ಹೆಚ್ಚಾಗಿ ಒಳ್ಳೆಯ ಸಂಪತ್ತಿನಲ್ಲಿ ಬದುಕ್ತಾರೆ ಅಂತ ಆಚಾರ್ಯರು ಹೇಳಿದರು. ವಧುಗಳಿಗೆ ಓಲೆ ಭಾಗ್ಯ ದಿನದಿನಕ್ಕೆ ಹೆಚ್ಚುವುದು ಅಂತ. ಓಲೆ ಭಾಗ್ಯ ಅಂದರೆ ಬೆಂಡೋಲೆ ಭಾಗ್ಯ. ಇವರು ಒಲೆ ಭಾಗ್ಯ ಅಂತ ಮಾಡಿಕೊಂಡು ಮುಂದುವರಿಸಿಕೊಂಡು ಅದಕ್ಕೆ ಟೀಕೆ ಟಿಪ್ಪಣಿ ಕೊಟ್ಟುಕೊಂಡು ಮತ್ತು ಇನ್ನೊಂದು ಕಡೆಯಲ್ಲಿ ಇನ್ನೊಬ್ಬರು ಇದ್ದಾರೆ, ಏನಂತೆ ವಾದಿರಾಜರು ಒಲೆ ಭಾಗ್ಯ ಹೆಚ್ಚುವುದು ಹೇಳ್ತಾರೆ. ಹೆಂಗಸರು ಅಡುಗೆ ಮಾಡಲಿಕ್ಕೆ ಕೆಲಸಕ್ಕೆ ಹೋಗುವುದು ಬೇಡವಾ? ಇದವರು ಮಾಡಿದ ಯಾವುದೋ ಒಂದು ಸ್ತ್ರೀ ವಿರೋಧ ಕೆಲಸ, ಪುರುಷರನ್ನು ಕಟ್ಟಿದ ಕೆಲಸ ಮತ್ತೊಬ್ಬರು ಟೀಕೆ ಟಿಪ್ಪಣಿ ಕೊಡ್ತಾ ಇದ್ದಾರೆ.
ಆಚಾರ್ಯ ಹೇಳಿದ್ರೆ ಇದು ಯಾವುದು ಅಲ್ಲ, ಅಕ್ಷರ ಓದಿಕೊಳ್ಳಿ ಸರಿಯಾಗಿ. ಇರುವುದು ಬೇರೆಯ ಸಂಗತಿ, ವಧುಗಳಿಗೆ ಓಲೆ ಭಾಗ್ಯ. ಚೆನ್ನಾಗಿ ಗಂಡ ಬದುಕಿ ಬರ್ತಾನೆ ಹೋದವನು, ಆರೋಗ್ಯವಾಗಿ ನೀವು ಬದುಕಲಿಕ್ಕೆ ಸೌಭಾಗ್ಯವತಿಯರಾಗ್ತೀರಿ ಅಂತ ಹೇಳಲಿಕ್ಕೆ ಹೊರಟದ್ದು. ನಾವು ನೋಡುವಾಗ ತಮಾಷೆ ಮಾಡ್ತೇವೆ, ಟೀಕೆ ಟಿಪ್ಪಣಿಯೆಲ್ಲ ಉಂಟಲ್ಲ, ಮಕ್ಕಳಾಗ್ತದೆ ಅಂತ ಉಂಟು, ಒಳ್ಳೆಯದಾಗ್ತದೆ ಉಂಟು, ಮನೆ ತುಂಬ ಮಕ್ಕಳಿರಲ್ಲವ ಅಂತ ಹರಸುವುದುಂಟು. ನಾವು ನೋಡಿ ಈ ಟೀಕೆಯನ್ನು ನೋಡಿಕೊಂಡು ಅವರ ಟಿಪ್ಪಣಿಯನ್ನು ಓದಿಕೊಂಡು ಮೂಲವನ್ನು ಹೀಗೆ ಅಂತ ಒತ್ತಿಕೊಂಡು ಹೋಗ್ತೇವೆ. ಆಚಾರ್ಯ ಹೇಳ್ತಾರೆ ಅದೆಲ್ಲ ಬೇಡ, ಮೊದಲು ಇರುವುದು ನೋಡಿ ಅಕ್ಷರ ಚೆನ್ನಾಗಿ. ಅಕ್ಬರ ನಿಗೊಲಿದ ದೇವನೇ ಬಾರೋ ಅಂತ ಹೇಳಿಕೊಂಡು, ಇದೆಂತ ಅಕ್ಬರ ನಿಗೊಲಿಗ, ಅಲ್ಲಿ ಬರ್ದಾಯಿತು ಟೀಕೆ ಟಿಪ್ಪಣಿ ಎಲ್ಲ. ಆಗೆಲ್ಲ ಗೋರಿ ಕಟ್ಟಿದ ಮೇಲೆಯೂ ಪೂಜೆ ಮಾಡಿದ ಸ್ವಾಮಿಗಳಿದ್ದಾರೆ, ಎಲ್ಲ ದೇವರು ಒಬ್ಬನೇ ಅಂತ ಹೇಳಿಕೊಂಡು ತಿರುಗ್ತಾ ತದ್ ಭಾಷೆಯ ಚಿತ್ರವಾಕ್ಯಂ ಮಧ್ವಾಚಾರ್ಯರು ಉರ್ದು ಮಾತಾಡಿದ್ದಾರೆ ಅಂತ. ಅಲ್ಲಿ ಅರ್ಭಕನಿಗೊಲಿದ ವಿಕ್ರಮನೇ ಬಾರೋ ಅಂತ, ಅಕ್ಬರನಿಗೊಲಿದ ಅರ್ಭಕನಿಗೆ, ಅರ್ಭಕ ಅಂದರೆ ಮಾಣಿ, ಪ್ರಹ್ಲಾದನಿಗೆ ಅಂತ. ಈ ಅರ್ಭಕ ಹೋಗಿ ಅಕ್ಬರಾಗಿ ಹೀಗೆ ಪಾಠ ಶುದ್ಧಿಯ ಮೇಲೆ ಬಹಳ ಗಮನ ಕೊಟ್ಟು ಅಕ್ಷರವನ್ನು ತಾಡವಾಲೆಯಲ್ಲಿರುವುದನ್ನು ಹುಡುಕಿ ತೆಗೆದು ಗೋಣು ಮೂರಿಸಿ ನಮ್ಮ ಮುಂದೆ ಇಟ್ಟವರು. ಏನಾದರೂ ತೊಂದರೆಯಲ್ಲಿ ಹೇಳಬಹುದು. ಉಪಾಸನೆಯ ಕತೆ ನೋಡಿದ್ರಿ, ಭಗನೇತ್ರ ಹರಂ ಹರಂ ಅಂತ ಗಾಂಧಾರಿ ಉಪಾಸನೆ ಮಾಡಿದ್ದು ಶಿವನನ್ನು. ಎಂಥ ಶಿವ ಕೇಳಿದರೆ ಭಗನೇತ್ರ ಹರಂ, ದಕ್ಷಯಾಗದಲ್ಲಿ ಭಗ ಎನ್ನುವ ಆದಿತ್ಯನ ಕಣ್ಣು ಕುಕ್ಕಿದ ದೇವರು. ಹಾಗಾಗಿ ಅವಳಿಗೆ ಬಾಳಿನಲ್ಲಿ ಕಣ್ಣಿಲ್ಲದ ಗಂಡ ಬಂದ. ತಮ್ಮ ಯಥಾ ಉಪಾಸತೆ ತದೇವ. ಇದು ಅಕ್ಷರ ವ್ಯತ್ಯಾಸ ಆದರೆ ಏನು ಕತೆ ಕೇಳಿದರೆ ನಮ್ಮ ಫಲ ಹೆಚ್ಚು ಕಮ್ಮಿ ಆಗುತ್ತೆ. ಅದೇ ಭಗನೇತ್ರ ಕರಂ ಹರಂ ಇರಬೇಕಲ್ಲಿ ಪಾಠದಲ್ಲಿ. ಕಣ್ಣು ಹೋದ ಭಗನಿಗೆ ಕಣ್ಣು ಕೊಟ್ಟವ ದಕ್ಷಯಜ್ಞದಲ್ಲಿ ಏನು ಹೆಚ್ಚು ಕಮ್ಮಿ ಆಯಿತೋ ಮತ್ತೆ ಶಿವ ಒಳ್ಳೇದು ಮಾಡಿಬಿಟ್ಟಿದ್ದಾನೆ, ಎಲ್ಲ ರಿಪೇರಿ ಮಾಡಿಬಿಟ್ಟ. ತಲೆ ಇಲ್ಲದವರಿಗೆ ತಲೆಯೂ ಕೊಟ್ಟ, ದೊಡ್ಡ ವೈದ್ಯವ. ಅಂಗ ಕಸಿಯಲ್ಲ ಆಗುವುದಿಲ್ಲ, ಅದೆಲ್ಲ ಮಾಡಿದ್ದಾನವ. ಅದರಿಂದ ಭಗನೇತ್ರ ಕರಂ ಹರಂ ಇದ್ದದ್ದು, ಇದು ಭಗನೇತ್ರ ಹರಂ ಹರಂ ಅಂತ. ಕಾಯಿದ್ದಲ್ಲಿ ಹಾಗೆ ಕಣ್ಣು ತೆಗೆದ ಅಂದರೆ ಪ್ರೀ ಸ್ಟೇಜಿನ ರುದ್ರ ಸಿಕ್ಕಿದ, ನೆಕ್ಸ್ಟ್ ಸ್ಟೇಜಿನ ರುದ್ರ ಬರಲಿಲ್ಲ, ಕರೆಕ್ಷನ್ ಆದದ್ದಾಗಲಿಲ್ಲ. ಹೀಗೆ ಅಕ್ಷರಗಳ ವ್ಯತ್ಯಾಸದಿಂದ ನಮ್ಮ ಮಾತಿನಲ್ಲಿ ಅವರಿಗೆ ತಾನೇ ಹೇಳಿದರು ವಿಷ್ಣು ಸಹಸ್ರನಾಮ ಸುಮ್ಮನೆ ಹೇಳುತ್ತಿದ್ದೆವು, ಅರ್ಥ ಸಿಕ್ಕಿದಾಗ ಖುಷಿಯಾಗಿತ್ತು. ಹೀಗೆ ಇಡೀ ಸಂಸ್ಕೃತ ಸಾಹಿತ್ಯವೇ ಅದ್ಭುತವಾದಂತಹ ಸಾಮ್ರಾಜ್ಯ. ಅಕ್ಷರಗಳ ಹೆಚ್ಚು ಕಡಿಮೆಯಿಂದ. ಈಗ ವಿಧುರ ವಿರಹಿತೆ ಕಾಲೆ, ಒಬ್ಬ ಭಾಳ ಖುಷಿ ಇದ್ದವ ಹೆಣ್ಣಿಗೆ ಹೇಳಿಬಿಟ್ಟ, ನೀನು ಯಾವಾಗ ಬರಬೇಕು ಸಿಗಬೇಕು ಅಂದರೆ ವಿಧುರ ವಿರಹಿತ ಕಾಲದಲ್ಲಿ ಬರಬೇಕು ಅಂತ. ವಿಧುರ ವಿರಹಿತ ಕಾಲ ಅಂದರೆ ಅವಳಿಗೆ ಅರ್ಥ ಆಯಿತು, ವಿಧು ರವಿ ರಹಿತ ಕಾಲ ಅಂತ. ವಿಧು ಅಂದರೆ ಚಂದ್ರ, ರವಿ ಅಂದರೆ ಸೂರ್ಯ, ಇಲ್ಲದ ಸಮಯ ಅಂದರೆ ಅಮಾವಾಸ್ಯೆಯಿಂದ ಬಂದುಬಿಟ್ಲ ಅವಳು. ಇವ ಹೇಳ್ತಾನೆ, ನಿನ್ನ ಅಪ್ಪ ಮನೆಯಲ್ಲಿ ಇಲ್ವಾ? ಇದ್ದಾನೆ. ಮತ್ತೆ ಈಗ ಬಂದದ್ದು ನೀನು? ನೀವು ಹೇಳಿದ್ದು. ನಾನು ಹೇಳಲಿಲ್ಲ, ನಾನು ವಿಧುರ ವಿರಹಿತೇ ಕಾಲೆ ಅಂದದ್ದು. ವಿಧುರ ಅಂದರೆ ಧುರ ಅಂದರೆ ನೊಗ, ವಿಶಿಷ್ಟ ನೊಗದಿಂದ ಒಟ್ಟುಗೂಡುವಂಥದ್ದು ಕೋಣ. ಅದನ್ನು ಹೊತ್ಕೊಂಡು ಹೋಗ್ತಾನವ ರೈತ ಕೆಲಸಕ್ಕೆ. ಕೋಣ ತಗೊಂಡು ಹೋದಾಗ ನೀನು ಬಾ ಅಂತ ಹೇಳಿದ್ದು, ನೀನು ಈಗಲೇ ಬಂದರೆ ಬೆಳೆದಿನ ವ್ಯಾಪಾರ ಆಯ್ತಲ್ಲ ಅಂತ. ಹೀಗೆ ಅಕ್ಷರಗಳನ್ನು ವ್ಯವಸ್ಥಿತವಾಗಿ ನೋಡಿಕೊಳ್ಳುವುದು, ಓದಿಕೊಳ್ಳುವುದು ಅಂದರೆ ಇದು ಬೆಸ್ಟ್ ರೀಡಿಂಗ್ ಅಂತ. ಅದಕ್ಕೆ ನಾನು ಹೇಳಿದೆ, ಶುದ್ಧ ಪಾಠದ ಬುದ್ಧ ಇನ್ನೆಲ್ಲಿ. ಹರೇ ರಾಮ್. ಶುದ್ಧ ಪಾಠದ ಬುದ್ಧ ಇನ್ನೆಲ್ಲಿ ಇದ್ದಾರೆ. ರಾಮನಾಥಾಚಾರ್ಯರಿಗೆ ವಂದನೆಗಳು. ಲಕ್ಷ್ಮೀಶ್ ತೋಡ್ಪಾಡಿ ವೇದಿಕೆ ಬರಬೇಕು. ನಮ್ಮ ನಾಡು ಕಂಡ ಅತ್ಯಂತ ಶ್ರೇಷ್ಠ ಚಿಂತಕ, ಈ ಶಬ್ದಕ್ಕೆ ನಿಜ ಅರ್ಥದಲ್ಲಿ ವ್ಯಾಖ್ಯೆ ಬರೆದವರು ಲಕ್ಷ್ಮೀಶರು. ಇದೀಗ ನಮ್ಮ ಮುಂದೆ ನುಡಿ ನಮನಕ್ಕಾಗಿ ಪೂಜ್ಯ ಶ್ರೀಪಾದರೇ, ಬನ್ನಂಜೆಯವರ ಅಭಿಮಾನಿಗಳೇ, ಬನ್ನಂಜೆಯವರು ಇಲ್ಲದ ಉಡುಪಿಯನ್ನು ಊಹಿಸುವುದೇ ಒಂದು ದುಃಖದಾಯಕ ವಿಷಯ. ಉಡುಪಿ ಅಂದರೆ ಈ ಒಂದು 50-60 ವರ್ಷಗಳ ಕಾಲದಲ್ಲಿ ಉಡುಪಿ ಅಂತ ಹೇಳಿದರೆ ಮೊದಲು ನೆನಪಾಗೋದು ಕೃಷ್ಣ, ಆಮೇಲೆ ಬನ್ನಂಜೆಯವರು. ಕೃಷ್ಣನನ್ನು ನೋಡುವುದಕ್ಕೆ ಕನಕನ ಕಿಂಡಿ ಇದ್ದ ಹಾಗೆ, ಕನಕನ ಕಿಂಡಿಯ ಮೂಲಕವೇ ಕೃಷ್ಣನನ್ನು ನೋಡಬೇಕು ಎನ್ನುವ ಸಂಪ್ರದಾಯ ಇದ್ದ ಹಾಗೆ, ಭಾಳ ಚೆನ್ನಾಗಿದೆ ಆ ಸಂಪ್ರದಾಯ. ಇದ್ದ ಹಾಗೆ ಬನ್ನಂಜೆಯವರು ಕೂಡ ಒಂದು ಬೆಳಕಿಂಡಿಯಾಗಿದ್ದರು. ನಮ್ಮ ಆರ್ಷೇಯ ವಾಂಗ್ಮಯವನ್ನು ನೋಡುವುದಕ್ಕೆ, ವಿಶೇಷತಃ ಮಾಧ್ವ ವಾಂಗ್ಮಯವನ್ನು ಅರ್ಥವಿಸುವುದಕ್ಕೆ ಬನ್ನಂಜೆಯವರು ಒಂದು ಬೆಳಕಿಂಡಿ ಹಾಗೆ ಇದ್ದರು. ಅವರ ಗ್ರಂಥಗಳಿದ್ದಾವೆ, ಅವರ
ಅಪಾರವಾದ ಸಿಡಿಗಳಿದ್ದಾವೆ, ಅವರ ಮಾತಿದೆ, ಅದು ಚಿರಂಜೀವಿ. ಆದರೆ ಅವರಿಲ್ಲ, ಅದು ಒಂದು ಕಾಡ್ತದೆ. ಆ ಜೀವಂತ ಒಂದು ಸಾನ್ನಿಧ್ಯ, ಒಂದು ಉಪಸ್ಥಿತಿ ಅದು ಕಾಡ್ತದೆ. ಬನ್ನಂಜಿಯವರದ್ದು ನಾನು ಕಂಡ ಹಾಗೆ ಅವರ ಈಗ ನೋಡಿ, ನಾವು ಗ್ರಂಥಗಳನ್ನು ಅಧ್ಯಯನ ಮಾಡ್ತೇವೆ. ಅದು ಪ್ರಾಚೀನ ಗ್ರಂಥಗಳಿರ್ಬೋದು, ಆಧುನಿಕ ಗ್ರಂಥಗಳಿರ್ಬೋದು, ಯಾವುದೂ ಇರ್ಬೋದು. ಗ್ರಂಥಗಳನ್ನು ಅಧ್ಯಯನ ಮಾಡ್ತೇವೆ. ಈ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಹೇಗೆ, ಯಾಕೆ ಅಂತ. ಈ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರಿಂದ ನಿಜವಾಗಿ ಆಗಬೇಕಾದದ್ದು ಏನು ಅಂತ. ಒಂದು ಗ್ರಂಥವನ್ನು ನಾವು ಅಧ್ಯಯನ ಮಾಡಿದರೆ, ಅಧ್ಯಯನ ಮಾಡುವಾಗ, ಅಧ್ಯಯನ ಮಾಡಬೇಕು ಅಂತ ನಮಗೆ ಅನ್ನಿಸುವಾಗ ನಾವು ಅದರಲ್ಲಿ ಹುಡುಕುವುದು ಯಾವುದನ್ನು, ಆ ಗ್ರಂಥದಲ್ಲಿ ಹುಡುಕುವುದು ಯಾವುದನ್ನು. ಭಾರತೀಯ ದೃಷ್ಟಿ ಏನು ಅಂತ ಕೇಳಿದರೆ, ಒಂದು ಗ್ರಂಥದಲ್ಲಿ ನಾವು ಹುಡುಕುವುದು ನಮ್ಮನ್ನೇ ಅಂತ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ನಮ್ಮನ್ನೇ ಆ ಗ್ರಂಥದಲ್ಲಿ ಹುಡುಕುವುದು. ಯಾಕೆಂದರೆ ಆ ಗ್ರಂಥವನ್ನು ಓದಿದ್ದರಿಂದ ನಮ್ಮಲ್ಲಿ ಉಂಟಾಗತಕ್ಕ ಪ್ರಜ್ಞಾ ವಿಕಾಸ ಉಂಟಲ್ಲ, ಅದು ಓದದಿದ್ದರೆ ಆಗುವುದಿಲ್ಲ. ಆ ಗ್ರಂಥವನ್ನು ಅಧ್ಯಯನ ಮಾಡದೇ ಇದ್ದರೆ ಮಾಡಿದ್ದರಿಂದ ಉಂಟಾಗತಕ್ಕ ಪ್ರಜ್ಞಾ ವಿಕಾಸ ನಮಗೆ ಅನುಭವಕ್ಕೆ ಬರುವುದು ಆಮೇಲೆ. ಹಾಗಾದರೆ ನಮ್ಮಲ್ಲಿಯೇ ಇರತಕ್ಕ ವಿಕಾಸ, ಹೊಸ ವ್ಯಕ್ತಿತ್ವ ನಮಗೆ ಗೊತ್ತಾಗಬೇಕಾಗಿದ್ದರೆ ನಾವು ಆ ಗ್ರಂಥವನ್ನು ಅಧ್ಯಯನ ಮಾಡಬೇಕು. ಆದುದರಿಂದ ನಮ್ಮನ್ನೇ ನಾವು ಅಧ್ಯಯನ ಮಾಡುವುದಕ್ಕೋಸ್ಕರ, ನಮಗೆ ಗೊತ್ತಿಲ್ಲದೆ ಒಂದು ಗ್ರಂಥ ನಮಗೆ ನಮ್ಮ ಸತ್ಯವನ್ನು ನಮಗೆ ತಿಳಿಸುವುದಕ್ಕೆ ಅದೊಂದು ಪ್ರತೀಕವಾಗುವುದು. ಹೀಗೆ ಒಂದು ಗ್ರಂಥವನ್ನು ಅಧ್ಯಯನ ಮಾಡಿದ ಪರಂಪರೆಯಲ್ಲಿ ಬಂದವರು ಬನ್ನಂಜಿಯವರು. ಎಲ್ಲರೂ ಹೀಗೆ ಮಾಡ್ತಾರೆ ಅಂತಲ್ಲ, ಆದರೆ ಅದಕ್ಕೊಂದು ಪರಂಪರೆಯೂ ಇದೆ. ಮಧ್ವಾಚಾರ್ಯರು ಒಂದು ಗ್ರಂಥವನ್ನು ಅಧ್ಯಯನ ಮಾಡುವಾಗ, ಒಂದು ಗ್ರಂಥಕ್ಕೆ ಪ್ರವೇಶಿಸುವಾಗ ಅವರು ಯಾಕೆ ಪ್ರವೇಶಿಸ್ತಾರೆ? ಅದು ಬರೀ ಕಥೆ ಹೇಳಿಕಲ್ಲ, ಕಥೆ ಅಲ್ಲಿ ಇದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರಲ್ಲಿ ಒಂದು ಕಥೆ ಇದೆ, ಮಹಾಭಾರತದ ಕಥೆ ಇದೆ. ಹೆಚ್ಚಿನವರಿಗೆ ಅದರ ವಿಷಯ ಎಲ್ಲ ಗೊತ್ತಿದೆ. ಅದೊಂದು ದೊಡ್ಡ ಇತಿಹಾಸ. ಅದು ಅಷ್ಟೇ ಅಲ್ಲ, ಆ ಗ್ರಂಥ ಅಷ್ಟೇ ಅಲ್ಲ, ಅದು ಅಷ್ಟೇ ಅಲ್ಲ. ಅದೇನು, ಅದು ಬರೀ ಮಹಾಭಾರತದ ಇತಿಹಾಸ ಮಾತ್ರ ಅಲ್ಲ, ಕೌರವ ಪಾಂಡವರ ಇತಿಹಾಸ ಮಾತ್ರ ಅಲ್ಲ, ಅದರಲ್ಲಿ ಬಂದಿರತಕ್ಕ ಸಾವಿರಾರು ಪಾತ್ರಗಳ ಇತಿಹಾಸ ಮಾತ್ರ ಅಲ್ಲ, ಅದರಲ್ಲಿ ನಮ್ಮ ಇತಿಹಾಸವೂ ಇದೆ ಅಂತ. ನಮ್ಮ ಇತಿಹಾಸ ಅದರಲ್ಲಿ ನಮಗೆ ಸಿಗದೇ ಇದ್ದರೆ ಇನ್ನೊಬ್ಬರ ಇತಿಹಾಸ ನಮಗೆ ಸಿಕ್ಕಿ ಏನು ಫಲ? ಇಡೀ ಭಾರತೀಯ ಪರಂಪರೆಯಲ್ಲಿ ಒಂದು ಬಹಳ ಅಪೂರ್ವವಾಗಿರ್ತಕ್ಕ ಪದ ಸ್ವಾಧ್ಯಾಯ ಅಂತ. ಈ ಸ್ವಾಧ್ಯಾಯ ಅಂದ್ರೇನು? ಅಧ್ಯಯನ. ಹೌದು, ಅಲ್ಲಿ ಸ್ವಾಧ್ಯಾಯ ಅಂದ್ರೇನು? ತನ್ನ ಅಧ್ಯಯನ, ತನ್ನ ಒಳಗಿನ ಅಧ್ಯಯನ. ಒಂದು ಗ್ರಂಥವನ್ನು ನಾವು ಅಧ್ಯಯನ ಮಾಡುವಾಗ ನಮಗೆ ಆಗುವಂಥದ್ದು ಏನು ಅಂದರೆ, ನಮ್ಮ ಅರಿವು ನಮಗೆ ಅದುವರೆಗೆ ಆಗದೇ ಇದ್ದದ್ದು ಉಂಟಾಗುವುದು. ಈ ರೀತಿಯಲ್ಲಿ ಸ್ವಾಧ್ಯಾಯ ಮಾಡಿದವರು ಆಧುನಿಕ ಕಾಲದಲ್ಲಿ ಬನ್ನಂಜಿಯವರು. ಅದು ಮಧ್ವರ ಪರಂಪರೆ. ನನಗೆ ಅನ್ನಿಸ್ತದೆ, ಭಾರತೀಯತೆ ಅಂದರೆ, ಭಾರತೀಯ ಪ್ರಜ್ಞೆ ಅಂದರೆ ಏನು, ವೈದಿಕ ಪ್ರಜ್ಞೆ ಅಂದರೆ ಏನು, ಮಾಧ್ವ ಪ್ರಜ್ಞೆ ಅಂದರೆ ಏನು, ಹಾಗಂದರೆ ಏನು ಹೇಳ್ಬೋದು. ನಾವು ಮಧ್ವರು ಅಂತ ಹೇಳ್ಬೋದು, ನಾವು ಅದೆಲ್ಲ ಹೇಳ್ಬೋದು, ಅದು ಬೇರೆ ವಿಷಯ. ನಿಜವಾಗಿ ಏನು ಅದು ನಮಗೆ ಎಷ್ಟು ನಮಗೆ ಅರ್ಥ ಆಗಿದೆ ಅಂತ ತಾನು ಅರ್ಥ ಮಾಡಿಕೊಂಡು, ತಾನು ಅದನ್ನು ಆತ್ಮಸಾತ್ ಮಾಡಿಕೊಂಡು ಇನ್ನೊಬ್ಬರಿಗೆ ಅರ್ಥ ಮಾಡಿಸಿದ ಈ 50 ವರ್ಷಗಳಲ್ಲಿ ನಿರಂತರವಾಗಿ ಎಷ್ಟೋ ಸರ್ತಿ ಆಶ್ಚರ್ಯ ಆಗ್ತದೆ. ಅವರಿಗೆ ಪ್ರತಿನಿತ್ಯ ಪ್ರವಚನ, 30,000 ಗಂಟೆಗಳ ಕಾಲ ಪ್ರವಚನ ಅಂದರೆ 30,000 ಒಂದು ಪ್ರವಚನ 1 ಗಂಟೆ ಅಂತ ಇಟ್ಕೊಳ್ಳಿ. ಅದಕ್ಕಿಂತಲೂ ಹೆಚ್ಚಾಗ್ತದೆ ಎಷ್ಟೋ ಸಲ. 1 ಗಂಟೆ ಅಂತ ಇಟ್ಕೊಳ್ಳಿ, 30,000 ಗಂಟೆ ಇಷ್ಟು ಪ್ರವಚನ ಮಾಡಿದರು. ಇವರು ಇದನ್ನೆಲ್ಲ ಯಾವಾಗ ಓದಿದರು? ಓದಿದ್ದೆಲ್ಲ ನೆನಪೆ. ಒಂದು ಸಲ ಅಂದರೆ ಅವರು ಏಕಪಾಠಿಯೂ ಅಲ್ಲ ಅಂತ. ಒಂದು ಸಲ ಓದಿದರೆ ಅದು ಅವರಿಗೆ ನೆನಪೆ, ಸ್ಥಾಯಿ. ಅದು ಇಂಥವರು ಬಹಳ ಜನ
ಅಪರೂಪವಾಗಿ ಆದರೂ ವಿರಳವಾಗಿ ಆದರೂ ಇರಬಹುದು. ಬನ್ನಂಜವರಿಗೆ ಓದದೇ ಇದ್ದದ್ದು ನೆನಪೇ. ಭಾಳ ಆಶ್ಚರ್ಯ ಇದು. ಅಂದರೆ ಏನಂದರೆ ಅದು ಓದದೇ ಇದ್ದಂದರೆ ಅವರಿಗೆ ಊಹನ ಪ್ರತಿಭೆ, ಅದರಲ್ಲಿ ಹೀಗಿರಬೇಕು, ಎಲ್ಲವೂ ಬಹಳ ಬಹಳ ವಿಚಿತ್ರವಾದ ಒಂದು ಸ್ವಾಧ್ಯಾಯದ ಒಂದು ಪರಂಪರೆ ಅವರದ್ದು. ಒಂದು ಸಣ್ಣ ಒಂದು ವಿಷಯ, ಒಂದು ತಮಾಷೆಯ ವಿಷಯ ಹೇಳ್ತೇನೆ. ಒಬ್ಬರು ಒಂದು ಮಾತು ಹೇಳಿದರು ಬನ್ನಂಜಿಯವರ ಹತ್ರ. ಏನಂದರೆ, ಶಂಕರ ಸೇಸ್ ದಿಸ್ ಲೈಫ್ ಈಸ್ ಎ ಡ್ರೀಮ್. ಈ ಜೀವನ ನಾವು ಮಾಡ್ತಾ ಇದ್ದೇವಲ್ಲ, ಈ ಬದುಕೊಂಡು ಇದೊಂದು ಸ್ವಪ್ನಾಯಮಾನ, ಇದೊಂದು ಕನಸಿನ ಹಾಗೆ. ಶಂಕರ ಸೇಸ್ ಸೋ. ಆ್ಯಸ್ ಎ ಮಾಧ್ವ ಸ್ಕಾಲರ್, ವಾಟ್ ವುಡ್ ಯು ಲೈಕ್ ಟು ರಿಪ್ಲೈ, ಲೈಕ್ ಟು ಸೇ, ಲೈಕ್ ಟು ರೆಸ್ಪಾಂಡ್? ಅದನ್ನು ಅಫೆಂಡ್ ಮಾಡಲಿಕ್ಕೆ ಕೊಡೋದು. ಅವ್ರು ಏನು ಹೇಳಿದರು, ಇದೊಂದು ಕನಸಿನ ಹಾಗೆ ಅಂತ ಅವ್ರು ಏನು ಹೇಳ್ತಾರೆ, ಅದನ್ನು ಅಫೆಂಡ್ ಮಾಡದೆ, ಅದನ್ನು ಖಂಡಿಸದೆ, ನೀವು ಅದಕ್ಕೆ ಒಬ್ಬರು ಮಧ್ವ ಸ್ಕಾಲರ್ ಆಗಿ ನೀವೇನು ಹೇಳ್ತೀರಿ ಅಂತ ಬನ್ನಂಜಿಯವರು ಕೂಡಲೇ ಹೇಳಿದ್ರಂತೆ. ಏನು ಹೇಳಿದ್ರು ಅಂದರೆ, ಲೈಫ್ ಈಸ್ ಎ ಡ್ರೀಮ್. ಎಸ್ ಎಸ್, ಐ ಅಗ್ರಿ. ಲೈಫ್ ಈಸ್ ಎ ಡ್ರೀಮ್ ಡ್ರೆಮ್ಟ್ ಬೈ ಸ್ಲೀಪಿಂಗ್ ಗಾಡ್ ವಿಷ್ಣು. ಏನು ಚೆನ್ನಾಗಿದೆ ಇದು ಮಾತು. ಅಂದರೆ ಇದು ಜೀವನ ಹೌದು, ಇದು ಕನಸು ಹೌದು. ಈ ಕನಸು ಮಾತ್ರ ಯೋಗ ನಿದ್ರೆಯಲ್ಲಿ ಮಲಗಿದ ವಿಷ್ಣು ಕಂಡ ಕನಸು ಅಂತ. ಲೈಫ್ ಈಸ್ ಎ ಡ್ರೀಮ್ ಡ್ರೆಮ್ಟ್ ಬೈ ಸ್ಲೀಪಿಂಗ್ ಗಾಡ್ ವಿಷ್ಣು ಅಂತ ಒಂದು ಮಾತು. ಇದು ಹೀಗೆ ನೀವು ಮಾತಾಡಬೇಕಾಗಿದ್ದರೆ ಅದು ಬರೀ ಪಾಂಡಿತ್ಯ ಅಲ್ಲ. ಇದು ಪಾಂಡಿತ್ಯ ಇದೆ ಇದರಲ್ಲಿ, ಬರೀ ಪಾಂಡಿತ್ಯ ಅಲ್ಲ. ಅದನ್ನು ಸೃಷ್ಟಿಶೀಲತೆ ಅಂತ ಹೇಳೋದು, ಸರ್ಜನಶೀಲತೆ ಅಂತ ಹೇಳೋದು, ಕ್ರಿಯೇಟಿವಿಟಿ ಅಂತ ಹೇಳೋದು. ಒಂದನ್ನು ಇನ್ನೊಂದಕ್ಕೆ ಕನೆಕ್ಟ್ ಮಾಡಿ ಕೊಂಡಿ ಹಾಕಿ ಇನ್ನೊಂದೇ ಹೊಸ ಒಂದು ಅರ್ಥವನ್ನು ಸ್ಫುರಿಸತಕ್ಕ ಒಂದು ಸೃಷ್ಟಿ ಸಾಮರ್ಥ್ಯ. ಎಲ್ಲವೂ ಏಕತ್ರ ಒಬ್ಬ ವ್ಯಕ್ತಿಯಲ್ಲಿ ಹೀಗೆ ಇದು ಸಂಗಮಿಸುವುದು ಬಹಳ ಆಶ್ಚರ್ಯ. ಪಾಂಡಿತ್ಯ, ನೆನಪು, ಅದರ ಧಾರಣಾ ಸಾಮರ್ಥ್ಯ, ಅದರ ಒಟ್ಟಿಗೆ ಸಂಶೋಧನ ಪ್ರವೃತ್ತಿ. ಪಂಡಿತರೆಲ್ಲರೂ ಸಂಶೋಧಕರಾಗಿರುವುದಿಲ್ಲ, ಸಂಶೋಧಕರೆಲ್ಲರೂ ಪಂಡಿತರಾಗಿಯೂ ಇರುವುದಿಲ್ಲ. ಸಂಶೋಧನೆ ಮತ್ತು ಪಾಂಡಿತ್ಯ, ಅದರ ಒಟ್ಟಿಗೆ ಸೃಷ್ಟಿಶೀಲತೆ, ಈ ಮೂರೂ ಒಂದು, ಅದು ಯಾವುದು ಹೆಚ್ಚು ಯಾವುದು ಕಮ್ಮಿ ಅಂತ ಹೇಳುವುದಕ್ಕೆ ಸಾಧ್ಯದ ಈ ಮೂರು ಅಪೂರ್ವವಾಗಿರತಕ್ಕ ವಿದ್ವತ್ ಗುಣಗಳು, ಸಾಂಸ್ಕೃತಿಕ ಗುಣಗಳು, ಆತ್ಮಗುಣಗಳು ಒಬ್ಬರಲ್ಲಿ ಪರಸ್ಪರ ಸ್ಪರ್ಧಿಸ್ತಾ ಇವೆಯೋ ಎನ್ನುವ ಹಾಗೆ ಒಂದು 60 ವರ್ಷ ನಮ್ಮನ್ನು ಬೆರಗುಗೊಳಿಸಿದರು ಬನ್ನಂಜೆ. ವಿಸ್ಮಯ, ಒಂದು ವಿಸ್ಮಯವೇ ಅದು. ನಾನು ಬನ್ನಂಜೆಯವರ ಅನೇಕ ಪ್ರವಚನಗಳನ್ನು ನಾನು ಇಲ್ಲಿ ಉಡುಪಿಯಲ್ಲಿದ್ದೆ. ಬಹಳ ಪ್ರವಚನಗಳು ಲಂಬಲ್ಪಾಡಿಯಲ್ಲಿ ಮಾಡ್ತಿದ್ರು, ಉಪನಿಷತ್ತಿನ ಮೇಲೆ ಮಾಡ್ತಾಯಿದ್ರು, ಬೇರೆ ಬೇರೆ ಅನೇಕ ವಿಷಯಗಳ ಮೇಲೆ ಮಾಡ್ತಾಯಿದ್ರು. ಅದನ್ನು ಕೇಳಿದೆ. ವಿಶೇಷ ಒಂದು ಅದರ ಒಂದು ಆಕರ್ಷಣೆ ಅಥವಾ ಅದರ ವಿಶೇಷ ಒಂದು ಗುಣ ನನಗೆ ಕಂಡದ್ದು ಯಾವುದು ಅಂದರೆ, ನೋಡಿ, ನಮ್ಮಲ್ಲಿ 2 ರೀತಿಯ ಗುಣ ಇದೆ. ಒಂದು ಪ್ರತಿರೋಧ. ನಮ್ಮಲ್ಲಿ ಒಂದು ಪ್ರತಿರೋಧ ಸಾಮರ್ಥ್ಯ ಬೆಳೀತದೆ, ರೋಗಕ್ಕೆ ಪ್ರತಿರೋಧ ಸಾಮರ್ಥ್ಯ ಬೆಳೀತದೆ. ಲೋಕದಲ್ಲಿ ಏನೋ ಕೆಟ್ಟದೆಲ್ಲ ಇದೆ, ಕೆಡುಕೆಲ್ಲ ಇದೆ, ಅದನ್ನೆಲ್ಲ ನೋಡಿ ನಮ್ಮಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಬೆಳೀತದೆ. ನಮ್ಮಲ್ಲಿ ಅದನ್ನು ಒಂದು ಜೀರ್ಣ ಮಾಡಿಕೊಳ್ಳತಕ್ಕ ಒಂದು ಪ್ರತಿರೋಧ ಸಾಮರ್ಥ್ಯ, ರೆಸಿಸ್ಟೆನ್ಸ್ ಬೆಳೀತದೆ. ಇದು ಒಂದು ಸಾಮರ್ಥ್ಯ, ಇದು ಪ್ರಕೃತಿಯಲ್ಲೇ ಇದೆ. ಒಂದು ವಾತಾವರಣದಲ್ಲಿ ನೀವಿದ್ದರೆ ಆ ವಾತಾವರಣಕ್ಕೆ ಹೊಂದಿಕೊಳ್ಳುವ ಹಾಗೆ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಅದಕ್ಕೆ ಬೇಕಾದ ರೀತಿಯ ರಾಸಾಯನಿಕ ಪ್ರತಿಕ್ರಿಯೆಗಳಾಗ್ತವೆ. ಪ್ರತಿರೋಧ ಸಾಮರ್ಥ್ಯ ಬೆಳೆಯುತ್ತದೆ. ಇದು ಒಂದು ಮುಖ. ಇನ್ನೊಂದಿದೆ, ಅದು ಯಾವುದು ಅಂದರೆ ಸಂವೇದನಾ ಸೂಕ್ಷ್ಮತೆ ಬೆಳೆಯುವುದು. ಇದು ಪ್ರತಿರೋಧ ಸಾಮರ್ಥ್ಯ ಅಲ್ಲ, ರೋಗಕ್ಕೆ ಪ್ರತಿರೋಧ ಸಾಮರ್ಥ್ಯ ನಮ್ಮಲ್ಲಿ ಬೆಳೆಯುತ್ತದೆ. ರೋಗವೇ ಇಲ್ಲದ ಆರೋಗ್ಯವಂತವಾದ ಸ್ಥಿತಿಗೆ, ನೀರೋಗಕ್ಕೆ ಪ್ರತಿರೋಧ ಸಾಮರ್ಥ್ಯ ಇಲ್ಲ, ಬೆಳಿಬಾರದು. ಅದಕ್ಕೆ ನೀರೋಗವಾದ ಸ್ಥಿತಿಗೆ ಬೆಳಿಬೇಕಾದದ್ದು ಯಾವುದು ಅಂದರೆ ಅದನ್ನು ಗುರುತಿಸತಕ್ಕ ಸಂವೇದನಾಶೀಲತೆ. ಯಾವಾಗಲೂ ಹೀಗೆ ಪ್ರತಿರೋಧ ಸಾಮರ್ಥ್ಯ ಲೋಕದಲ್ಲಿ
ಹೆಚ್ಚಾಗಿ ಬೆಳೆಯುತ್ತದೆ. ಯಾಕೆಂದರೆ ಲೋಕದಲ್ಲಿ ಕೆಡುಕಿದೆ, ನಾವು ಆ ಕೆಡುಕಿನ ಒಂದು ಭಾಗವೇ ಆಗಿದ್ದೇವೆ. ದುಷ್ಟರು ಇದ್ದಾರೆ, ಲೋಕ ದುಷ್ಟರಿಂದ ತುಂಬಿದೆ, ಎಲ್ಲ ಅದನ್ನೆಲ್ಲ ಹೇಳಬೇಕಾಗೇ ಇಲ್ಲ, ಅದೆಲ್ಲ ಇದೆ. ಆದರೆ ಈ ಎಲ್ಲ ತುಮುಲುಗಳ ಮಧ್ಯದಲ್ಲಿ, ಎಲ್ಲ ತಲ್ಲಣದ ಮಧ್ಯದಲ್ಲಿ ಒಂದು ದೋಷ ಗಂಧವೇ ಇಲ್ಲದ ನಿರ್ದೋಷ ತತ್ವ ಒಂದು ಇದೆ ಅಂತ ನಂಬಬೇಕಾಗಿದ್ದರೆ ಅದು ಪ್ರತಿರೋಧ ಸಾಮರ್ಥ್ಯದಿಂದ ನಂಬುವುದಕ್ಕೆ ಸಾಧ್ಯವೇ ಇಲ್ಲ. ಅದು ಸಂವೇದನಾಶೀಲತೆಯಿಂದ ಮಾತ್ರ ನಂಬುವುದಕ್ಕೆ ಸಾಧ್ಯ. ಬನ್ನಂಜೆಯವರ ಪ್ರವಚನದಲ್ಲಿ ಈ ಗುಣ ಇತ್ತು. ತರ್ಕವಿತರ್ಕಗಳು ಹೆಚ್ಚಿರಲಿಲ್ಲ, ಖಂಡನ ಮಂಡನೆಗಳು ಹೆಚ್ಚು, ಅದೆಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ನನಗೆ ಯಾವಾಗಲೂ ಆಶ್ಚರ್ಯ, ಅವರ ತಂದೆಯವರು ಬಹಳ ದೊಡ್ಡ ತರ್ಕ ಕೇಸರಿ. ಆದರೆ ಬನ್ನಂಜೆಯವರು ನ್ಯಾಯಶಾಸ್ತ್ರಕ್ಕೆ ಹೆಚ್ಚು ಒಲಿಯಲಿಲ್ಲ, ಅದು ನಮ್ಮ ಪುಣ್ಯ. ಅವರು ನ್ಯಾಯಶಾಸ್ತ್ರಕ್ಕೆ ಒಲಿತಾ ಇದ್ದರೆ ಅವರೊಬ್ಬರು ತರ್ಕಕ್ಕೆ ಹಾಗೆ ಪ್ರಚಂಡ ಅಲ್ಲಿ ತರ್ಕದ ಗುಣ ಎಲ್ಲ ಇತ್ತು ಅವ್ರ ಹತ್ರ. ಆದರೆ ನ್ಯಾಯಶಾಸ್ತ್ರಕ್ಕಿಂತ ಹೆಚ್ಚು ಒಲಿಯುವುದಕ್ಕಿಂತ ಅವರು ವೇದಾಂತಕ್ಕೆ, ಸಾಹಿತ್ಯಕ್ಕೆ, ಕಾವ್ಯಕ್ಕೆ, ಇದನ್ನು ನಾನು ಸಂವೇದನೆಯ ಸೂಕ್ಷ್ಮತೆ ಅಂತ ಹೇಳುವುದು. ತರ್ಕಕ್ಕೆ ಒಲಿದ್ರೆ ಖಂಡನೆ ಮಂಡನೆ ಪ್ರಚಂಡ ಲೆಕ್ಕಾಚಾರ ಎಲ್ಲ ಆಗ್ತದೆ, ಎಲ್ಲ ಸರಿ, ಬೇಕು ಬೇಡದ ವಿಷಯ ಅಲ್ಲ. ಆದರೆ ಒಂದು ಭಾಗದ ಶಕ್ತಿ ಮಾತ್ರ ಬೆಳೀತದೆ, ಇನ್ನೊಂದು ಭಾಗದ ಹೃದಯದ ಶಕ್ತಿ ಬೆಳೆಯದೇ ಹೋಗ್ತದೆ. ಅದನ್ನು ಬೆಳೆಯಿಸಿದವರು. ಅದು ಒಂದು ಗ್ರಂಥದ ಅಧ್ಯಯನದಲ್ಲಿ ಬೆಳೆಯಬೇಕಾದ್ದು ಇದು ಅಂತ ತಿಳಿಸಿದವರು. ಎಲ್ಲಿಯಾದರೂ ಉಡುಪಿಯಲ್ಲಿ ಸ್ವಾಮಿಗಳು ಕ್ಷಮಿಸಬೇಕು, ಏನಂದರೆ ನ್ಯಾಯ ಸುಧಾ ಮಂಗಳ ಮಾಡುವುದಕ್ಕಿಂತ ಅನುವ್ಯಾಖ್ಯಾನ ಮಂಗಳ ಮಾಡುವುದು ಮುಖ್ಯ ಅಂತ ಹೇಳಿದ ಒಬ್ಬರೇ ವಿದ್ವಾಂಸ ಬನ್ನಂಜೆ. ಬಹಳ ಆಶ್ಚರ್ಯ ಅಲ್ವಾ? ಎಷ್ಟು ನ್ಯಾಯ ಸುಧಾ ಮಂಗಳ ಮಾಡಿದ್ದೀರಿ ಎನ್ನುವುದು ನಮಗೆ ಆಕ್ಷೇಪಿಸುವುದಲ್ಲ, ನಾನು ಇದರ ದಾರಿ ಬೇರೆ ಅಂತ ಹೇಳಿತ್ತು. ಇದೇನಂದರೆ ಇದು ಸಂವೇದನೆಯ ದಾರಿ. ಇದು ಸ್ವಾಧ್ಯಾಯದಿಂದ ತಿಳಿಯುವುದು. ಇದು ಬೇರೆ ಯಾವುದರಿಂದಲೂ ತಿಳಿಯುವುದಿಲ್ಲ. ಬರೀ ನಾವು ಗ್ರಂಥಕ್ಕೆ ಶರಣಾಗಿ ಅದರಲ್ಲಿ ನಾವು ನಮ್ಮನ್ನು ತಿಳಿಯುವುದು. ಇದು ಮಧ್ವಾಚಾರ್ಯರ ಒಳನೋಟ. ಮಧ್ವಾಚಾರ್ಯರು ಇಡೀ ತಾತ್ಪರ್ಯ ನಿರ್ಣಯಕ್ಕೆ ಅದ್ಭುತವಾಗಿರತಕ್ಕ ವ್ಯಾಖ್ಯಾನವನ್ನು, ಸಂಶೋಧನಾತ್ಮಕ ವ್ಯಾಖ್ಯಾನವನ್ನು, ಆಗ ರಮನಾಥಾಚಾರ್ಯ ಶುದ್ಧ ಪಾಠದ ಅವಶ್ಯಕತೆಯನ್ನು ಒತ್ತಿ ಹೇಳತಕ್ಕ ಒಂದು ಪ್ರಚಂಡವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸರಿ, ಅದೆಲ್ಲ ಹೌದು, ಅದೆಲ್ಲ ಸರಿ, ಅದಕ್ಕೊಂದು ಶರಣು. ಆದರೆ ಒಟ್ಟಿನ ಮೇಲೆ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಕಂಡುಕೊಂಡದ್ದು ಯಾವುದನ್ನು ಕಂಡುಕೊಳ್ಬೇಕು ಅಂತ ಅವರಿಗೆ ಬಯಕೆ, ಅವರ ನಿಜವಾದ ಆಕಾಂಕ್ಷೆ ಯಾವುದು? ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರಿಗೆ ಬೇಕಾದ್ದು ಯಾವುದು ಅಂದರೆ ಇದೆಲ್ಲದರ ಒಟ್ಟಿಗೆ, ಯಾವುದನ್ನು ಬಿಟ್ಟಲ್ಲ, ಇದೆಲ್ಲದರ ಒಟ್ಟಿಗೆ ಅವರಿಗೆ ಪರಮ ಮುಖ್ಯವಾಗಿ ಅವರಿಗೆ ಬೇಕಾದ್ದು ಯಾವುದು ಅಂದರೆ ಅವರ ಪೂರ್ವಜನ್ಮ ಯಾವುದು ಅಂತ. ಇದು ನನಗೆ ಬಹಳ ಆಶ್ಚರ್ಯ. ಒಂದು ಗ್ರಂಥವನ್ನು ಅಧ್ಯಯನ ಮಾಡಿ ಇದರಲ್ಲಿ ನಾನು ಎಲ್ಲಿದ್ದೇನೆ ಅಂತ ಹುಡುಕೋದು. ಇದರಲ್ಲಿ ನಾನು ಎಲ್ಲಿದ್ದೇನೆ, ಏನಾಗಿದ್ದೆ ನಾನು, ಯಾಕೆ ಇದು ಬಂತು, ಯಾಕೆ ಹೀಗೆ ಬಂತು ಅಂದರೆ ಗೀತೆಯಲ್ಲಿ ಇದೆ. ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೆತ್ತ. ನನಗೂ ನಿನಗೂ ಬಹಳ ಜನ್ಮಗಳಾಗಿವೆ, ಅದೆಲ್ಲ ನಾನು ಬಲ್ಲೆ, ಒಟ್ಟಿಗಿದ್ದೇವೆ ನಾವು. ನಿನಗೆ ಗೊತ್ತಿಲ್ಲ, ನನಗೆ ಇಷ್ಟೇ ವ್ಯತ್ಯಾಸ. ಮನುಷ್ಯರಿಗೂ ದೇವರಿಗೂ ಇಷ್ಟೇ ವ್ಯತ್ಯಾಸ ಇರೋದು. ಮನುಷ್ಯನಿಗೆ ನೆನಪೇ ಇಲ್ಲ, ದೇವರಿಗೆ ಮರಿಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟೇ ಇರುವುದು. ನನಗೂ ಈ ಒಂದು ವಾಕ್ಯದ ಮೇಲೆ ಮಧ್ವಾಚಾರ್ಯರ ಒಳನೋಟ ಹೇಗೆಂದರೆ, ಹಾಗಾದರೆ ಗೊತ್ತಾಗಬೇಕಾದದ್ದು ಯಾವುದು ಅಂತ, ಬಹಳ ಜನ್ಮ ಕಳೆದಿದೆ ಅಂತ ಮೊದಲು ಗೊತ್ತಾಗಬೇಕಾಗ್ತದೆ. ಹೇಳಿದ್ದಾನೆ ಕೃಷ್ಣ ಭಗವಾನ್ ವಾಚ, ಬಹಳ ಜನ್ಮ ಕಳೆದಿದೆ, ಇದು ಹೊಸತ್ತಲ್ಲ, ಈ ಜನ್ಮ ಇದಲ್ಲ, ಇದು ಮಾತ್ರ ಅಲ್ಲ, ಇದರ ಹಿಂದೆ ಬಹಳ ಜನ್ಮಗಳಾಗಿವೆ ಅಂತ ಒಂದು ಪರಂಪರೆ ಗೊತ್ತಾಗಬೇಕು. ಗೊತ್ತಾಗಬೇಕಾದ್ರೆ ನೆನಪಿದ್ದವನ ಒಡನಾಟ ಬೇಕು, ಅಷ್ಟೇ, ಇನ್ನೇನಿಲ್ಲ. ಅದರ ಮೇಲಿಂದ ಕೃಷ್ಣನ ಮತ್ತೆ ಒಂದು ಮಾತಿದೆ ಗೀತೆಯಲ್ಲಿ. ವೇದಗಳನ್ನು ಹೇಗೆ ಓದಬೇಕು ಅಂದರೆ ಅದು ಬೇರೆ ರೀತಿಯ ಒಂದು ಓದುಗಾರಿಕೆ ಇದೆ ಅಂತ. ನಾನಾ ರೀತಿಯಲ್ಲಿ ಓದ್ಬೋದು, ಒಂದು ಬೇರೆ ರೀತಿಯ ಒಂದು ಓದುಗಾರಿಕೆ ಇದೆ. ಅದು ಯಾವುದು ಅಂದರೆ ವೇದಶ್ಚ ಸರ್ವೈರಹಮೇವ ವೇದ್ಯ, ವೇದಗಳಲ್ಲೆಲ್ಲ ಇರುವುದು ನನ್ನದೇ ಕಥೆ. ಹೀಗೊಂದು ಯಾರಾದರೂ ಹೇಳೋದು ಕೇಳಿದ್ದೀರ?
ಬಹಳ ಪ್ರಾಚೀನವಾಗಿರತಕ್ಕ ಯಾವುದೋ ಕಾಲದ ವೇದಗಳಲ್ಲಿ ದ್ವಾಪರ ಯುಗದ ಆ ಸಂದೇಹ ಅರ್ಜುನನಿಗೆ ಬಂದಿದೆ. ನೀನು ಈ ಕಾಲದವನು, ನೀನು ಏನು ಹೇಳ್ತಾ ಇದ್ದಿ, ಇದನ್ನೆಲ್ಲ ನಂಬುದು ಹೇಗೆ ಅಂತ ಬರಬೇಕು. ಆ ಅಪನಂಬಿಕೆಯ ಮಾತು ಗೀತೆಯಲ್ಲಿಯೇ ಇದೆ. ವೇದಗಳಲ್ಲಿರುವುದು ನನ್ನದೇ ಕಥೆ ಅಂತ, ವೇದಗಳ ನಿರಾಕರಣೆ ಅಲ್ಲ. ವೇದಗಳನ್ನು ನೋಡಬೇಕಾದ್ದು ಹೇಗೆ ಅಂತ, ವೇದ ಪ್ರಮಾಣವನ್ನು ಒಪ್ಪುವುದಿಲ್ಲ ಅಂತ ಹೇಳಿದರೆ, ನನ್ನ ಅನುಭವ ಮಾತ್ರ ಹೇಳ್ತೇನೆ ಅಂತ ಹೇಳಿದರೆ, ಅದು ಒಂದೊಂದು ಸಲ ಅದು ಮೋಹವಾಕ್ಯವ ಆಗಬಹುದು, ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿ ಪರಂಪರೆ ಇಲ್ಲ. ನನ್ನದು ಹೇಳ್ತೇನೆ ನಾನು ಅಂತ, ಓಕೆ, ಸ್ವಾತಂತ್ರ್ಯ ಇದೆ ಪ್ರತಿಯೊಬ್ಬರಿಗೂ, ಆದರೆ ಪರಂಪರೆ ಇಲ್ಲ. ಪರಂಪರೆ ಇಲ್ಲದಿದ್ದರೆ ವೇದವನ್ನು ನಿರಾಕರಣೆ ಮಾಡಿದರೆ ಪಾಂಡಿತ್ಯ ಬೆಳೆಯುವುದಿಲ್ಲ. ಪಾಂಡಿತ್ಯ ಬೆಳೆಯಬೇಕಾದದ್ದು, ಪಾಂಡಿತ್ಯ ಬೆಳೆಯುವಂತಹ ಒಂದು ಸಾಮರ್ಥ್ಯ ನಮ್ಮ ಬುದ್ಧಿಗೆ ಇದ್ದಾಗ ಅದನ್ನು ಬೆಳೆಯದ ಹಾಗೆ ಮಾಡಬಾರ್ದು. ಆದ್ದರಿಂದ ಮಾತಾಡಬೇಕಾದ್ದು ಹೇಗೆ ಅಂದರೆ, ಎಲ್ಲ ವೇದಗಳಲ್ಲಿ ನನ್ನದೇ ಕಥೆ ಅಂತ. ಮಧ್ವಾಚಾರ್ಯ ಇದನ್ನು ಹಿಡಿದದ್ದು ಹೇಗೆ ಅಂದರೆ, ಇದು ಏನಂದರೆ, ಓಹೋ ಹೀಗೆ ಇದೆ, ಪರಂಪರೆಯಿಂದ ಇದು ಹೀಗಿದೆ. ಹಾಗಾದರೆ ಕೃಷ್ಣನ ಒಟ್ಟಿಗೆ ದ್ವಾಪರದಲ್ಲಿ ನಾನು ಹೇಗಿದ್ದೆ, ತಾನು ಹೇಗಿದ್ದೆ ಅಂತ ಸ್ವಾಧ್ಯಾಯ, ಸ್ವ ಆವಿಷ್ಕಾರ, ಅಧ್ಯಯನ ಮಾಡುವುದು ಅಂದರೆ ತಪಸ್ಸು ಅಂತ. ಸ್ವಾಧ್ಯಾಯ ತಪಸ್ಸು ಅಂತ, ವಾಂಗ್ಮಯಂ ತಪ ಉಚ್ಯತೆ. ತಪಸ್ಸು ಅಂತ ಹೇಳಿದರೆ ಅರ್ಥ ಇದು, ಬರೀ ಕಥೆ ಅಲ್ಲ, ಬರೀ ಲೋಕಸಂಗ್ರಹ, ಬರೀ ಏನು ಅದು ಇದೆಲ್ಲ ಏನು ಹಿಸ್ಟ್ರಿ, ಆಂಥ್ರೋಪಾಲಜಿ ಇದೆಲ್ಲ ಇದೆ, ಇದು ಯಾವುದಕ್ಕೂ ಅಡ್ಡಿ ಇಲ್ಲ. ಆದರೆ ಮೂಲ ಏನು, ಇದು ಅಧ್ಯಾತ್ಮ ಆಗುವುದು ಯಾವಾಗ? ಇದನ್ನು ಹಿಡಿದು ಅದರಂತೆ ತನ್ನ ಜೀವನವನ್ನು, ತನ್ನ ವ್ಯಕ್ತಿತ್ವವನ್ನು, ಅಧ್ಯಯನ ಮತ್ತು ತನ್ನ ವ್ಯಕ್ತಿತ್ವ, ಇದೆರಡು ನಾನು ಬರೆದಿದ್ದೆ. ಅವರಿಗೆ ಅಧ್ಯಯನ ಎನ್ನುವುದು ಉಪಜೀವನ ಅಲ್ಲ, ಜೀವನ. ಉಪಜೀವನ ಬೇರೆ, ಜೀವನ ಬೇರೆ ಅಲ್ಲ. ಈ ರೀತಿಯಲ್ಲಿ ಒಂದು ವಿಶೇಷವಾದ ಒಂದು ಅಧ್ಯಯನ ಮಾಡಿ ತನ್ನ ಒಂದು ಮಾತು ಅವರದ್ದೇ ಇದೆ. ಆಚಾರ್ಯ ಸೋಕ್ತಾರ್ಥೆ ಸ್ವಯಂ ಪ್ರಮಾಣ. ತಾನು ಹೇಳಿದ ವಿಷಯದಲ್ಲಿ ಸ್ವ ಉಕ್ತಾರ್ಥೆ, ತಾನು ಏನು ಹೇಳಿದ್ದೇನೆ ಎನ್ನುವುದರಲ್ಲಿ ಮಧ್ವಾಚಾರ್ಯರು ನನಗೆ ಸ್ವಯಂ ಪ್ರಮಾಣ, ನನಗೆ ಬೇರೆ ಪ್ರಮಾಣವೇ ಬೇಕಾಗಿಲ್ಲ. ಅದು ಎಲ್ಲಿಂದ ಬಂತು? ಇದು ವೇದಶ್ಚ ಸರ್ವೈರಹಮೇವ ವೇದ್ಯ ಎನ್ನುವುದರಿಂದ ಬಂತು. ವೇದಗಳಲ್ಲಿ ಇರುವುದೆಲ್ಲ ನನ್ನದೇ ಕಥೆ ಅಂತ ಕೃಷ್ಣ ಹೇಳಿದ್ರಿಂದ ವೇದ ಇದರಿಂದ ಬಂತು. ಏನು ಮಧ್ವಾಚಾರ್ಯರು ಏನು ಹೇಳಿದರು, ಅದು ಅವರು ಏನು ಹೇಳಿದರು ಅದು ನನಗೆ ಸ್ವಯಂ ಪ್ರಮಾಣ ಅಂತ. ಈ ಒಂದು ಹಂತ ಕೆಲವು ಸರ್ತಿ ಕಾಣ್ತದೆ ನನಗೆ. ಬನ್ನಂಜೆ ಅವರಿಗೆ ಬಂದಿತ್ತು ಅಂತ, ಅವರು ಹೇಳಿದ್ದು ಅವರದ್ದೇ ಪ್ರಮಾಣ ಅದು ಅಂತ, ಅವರು ಹೇಳಿದರೆ ಆಯಿತು ಅಂತ. ಬನ್ನಂಜೆ ಅವರು ಹೇಳಿದರೆ ಅದಾಯಿತು ಅಂತ. ಅದು ಯಾವುದೆಲ್ಲನೂ ಇರಲೇಬೇಕು, ಇಲ್ಲದಿದ್ದರೂ ಅದು ಇರಲೇಬೇಕು ಅಂತ. ಅದು ಈ ಒಂದು ಮಟ್ಟ ಬಹಳ ಅದ್ಭುತವಾಗಿರ್ತಕ್ಕ ಮಟ್ಟ ನಮ್ಮ ಸಂಗೀತದಲ್ಲಿ ನಾವು ನೋಡ್ತೇವೆ. ಬಾಲಮುರಳಿಯವರು ಅದೇನು ಅದು ಅವರು ಹಾಡಿದ್ದೇ ರಾಗ ಅಂತ. ರಾಗ ಇಲ್ಲ ಅಂತಲ್ಲ, ಶಾಸ್ತ್ರ ಇಲ್ಲ ಅಂತಲ್ಲ, ಏನು ಅವರು ಯಾವ ರೀತಿ ಅದನ್ನು ಬೆಳೆಸ್ತಾರೋ ಅದು ಅವರು ಹಾಡಿದ್ದೇ ರಾಗ. ಮಾಲಿಯ ಬಗ್ಗೆ ಹೇಳ್ತಿದ್ರು, ಫ್ಲೂಟು ಮಲೆ ಬಗ್ಗೆ ಹೇಳ್ತಿದ್ರು, ಅವರು ಹಾಡಿದ್ದೇ ರಾಗ. ಅವರು ಏನು ಹೇಳಿದರೂ ಅದು ಶಾಸ್ತ್ರವೇ ಅಂತ. ಬಹಳ ವಿಚಿತ್ರ. ಶಾಸ್ತ್ರಾನುಸರಣ ಮಾಡುವುದು ಒಂದು ರೀತಿ, ಪ್ರತಿಭೆಯಿಂದ ಮತ್ತು ವ್ಯಕ್ತಿತ್ವದ ಉಜ್ಜೀವನದಿಂದ ಶಾಸ್ತ್ರವೇ ತಮ್ಮನ್ನು ಅನುಸರಿಸುತ್ತದೆ ಇದೆಯೋ ಎನ್ನುವಂತೆ ಬದುಕುವುದು ಮತ್ತೊಂದು ರೀತಿ. ನನಗೆ ಕಂಡ ಹಾಗೆ ಬದುಕಿದವರು ಬನ್ನಂಜೆ. ಅವರಿಗೆ ಶರಣು ಅಂತ ಹೇಳಿದ್ರೆ ಮತ್ತೆ ಎಂತ ಹೇಳು. ಅವರ ಕನ್ನಡ, ಸಂಸ್ಕೃತ ನನಗೆ ಅವರು ನಾವು ಇಲ್ಲಿ ಬಹಳ ಜನ ಬನ್ನಂಜೆಯವರಿಂದ ಮುಗ್ಧರಾದವರಿದ್ದಾರೆ, ಸ್ವಾಭಾವಿಕ ಸಂತೋಷ. ಅದು ಬನ್ನಂಜೆಯವರ ಸಂಸ್ಕೃತ ಗ್ರಂಥಗಳನ್ನು ಕನ್ನಡಕ್ಕೆ ತರಬೇಕಾದ ಅವಶ್ಯಕತೆ ಇದೆ. ಎದೆಗಾರಿಕೆ ಎಷ್ಟು ಜನಕ್ಕೆ ಉಂಟು ಅಂತ ಮಾತ್ರ ನಾವು ನೋಡಬೇಕಾದದ್ದು. ಖಂಡಿತ ಅವಶ್ಯಕತೆ ಇದೆ. ಅದರ ಒಟ್ಟಿಗೆ ಯಾಕೆಂದರೆ ಬನ್ನಂಜೆಯವರ ಸಂಸ್ಕೃತ ಭಾಳ ಚೆನ್ನಾಗಿದೆ, ಅದು ಬೇರೆ ವಿಷಯ, ಅದರ ಬಗ್ಗೆ ಈಗ ನಾನು ಮಾತಾಡೋದಿಲ್ಲ. ಬನ್ನಂಜೆಯವರ ಕನ್ನಡ ಹೇಗಿದೆ ಅಂತ, ಕನ್ನಡಕ್ಕೆ ನೀವು ಅವರ ಸಂಸ್ಕೃತವನ್ನು ಅನುವಾದ ಮಾಡಬೇಕಾಗಿದ್ದರೆ ಕನ್ನಡವೂ ಅಷ್ಟೇ ಚೆನ್ನಾಗಿ ಗೊತ್ತಿರಬೇಕು.
ನಾವು ಎಷ್ಟು ತಪ್ಪು ಕಲ್ಪನೆಗಳಲ್ಲಿದ್ದೇವೆ ಅಂದರೆ ಸಂಸ್ಕೃತ ಕನ್ನಡದ ಮೇಲೆ ಹೇರಲ್ಪಟ್ಟು ಕನ್ನಡವನ್ನು ಅದು ಗಂಡಾಂತರಗೊಳಿಸ್ತದೆ ಅಂತೆಲ್ಲ ಮಾತಾಡ್ತಾರೆ. ಇವರು ಬನ್ನಂಜೆಯವರ ಕನ್ನಡವನ್ನು ಈ ಕನ್ನಡಿಗರೇ ಓದಿಲ್ಲ. 1992 ಅಂತ ಕಾಣ್ತದೆ ತಮ್ಮ ಪರ್ಯಾಯದಲ್ಲಿ ಬನ್ನಂಜೆಯವರು ಭಗವಂತನ ನಲ್ನುಡಿ ಅಂತ ಭಗವದ್ಗೀತೆಯ ಶ್ಲೋಕಗಳಿಗೆ ಕನ್ನಡ ಅನುವಾದವನ್ನು ಮಾಡಿದರು. ತಾವು ದಯಮಾಡಿ ಅದನ್ನು ಇವತ್ತು ತಕ್ಕೊಂಡು ಓದಿ. ನಾನು ಕೆಲವು ವಿಷಯ ಹೇಳ್ತೇನೆ. ಅವರಿಗೆ ಯಾವ ರೀತಿಯ ಕನ್ನಡ ಅಂತ. ಒಂದು ಭಾಷೆ ಚೆನ್ನಾಗಿ ಒಬ್ಬನಿಗೆ ಗೊತ್ತಿದ್ದರೆ ಅವನು ಮತ್ತೆ ಒಂದು ಭಾಷೆಯಲ್ಲಿ ದುಡಿಯಬೇಕಾಗಿದ್ದರೆ ಆ ದುಡಿಯುವ ಭಾಷೆಯ ಜಾಯಮಾನವನ್ನು ತಿಳಿದು ಅದನ್ನು ಕೆಡಿಸದೆ ಅದಕ್ಕೆ ಕೊಡಬೇಕಾದ ನ್ಯಾಯವನ್ನು ಮರ್ಯಾದೆಯನ್ನು ಕೊಟ್ಟು ಹೇಗೆ ಅದನ್ನು ದುಡಿಸ್ತಾನೆ ಅಂತ ನೋಡಬೇಕಾದ್ರೆ ಆ ಗೀತಾನುವಾದ ನೋಡಬೇಕು. ಅದರಲ್ಲಿ ಮೊದಲು ನೋಡಿ, ಭಗವಂತನ ನಲ್ನುಡಿ ಅಂತ ಇದೆ. ಈ ನಲ್ನುಡಿ ಎನ್ನುವ ಪದಕ್ಕೆ ಯಾವುದು ಮೂಲ? ಗೀತಾ. ಗೀತೆ ಅಂದರೆ ಸಾಮಾನ್ಯವಾಗಿ ನಾವು ಹೇಳೋದು ಹಾಡುಗಬ್ಬ, ಗೇಯಂ ಗೀತಾ ಅಂತಲೇ ಬರೆದಿದ್ದಾರೆ, ಅದು ಹಾಡಬೇಕಾದದ್ದು ಅಂತ. ಅದೆಲ್ಲ ಹೌದು. ಆದರೆ ಕೃಷ್ಣಾರ್ಜುನರಲ್ಲಿ ಹಾಡಿದ್ದಲ್ಲ. ಕೃಷ್ಣಾರ್ಜುನರು ಕುರುಕ್ಷೇತ್ರದಲ್ಲಿ ಕೆಲವರು ಹೇಳ್ತಾರೆ ಕೃಷ್ಣಾರ್ಜುನರಲ್ಲಿ 700 ಶ್ಲೋಕ 701 ಶ್ಲೋಕ ಏನು ಮಾತಾಡಿದಾರಲ್ಲ ಅಷ್ಟು ಹೊತ್ತವರಿಗೆ ಇತ್ತು ಅಂತ. ಹಾಗೆ ಮಾತಾಡುವವರ ಮುಂದೆ ನಾವು ಅಲ್ಲಿ ಅವರು ಹಾಡಲಿಲ್ಲ ಅಂತ, ಅವರು ಹಾಡಿದ್ದಲ್ಲ, ಅದು ಸಂವಾದ ಅಂತ ಇದೆ. ಕೃಷ್ಣಾರ್ಜುನ ಸಂವಾದ ಮಾಡಿದ್ದಾರೆ. ಹಾಗಾದರೆ ಆ ಗೀತಾ ಎನ್ನುವ ಪದಕ್ಕೆ ಪರಿಷ್ಕಾರವಾದ ಕನ್ನಡ ಯಾವುದು? ನಲ್ನುಡಿ ಅಂತ. ಆಸ್ಪೀಷಿಯಸ್ ಟಾಕ್ ಗಿವನ್ ಬೈ ಲಾರ್ಡ್ ಕೃಷ್ಣ. ನಲ್ನುಡಿ ಅಂತ ಆಯಿತು. ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿಯೇ ಇದೆ. ಏನು ಅಂದರೆ ಜಾಯತೆ ವರ್ಣಸಂಕರಃ, ಇದೆಲ್ಲರಿಗೂ ಗೊತ್ತಿದೆ. ಹೀಗಾಗ್ತದೆ ಅಂತ ಇವನು ಹೇಳೋದು, ಅರ್ಜುನ ಹೇಳೋದು, ಯುದ್ಧ ಆದರೆ ಹೀಗೆಲ್ಲ ಆಗ್ತದೆ, ವರ್ಣಸಂಕರ ಆಗ್ತದೆ ಅಂತ. ಜಾಯತೆ, ಈ ವರ್ಣಸಂಕರ ಎನ್ನುವ ಪದಕ್ಕೆ ಕನ್ನಡದಲ್ಲಿ ಏನು? ಕನ್ನಡದಲ್ಲಿ ಏನು ಹೇಳಿದ್ರು ವರ್ಣಸಂಕರ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗ್ತದೆ, ಅರ್ಥ ಆಗಬೇಕಾದಾಗ್ತದೆ. ಆದರೆ ಕನ್ನಡ ಅಲ್ಲ, ಕನ್ನಡದಲ್ಲಿ ಏನದು? ಕನ್ನಡದಲ್ಲಿ ವರ್ಣಸಂಕರ ಅಂದರೆ ಏನು? ನೀವು ಸ್ವಲ್ಪ ಯೋಚನೆ ಮಾಡಿ, ಗೊತ್ತಾಗ್ತದೆ. ವರ್ಣಸಂಕರ ಅಂದರೆ ಬಣ್ಣಗೆಡುವುದು ಅಂತ. ಇದು ಬನ್ನಂಜೆಯವರ ಕನ್ನಡ. ವರ್ಣಸಂಕರ, ಸಮಾಜ ಬಣ್ಣಗೆಡುವುದು. ಏನು ಚೆನ್ನಾಗಿದೆ. ವರ್ಣಸಂಕರವಾಗ್ತದೆ. ಈ ಬಣ್ಣ ಕೆಡುವುದು ಎನ್ನುವ ಪದ ಬನ್ನಂಜೆಯವರಿಗೆ ಸ್ಫುರಣ ಆದದ್ದು ಹೇಗೆ ಅಂದರೆ, ಅವರು ಮೂಲತಃ ಪೇಂಟರ್. ಬನ್ನಂಜೆಯವರು ಮೂಲತಃ ಚಿತ್ರಕಾರ. ಇದು ಅನೇಕರಿಗೆ ಗೊತ್ತಿಲ್ಲ. ಅವರ ಭಾಷಣ ಕೇಳುವಾಗ ಅವರು ಚಿತ್ರವತ್ತಾಗಿ ಎಲ್ಲವನ್ನು ವರ್ಣಿಸ್ತಾರೆ. ಅದು ಅವರಿಗೆ ಅದಕ್ಕೆ ಸಮಯ ಇಲ್ಲದೆ ಹೋಯಿತು. ಅವರ ಅಧ್ಯಯನ ಇತ್ಯಾದಿಗಳಿಂದಾಗಿ ಅವರಿಗೆ ಚಿತ್ರಕಲೆಯಲ್ಲಿ ಮುಂದುವರಿಲಿಕ್ಕೆ ಅವರಿಗೆ ಸಮಯ ಇಲ್ಲದೆ ಹೋಯಿತು. ಮೂಲತಃ ಚಿತ್ರಕಾರನಾದ್ದರಿಂದ ಅವರಿಗೆ ಈ ಬಣ್ಣಗೇಡು ಎನ್ನುವ ಪದ ಅದು ಕೂಡಲೇ ಬರ್ತದೆ. ಬಣ್ಣಗೇಡು ಇದು ಮಾತ್ರ ಅಲ್ಲ, ಎಲ್ಲದಕ್ಕೂ ಕೂಡ ಏನು ಎಲ್ಲ ಹೊಸ ರೀತಿ. ಹೊಸತಂದರೆ ಕನ್ನಡದಲ್ಲಿ ಉಂಟು, ನಮಗೆ ಗೊತ್ತಿಲ್ಲ ಅಷ್ಟೇ. ದ್ವಿಜೋತ್ತಮ ಅಂತ ಬರ್ತದೆ. ತನ್ನಿಬೋಧ ದ್ವಿಜೋತ್ತಮ ಅಂದ್ರೇನು? ಬ್ರಾಹ್ಮಣೋತ್ತಮ ಅಂತೇಳಿ ಗೊತ್ತಾಗ್ತದೆ. ಕೆಲವರಿಗೆ ಉತ್ತಮ ಅಂತ ಹೇಳಿದ್ರೆ ಸಾಕು, ಗೊತ್ತಾಗ್ತದೆ. ಇದೇನು ಗೊತ್ತುಂಟ ಇವರು ಬರೆಯೋದು? ದ್ವಿಜೋತ್ತಮ ಅಂತ ಇದೆ. ಅಚ್ಚ ಕನ್ನಡದ ಬದ ಬ್ರಾಹ್ಮಣರಿಗೆ ಹಾರುವ ಅಂತ. ಹಾರ್ತಾನೆ ಅಂತಲ್ಲ, ಹಾರುವ. ಅದು ಯಾಕೆ ಬಂತ ಗೊತ್ತಿಲ್ಲ ನನಗೆ. ಹಾರುವ ಅಂತ ಇದೆ. ಹಾಗಾದರೆ ಉತ್ತಮನಾದ ಹಾರುವ, ಹೆಬ್ಬಾರುವ, ಹಿರಿಯ ಹಾರುವ. ನಾವು ಹೇಳ್ತೇವಲ್ಲ ಹೆಬ್ಬಾರರು ಅಂತ. ಇಲ್ಲಿ ಬಂದಿದ್ದಾರೇನೋ ಅರವಿಂದ ಹೆಬ್ಬಾರರು. ಹೆಬ್ಬಾರರು ಅಂದರೆ ಹೆಬ್ಬಾರುವನೇ ದ್ವಿಜೋತ್ತಮ. ಏನು ಕನ್ನಡ ಸರ್ ಇದು? ಒಂದು ಸಂವಾದ ಮಾಡುವಾಗ ಕೃಷ್ಣ ಮತ್ತು ಅರ್ಜುನ ಅಂತ ಮಿತ್ರರು ಇವರು ಸಂವಾದ ಮಾಡುವಾಗ ಈ ಅಚ್ಚ ಕನ್ನಡದ ಪದಗಳು ಹೇಗೆ ಬಂದು ಅಲ್ಲಿ ಕುಣಿತದೆ ಅಂದರೆ, ರಾಗ ಅಂತ. ರಾಗ ಅಂದರೆ ಎಲ್ರಿಗೂ ಗೊತ್ತಿದೆ. ರಾಗದ್ವೇಷ ಎನ್ನುವುದು ಅದು ಸಂಸ್ಕೃತ ಪದಕ್ಕಿಂತ ಹೆಚ್ಚು ಕನ್ನಡದಲ್ಲಿ ಅದು ಬಳಕೆಯಾಗಿ ಕನ್ನಡವೇ ಆಗಿಬಿಟ್ಟಿದೆ. ಯಾಕೆಂದರೆ ರಾಗದ್ವೇಷ ಅಷ್ಟಿದೆ. ಅದೇನೇ ಇರಲಿ, ರಾಗ ಎನ್ನುವ ಪದಕ್ಕೆ ಕನ್ನಡದಲ್ಲಿ ಏನು ಹೇಳಬೇಕು?
ಕೆಂಪಾಗೋದು, ಅಲ್ಲ ಎಂತ ಹೇಳಬೇಕಪ್ಪ. ಬನ್ನಂಜೆಯವರು ಮಾತ್ರ ಹೇಳಬಹುದಾದ ಪದ ಮೋಕೆ ಅಂತ. ಕೇಳಿದ್ದೀರ ನೀವು? ತುಳುನಾಡಿನಲ್ಲಿ ಪದ ಭಾರಿ ಮೋಕೆ ಹತ್ತಂಡ ಅಂದ್ರೇನು? ಲಾಲಸೆ, ಆಸಕ್ತಿ, ಮೋಕೆ ಹತ್ತಂಡ. ಹೀಗೆ ಒಂದು ಕನ್ನಡವನ್ನು ಬಳಸುವವರು ಇಷ್ಟು ದೊಡ್ಡ ಸಂಸ್ಕೃತ ಪಂಡಿತರಾದಿಂದಲೇ ಅವರು ಇಷ್ಟು ದೊಡ್ಡ ಕನ್ನಡ ಪಂಡಿತರು ಆದದ್ದು. ಮತ್ತೆ ಒಂದು ಕಡೆ ಬರ್ತದೆ ಆದ್ಯಂತವಂತಹ. ಆದ್ಯಂತವಂತಹ ಅಂದರೆ ಆದ್ಯಂತವಂತಹ ಅಂತ ಹೇಳಿದ್ರೆ ಮೊದಲು ಕೊನೆ, ಮೊದಲಾಯಿತು ಕೊನೆ ಆಯಿತು, ಹೀಗೆ ಅದು ಎರಡೂ ಇದೆ, ಮೊದಲು ಕೊನೆ ಎರಡೂ ಇದೆ ಅಂತ ಎಲ್ರಿಗೂ ಅರ್ಥ ಆಗ್ತದೆ. ಅದು ಬನ್ನಂಜೆಯವರು ಹಾಗೆ ಬರಲಿಕ್ಕಿಲ್ಲ. ಯಾಕೆ ಬರಲಿಕ್ಕಿಲ್ಲ ಅಂದರೆ, ಮೊದಲು ಅವನು ಹೇಳುವಾಗ ಆದ್ಯಂತವಂತಹ ಅಂತ ಕೃಷ್ಣ ಅರ್ಜುನನಿಗೆ ಹೇಳುವಾಗ ಅವನ ಧ್ವನಿ ಒಂದು ಬೇರೆ ಇದೆ ಅದರಲ್ಲಿ. ಅದೇನು ಅವನು ಹೇಳುವುದು, ಅದು ಈಗ ನೆನಪಾಗ್ತಾ ಇಲ್ಲ. ಅದು ಆದ್ಯಂತವಂತಹ ಅಂದರೆ ಆದಿ ಅಂದರೆ ಪ್ರಾರಂಭ ಆಯಿತು, ಮೊದಲಾಗುವಾಗಲೇ ಬರಿದಾಗುವಂಥದ್ದು ಅಂತ. ಮೊದಲಾಗುವಾಗಲೇ ಶುರುವಾಯಿತು ಅಂತಲೇ ಇಟ್ಟುಕೊಳ್ಳಿ, ಆಗಲೇ ಅದು ಕೊನೆಯಾಗ್ತದೆ. ಏನು ಚೆನ್ನಾಗಿದೆ ಕನ್ನಡ! ಇದು ಪೋಯಿಟ್ರಿ ಅಲ್ವಾ? ಇದು ಕಾವ್ಯ ಅಲ್ವಾ? ಇದು ಕಾವ್ಯ ಅಂದರೆ ಗೀತೆ ಅಲ್ವಾ? ಹಾಡಬೇಕು ಅಂತ ನಮಗೆ ಅನ್ನಿಸಬೇಕು, ಆ ರೀತಿಯ ಒಂದು ಕನ್ನಡ. ಅದರಿಂದ ಸ್ವಾಮಿಗಳ ಪರ್ಯಾಯದಲ್ಲಿ ಅದು ಬಂದಿದೆ. ಅದೊಂದು ಬಹಳ ದೊಡ್ಡ ಒಂದು ಹೆಮ್ಮೆ ಅದು. ಅನೇಕ ವಿಷಯಗಳು ನೆನಪಿಗೆ ಬರ್ತದೆ, ಗಾಬರಿ ಆಗಬೇಡಿ, ಅದನ್ನೆಲ್ಲ ನಾನು ಮಾತಾಡೋದಿಲ್ಲ, ಹೊತ್ತು ಆಯಿತು. ಆದರೆ ಅವರ ವ್ಯಾಕರಣ ಪಾಂಡಿತ್ಯ ಅಸದೃಶ. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ನಿರ್ಣಯ ಭಾವಚಂದ್ರಿಕಾ ಅಂತ ಒಂದು ಅಭೂತಪೂರ್ವವಾದ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಯಾರಾದರೂ ಒಂದು ಕನ್ನಡಕ್ಕೆ ಮಾಡಿದರೆ ಅದೊಂದು ಚಾರಿತ್ರಿಕವಾದ ಸಾಧನೆ ಆಗ್ತದೆ. ಅದರಲ್ಲಿ ಪ್ರತ್ನ ಪ್ರಯೋಗ ಮೀಮಾಂಸಾ ಅಂತ, ನಾನು ಪ್ರತ್ನ ಪ್ರಯೋಗ ಅಂತ ಬರ್ತೇನೆ, ಅದನ್ನು ಪತ್ರಕರ್ತರು ಅದು ಪ್ರತ್ನ ಆಗಿರಲಿಕ್ಕಿಲ್ಲ, ಪ್ರಯತ್ನ ಆಗಿರಬೇಕು ಅಂತ ಅದನ್ನು ಪ್ರಯತ್ನ ಪ್ರಯೋಗ ಮೀಮಾಂಸಾ ಅಂತ ಸ್ವಂತ ಸ್ವಾಧ್ಯಾಯ ಮಾಡಿದ್ದಾರೆ. ಅದು ತೊಂದರೆ ಇಲ್ಲ. ಪ್ರತ್ನ ಅಂದರೆ ಪ್ರಾಚೀನ ಅಂತ, ನೂತನ ಅಂದರೆ ನೂತನ ಅಂತ. ಪಾಣಿನೀಯ ಪೂರ್ವದ ನುಡಿಕಟ್ಟುಗಳನ್ನು ಅದಕ್ಕೆ ಒಂದು ಮೀಮಾಂಸೆ, ಒಂದು ಜಿಜ್ಞಾಸೆ ಮಾಡಿ ಅದು ಹೀಗಿದೆ ಅಂತ. ಅದು ಬಹಳ ಚೆನ್ನಾಗಿದೆ. ಅದರಲ್ಲಿ ಈಗ ನನಗೆ ಹೇಳಿದರೆ ಹೊತ್ತು ಆಗ್ತದೆ. ಅದರಲ್ಲಿ ಒಂದು ಮಾತಿದೆ, ಎಂಥದ್ದು ಅಂದರೆ, ಇದು ಎಲ್ಲವನ್ನು, ಈ ಒಂದು ಗ್ರಂಥವನ್ನು, ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಚಂದ್ರಿಕಾ ಎನ್ನುವಂತಹ ಈ ಒಂದು ವ್ಯಾಖ್ಯಾನ ಗ್ರಂಥವನ್ನು ಈ ಜನ್ಮದಲ್ಲಿ ನನಗೆ ಮುಗಿಸಲಿಕ್ಕಾಗ್ತದೋ ಇಲ್ಲವೋ ಎನ್ನುವಂತಹ ಭಾವನೆಯನ್ನು ನಾನು ಈ ಮೊದಲೇ ತೋಡಿಕೊಂಡಿದ್ದೆ ಅಂತ ಬನ್ನಂಜಿಯವರು ಬರೆದದ್ದು. ಆದರೆ ಮಧ್ವರ ಕೃಪೆಯಿಂದ ಅದು ಈ ಜನ್ಮದಲ್ಲಿಯೇ ಮುಗಿದಿದೆ ಅಂತ. ಮತ್ತು ಏನೇ ಎಲ್ಲ ಮಾಡಿದರು ನನಗೆ ಗೊತ್ತಾಗದೇ ಇದ್ದದ್ದನ್ನೆಲ್ಲ, ಎಲ್ಲ ಶಾಸ್ತ್ರವಾಕ್ಯಗಳನ್ನು ನನ್ನ ನೆನಪಿಗೆ ಒದಗಿಸಿ, ಬೇಕೇ ಬೇಕಾದಲ್ಲಿ ಯಾವ ರೀತಿಯ ವಕ್ತವ್ಯಗಳು ಬೇಕು ಅದನ್ನೆಲ್ಲ ಕೊಟ್ಟು, ಸ್ತನಾಂಧಯನನ್ನು, ಎದೆ ಹಾಲು ಕುಡಿಯುವ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಾಯಿ ದಾಟಿಸುವಂತೆ ಮಾತರಿಶ್ವನನ್ನು ದಾಟಿಸಿದ ಅಂತ ಬಹಳ ಕೊಂಡಾಡಿದ್ದಾರೆ. ಅದಕ್ಕೆ ಕೊನೆಗೆ ಒಂದು ಮಾತು ಏನಂದರೆ, ಅವನೇ ಬರೆದ ಸಯೇವ ಪ್ರಬಂಧ, ನಾನು ಲಿಪಿಂಕರ, ನಾನು ಲಿಪಿಕಾರ ಮಾತ್ರ. ಈ ಲಿಪಿಕಾರ ಎನ್ನುವ ಪದ ಉಂಟಲ್ಲ, ಇದು ಅವರು ಬಳಸಲೇಬೇಕಾಗಿದ್ದ ಒಂದು ಪದ. ಯಾಕೆ ಅಂದರೆ, 700 ವರ್ಷಗಳಿಗೆ ಹಿಂದೆ ಹೃಷಿಕೇಶ ತೀರ್ಥರು, ಶ್ರೀ ಮಧ್ವಾಚಾರ್ಯರ ನೇರ ಶಿಷ್ಯರು, ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥವನ್ನು ತಾಡವಾಲೆಗಳಲ್ಲಿ ಬರೆದು ಅದನ್ನು ರಕ್ಷಣೆ ಮಾಡಿದರು. ಅದು ಸುಮಾರು ಮಟ್ಟದಲ್ಲಿದೆ, ಅದೆಲ್ಲರಿಗೂ ಗೊತ್ತಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಅದು ಮುದ್ರಿತವಾಯಿತು. ಮುದ್ರಿತವಾಗಬೇಕಾದ್ರೆ ಬನ್ನಂಜೆಯವರು ಒಂದು ತಪಸ್ಸನ್ನೇ ಮಾಡಿದರು, ತಾಳವಾಲೆಗಳನ್ನು ಓದುವುದು ಅದನ್ನು ಮಾಡಿದರು.
ಆ ತಾಡವಾಲೆಯಲ್ಲಿ ಹೃಷಿಕೇಶ ತೀರ್ಥರ ಲಿಪಿ ಅದು ಒಂದು ಬೇರೆ ರೀತಿಯಲ್ಲಿದೆ. ಅದು ಸಾಮಾನ್ಯವಾಗಿ ಇರುವಂತೆ ಇಲ್ಲ, ಅದೊಂದು ವಿಶೇಷವಾಗಿದೆ. ಅದನ್ನೆಲ್ಲ ಈಗ ಹೇಳೋದಕ್ಕೆ ಹೋದರೆ ಸುಮಾರು ಹೊತ್ತಾಗ್ತದೆ. ಅದು ಬೇರೆ ರೀತಿಯಲ್ಲಿದೆ. ತಾತ್ಪರ್ಯ ನಿರ್ಣಯ ಭಾವಚಂದ್ರಿಕೆ ಎನ್ನುವ ವ್ಯಾಖ್ಯಾನವನ್ನು ಅದೇ ಲಿಪಿ ಪದ್ಧತಿಯಲ್ಲಿ ಬನ್ನಂಜೆಯವರು ಮುದ್ರಿಸಿದ್ದಾರೆ. ಅದನ್ನೇ ಸಾಮಾನ್ಯವಾಗಿ ಒಂದು 50 ವರ್ಷದ ಹಿಂದೆ ಅಂತ ಇಟ್ಟುಕೊಳ್ಳಿ, 70ನೇ ಇಸವಿ, ಈಗ 50 ವರ್ಷ ಆಯಿತು. 50 ವರ್ಷಗಳ ಹಿಂದೆ ತಾನು ಓದಿದ ಶಬ್ದ ಮಾತ್ರ ಅಲ್ಲ, ಅರ್ಥ ಮಾತ್ರ ಅಲ್ಲ, ಅಕ್ಷರ ಮಾತ್ರ ಅಲ್ಲ, ಅದರ ಲಿಪಿ ಅವರ ನೆನಪಿನಲ್ಲಿ ಉಳಿದು ಇದು ಕಾಪಾಡಬೇಕಾದದ್ದು ಅಂತ. ಹೀಗೆ ಪರಂಪರೆಯನ್ನು ಕಾಪಾಡಿದ ಇನ್ನೊಂದು ವ್ಯಕ್ತಿಯನ್ನು ನಾನು ಕಂಡಿಲ್ಲ. ತೋಡ್ಪಾಡಿ ಅವರಿಂದ ವಿದ್ಯುತ್ಪೂರ್ಣವಾದ ನಿಜ ಅರ್ಥದ ನುಡಿನಮನವನ್ನು ನಾವು ಆಲಿಸಿದೆವು. ಧನ್ಯರು ನಾವು. ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಸಂದೇಶದ ಪೂರ್ವದಲ್ಲಿ ಗೋವಿಂದಾಚಾರ್ಯರ ಇನ್ನೋರ್ವ ಶಿಷ್ಯ ಹೆರ್ಗ ರವೀಂದ್ರ ಭಟ್ರು ಒಂದೆರಡು ಮಾತುಗಳನ್ನು ಆಡ್ತಾರೆ. ಹೀಗೆ ನೂರಾರು ಶಿಷ್ಯರನ್ನು ಗೋವಿಂದಾಚಾರ್ಯರು ಈ ವಿದ್ವತ್ ಪ್ರಪಂಚಕ್ಕೆ ನೀಡಿದ್ದಾರೆ. ಅವರ ಪ್ರತಿನಿಧಿಯಾಗಿ ರವೀಂದ್ರ ಭಟ್ರು ನಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ಅನೇಕ ಜನ ಅನೇಕ ಅಭಿಪ್ರಾಯಗಳನ್ನು ಆಚಾರ್ಯರ ಗ್ರಂಥ, ಪ್ರವಚನ, ಅನುವಾದ, ವ್ಯಾಖ್ಯಾನಗಳ ಬಗ್ಗೆ ಮಾತಾಡಿದರು. ನಾನು ಆಚಾರ್ಯರ ವಾತ್ಸಲ್ಯದ ಬಗ್ಗೆ ಅವರು ನನ್ನಲ್ಲಿ ಹಂಚಿಕೊಂಡಂತಹ ಒಂದು ಸಣ್ಣ ಘಟನೆಯನ್ನು ನಿಮ್ಮ ಮುಂದೆ ಇಡ್ತೇನೆ. ಅವರ ಸಂಪರ್ಕಕ್ಕೆ ಬಂದವರೆಲ್ಲರೂ ಕೂಡ ಯಾವತ್ತೂ ಅವರನ್ನು ಮರಿತಾ ಇರಲಿಲ್ಲ. ಅದು ಯಾಕೆ ಅಂತಂದರೆ ತಮ್ಮ ಬದುಕಿನ ಉದ್ದಕ್ಕೂ ಅಪೂರ್ವವಾದಂತಹ ಒಂದು ವಾತ್ಸಲ್ಯ ಬನ್ನಂಜಿಯವರು ತಮ್ಮ ಸಮೀಪವರ್ತಿಗಳಿಗೆಲ್ಲ ನೀಡಿದ್ದಾರೆ. ಅದನ್ನು ಅವರ ಸಮೀಪವರ್ತಿಗಳು ಅನುಭವಿಸಿದ್ದಾರೆ. ಬಹುಶಃ ಆಚಾರ್ಯರ 40ನೆಯ ವಯಸ್ಸಿನಲ್ಲಿ ಆಸ್ಪಾಸಿನಲ್ಲಿ ಇದ್ದಿತು. ಅವರು ಮನೆಯಲ್ಲಿ ಸಾಕಲಿಕ್ಕೊಂದು ಹುಲಿ ಮರಿಯನ್ನು ತಂದರಂತೆ. ಇದವರು 80ನೆಯ ವಯಸ್ಸಿನಲ್ಲಿ ಹೇಳಿದ ಕಥೆ. ಒಂದು ಹುಲಿ ಮರಿಯನ್ನು ತಂದರಂತೆ. ಅನೇಕ ಸಮಯದವರೆಗೆ ತಮ್ಮ ಮನೆಯಲ್ಲಿ ಅದನ್ನು ಸಾಕ್ತಾಯಿದ್ರು. ನಾವು ಹೇಗೆ ಬೆಕ್ಕು ನಾಯಿಗಳನ್ನು ಸಾಕ್ತೇವೆ ಹಾಗೆ ತಮ್ಮ ಮನೆಯಲ್ಲಿ ಹುಲಿ ಮರಿಯನ್ನು ಸಾಕ್ತಾಯಿದ್ರು. ಆಗಿನ್ನೂ ಪ್ರಾಯ ಮಕ್ಕಳೆಲ್ಲ ಸಣ್ಣ ವಯಸ್ಸಿನವರು ಇದ್ದಿರಬೇಕು. ಎಷ್ಟಾದರೂ ಅದು ಮೃಗ. 1-2 ವರ್ಷ ಕಳೆಯುವಾಗ ಅದರ ಸ್ವಭಾವವನ್ನು ತೋರಿಸ್ಲಿಕ್ಕೆ ಶುರುವಾಯಿತು. ಏನೋ ಕೆಲವು ಘಟನೆಗಳು ನಡೆದು ಹೋಯಿತು. ಆಚಾರ್ಯರಿಗೆ ಭಯ ಆಗಿ ಇನ್ನಿದನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಕಷ್ಟ ಅಂತ ವಿಚಾರ ಮಾಡಿದಾಗ ಸುಳ್ಯ, ಪುತ್ತೂರಿನ ಭಾಗದ ಯಾರೋ ಒಬ್ಬರು ಆತ್ಮೀಯರು ಮನೆಗೆ ಬಂದ್ರಂತೆ. ಆಚಾರ್ಯರು ಹೀಗೆ ಹೇಳಿದಾಗ ಅವರಂದ್ರಂತೆ, ಆಚಾರ್ಯರೇ ನಮ್ಗೆ ಕೊಟ್ಟು ಬಿಡಿ, ನಾವು ಕರ್ಕೊಂಡು ಹೋಗ್ತೇವೆ. ಏನಾದರೂ ಹಾಗೆ ತುಂಬ ಸಮಸ್ಯೆ ಆದರೆ ನಮ್ಮ ಕಡೆಯಲ್ಲಿ ತುಂಬ ಕಾಡುಂಟು, ಕಾಡಿಗೆ ಬಿಟ್ಟು ಬಿಡ್ತೇವೆ ಅಂತ ಅವರು ತಕ್ಕೊಂಡು ಹೋದ್ರಂತೆ. ಮತ್ತೊಂದು 2-3 ವರ್ಷಗಳಷ್ಟು ಕಾಲ ಅವರ ಸಂಪರ್ಕಕ್ಕೆ ಸಿಗಲೇ ಇಲ್ಲ. ಒಂದು 3 ವರ್ಷ 4 ವರ್ಷ ಕಳೆದ ನಂತರ ಮತ್ತೆ ಸಿಕ್ಕಿದ್ರಂತೆ. ಆಚಾರ್ಯರು ಕೇಳಿದ್ರಂತೆ, ನನ್ನ ಮನೆಯಿಂದ ಹುಲಿ ತಕ್ಕೊಂಡು ಹೋಗಿದ್ರಿ ಅಲ್ವಾ, ಈಗ ಹೇಗುಂಟು ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಆಚಾರ್ಯರೇ ಎಂತ ಹೇಳೋದು, ನಿಮ್ಮ ಮನೆಯಿಂದ ಹುಲಿ ಮರಿ ತಂದಿದ್ದೆ, ಆದರೆ 15 ದಿನ ಆ ಪ್ರಾಣಿ ಅನ್ನ, ನೀರು, ಆಹಾರ ಏನು ಕೊಟ್ಟರೂ ತಿನ್ನದೆ ಖಾಲಿ ಕಣ್ಣೀರು ಹಾಕ್ತಾ ಹಾಕ್ತಾ ತನ್ನ ಪ್ರಾಣ ಬಿಟ್ಟಿತು ಅಂತ. ಇದು ಮನುಷ್ಯ ಅಲ್ಲ, ಆಚಾರ್ಯರ ಸಾಮೀಪ್ಯವನ್ನು ಪಡೆದುಕೊಂಡಂತಹ ಒಂದು ಮೃಗ ತನ್ನ ಬದುಕಿನಲ್ಲಿ ಅನುಭವಿಸಿದಂತಹ ಕಥೆ. ಇದನ್ನು ಹೇಳುವಾಗ ನನ್ನ ಜೊತೆ ಆಚಾರ್ಯರು ಹಂಚಿಕೊಳ್ಳುವಾಗ ಪ್ರಾಯ 80ರ ಆಸ್ಪಾಸಿನಲ್ಲಿದ್ದರು. ಆಗಲೂ ಅವರು ಕಣ್ಣೀರು ಹಾಕ್ತಾಯಿದ್ರು. ನನ್ನಿಂದಾಗಿ ಒಂದು ಪ್ರಾಣಿ ವಿನಾಕಾರಣವಾಗಿ ಪ್ರಾಣ ಬಿಟ್ಟಿತ್ತಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ರು. ಇದು ಆಚಾರ್ಯರ ಸಮಾಜ ನೋಡದ ವಾತ್ಸಲ್ಯದ ಒಂದು ಮುಖ. ಇಂತಹ ಅನೇಕ ವಿಚಾರಗಳುಂಟು. ನಾವು ತಿಳಿಯದ ದೊಡ್ಡ ಹಾಸ್ಯ ಪ್ರಜ್ಞೆ ಆಚಾರ್ಯರಲ್ಲಿತ್ತು. ಬೋಧಿವೃಕ್ಷ ಅಂತ ಕನ್ನಡದ ಒಂದು ಜನಪ್ರಿಯ ಪತ್ರಿಕೆಗೆ ಆಚಾರ್ಯರು ಒಂದು ಲೇಖನಗಳನ್ನು, ಪ್ರಶ್ನೋತ್ತರ ಸಂವಾದವನ್ನು ಮಾಡ್ತಾ ಇದ್ರು. ಒಬ್ಬ ಪ್ರಶ್ನೆ ಕೇಳಿದ್ದಂತೆ, ಆಚಾರ್ಯರೇ ಒಂದು ಸಂಶಯ ಬಂದಿದೆ. ಏನು? ವೇದಾಂತದ ಒಳಗೆ ಬ್ರಹ್ಮಾಂಡವೋ, ಬ್ರಹ್ಮಾಂಡದ ಒಳಗೆ ವೇದಾಂತವೋ ಗೊತ್ತಾಗ್ತಾ ಇಲ್ಲ, ದಾರಿ ತೋರಿಸಿ ಅಂತ ಪ್ರಶ್ನೆ ಕೇಳಿಬಿಟ್ಟಂತೆ. ಆಚಾರ್ಯರಿಗೆ ಸಿಟ್ಟು ಬಂತು. ಈ ಜನಕ್ಕೆ ಪ್ರಶ್ನೆ ಕೇಳಲಿಕ್ಕೂ ಕೂಡ ಬರೋದಿಲ್ಲ. ಬಹುಶಃ ಯಾರೋ ಬ್ರಹ್ಮಾಂಡ ಗುರೂಜಿಯ ಶಿಷ್ಯ ಇರಬೇಕು ಅಂತ ಚೆನ್ನಾಗಿ ಬೈದರು. ನಾನು ಕೇಳಿದೆ, ಅಲ್ಲ ಆಚಾರ್ಯರೇ ನೀವೇನು ಉತ್ತರ ಕೊಟ್ರಿ ಅಂತ. ನಮ್ಗೆ ಅದು ಕುತೂಹಲ.
ಅದಕ್ಕೆ ಆಚಾರ್ಯರು ಹೇಳಿದ್ರಂತೆ, ವೇದಾಂತದ ಒಳಗೆ ಬ್ರಹ್ಮಾಂಡವೂ ಉಂಟು, ಬ್ರಹ್ಮಾಂಡದ ಒಳಗೆ ವೇದಾಂತವೂ ಉಂಟು, ಇದು ಎರಡೂ ಇರುವುದು ನಮ್ಮ ತಲೆಯೊಳಗೆ, ತಲೆಯೇ ಇಲ್ಲದಿದ್ದರೆ ಎರಡೂ ಇಲ್ಲ ಅಂತ ಆಚಾರ್ಯರು ಉತ್ತರ ಕೊಟ್ಟರಂತೆ. ಹೀಗೆ ಇಂತಹ ವಾತ್ಸಲ್ಯ, ಪ್ರೀತಿ, ಹಾಸ್ಯಪ್ರಜ್ಞೆ ಇದೆಲ್ಲ ನಾವು ನೋಡದ, ಹೊರಗಿನ ಸಮಾಜಕ್ಕೆ ತಿಳಿಯದ ಅನೇಕ ಗುಣಗಳ ಆಕರ ಅದು ಆಚಾರ್ಯರು. ನಾವು ಅವರ ಕಾಲದಲ್ಲಿ ಬದುಕಿತ್ತು ಅನ್ನುವಂಥದ್ದು ದೊಡ್ಡ ಭಾಗ್ಯ. ಅವರನ್ನು ಕಳ್ಕೊಂಡಿದ್ದೇವೆ, ಮತ್ತೆ ಭೌತಿಕವಾಗಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ದುಃಖಕ್ಕೆ ಯಾವುದೇ ಮದ್ದಿಲ್ಲ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ಪೂರಕವಾಗಿ ವಾಸುದೇವ ಭಟ್ರು ಒಂದು ವಿಷಯ ಹೇಳಿದರು. ಪ್ರತಿ ದಿವಸ ಅವರ ಮನೆಯ ಅವರಿರುವ ಕೋಣೆಯ ಪಕ್ಕಕ್ಕೆ ಒಂದು ನವಿಲು ಪ್ರತಿ ದಿವಸ ಬಂದು ಅವರನ್ನು ನೋಡಿಕೊಂಡು ಹೋಗುವ ಹಾಗೆ ವರ್ತಿಸ್ತಾ ಇತ್ತಂತೆ ಕೊನೆಯ ಕಾಲದವರೆಗೂ. ಹೀಗೆ ಸಕಲ ಜೀವಿಗಳ ಬಗ್ಗೆ ಕೂಡ ಕಾರುಣ್ಯವನ್ನು, ವಾತ್ಸಲ್ಯವನ್ನು, ಪ್ರೀತಿಯನ್ನು ತೋರಿಸಿದಂತಹ ಒಂದು ಅಪೂರ್ವ ಪ್ರತಿಭೆಯನ್ನು ನಾವು ಕಳ್ಕೊಂಡಿದ್ದೇವೆ. ಮಧ್ವ ಸಿದ್ಧಾಂತವನ್ನು ಜಗತ್ತಿಗೆ ಪಸರಿಸಿದ ಮಹಾನ್ ವಿದ್ವಾಂಸರು ಗೋವಿಂದಾಚಾರ್ಯರು. ಅದಕ್ಕೆ ಈಗ ಒಂದು ಬಂದ ಕಮೆಂಟ್, ಈ ಕಾರ್ಯಕ್ರಮ ಉಂಟು ಅಂತ ಗೊತ್ತಾದಾಗ ಓರ್ವ ಪ್ರೀತಿಯ ಶಿಷ್ಯ ನಿಕೋಲಸ್ ಎಂಬಂತಹ ಹೆಸರಿನ ರಷ್ಯಾದ ಒಬ್ಬ ಶಿಷ್ಯನ ಹೆಸರನ್ನೇ ಇವರ ಪ್ರಭಾವದಿಂದ ಬದಲು ಮಾಡಿಕೊಂಡಂತೆ. ನರಸಿಂಹನ್ ಡಿವೋಗೋಸ್ಕೋ ಅಂತ ಅವನ ಹೆಸರು ಈಗ ಬದಲಾಗಿದೆ. ನಿಮ್ಗೆ ಗೊತ್ತಿದೆ, ಗೋವಿಂದಾಚಾರ್ಯರು ನರಸಿಂಹದೇವರ ಪರಮ ಭಕ್ತರು, ಪೂಜೆಯನ್ನು ಮಾಡ್ತಾ ಇರುವವರು. ಹೀಗೆ ಜಗತ್ತಿನಾದ್ಯಂತ ನಮ್ಮ ಉಡುಪಿಯಲ್ಲಿ ಮೂಡಿಬಂದ ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಿದಂತಹ ಅಪೂರ್ವ ಪ್ರತಿಭೆ ಮುಂದೆ ಅನುಗ್ರಹ ಸಂದೇಶದೊಂದಿಗೆ ಗೋವಿಂದಾಚಾರ್ಯರ ಎಲ್ಲ ಒಳ ಹೊರ ಸಾಧನೆಯನ್ನು, ಮಹತ್ತಿಕೆಯನ್ನು, ಮಗುವಿನಂಥ ಮುಗ್ಧ ಮನಸ್ಸನ್ನು ಕಂಡವರು ಪೂಜ್ಯ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು. ಈಗಾಗಲೇ ಶಾಸಕರು ಹೇಳಿದರು, ಬೆಂಗಳೂರಿನ ಕಾರ್ಯಕ್ರಮವನ್ನು ನಾಳೆಗೆ ಮುಂದೂಡಿ ಈ ಕಾರ್ಯಕ್ರಮಕ್ಕೋಸ್ಕರ ಅವರು ಉಪಸ್ಥಿತರಿದ್ದಾರೆ. ಮಧ್ವ ಸಿದ್ಧಾಂತಕ್ಕೆ ಗೋವಿಂದಾಚಾರ್ಯರ ಕೊಡುಗೆಯ ಬಗ್ಗೆ ನಮ್ಮ ಮುಂದೆ ಈಗ ಪೂಜ್ಯ ಶ್ರೀಪಾದಂಗಳವರು ಅವರ ಸಾಧನೆಯ ಒಂದು ಅವಲೋಕನವನ್ನು, ವಿಶ್ವ ದರ್ಶನವನ್ನು ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಆ ಬಳಿಕ ಗೋವಿಂದಾಚಾರ್ಯರ ಈ ಭಾವಚಿತ್ರಕ್ಕೆ ಎಲ್ಲರೂ ಪುಷ್ಪಾಂಜಲಿಯನ್ನು ಮಾಡುವ ಅವಕಾಶ ಇದೆ. ಶರಪಾಂಡುಮುಖ್ಯಾಃ ಯತ್ಸೇವೆಯಾ ಗುಣಗಣಾಢ್ಯಮಪತ್ಯಮಾಪುಃ ತಂ ಪೂರ್ಣಸದ್ಗುಣತನಂ ಕರುಣಾಮೃತಾಬ್ಧಿಂ ನಾರಾಯಣಂ ಕುಲಪತಿಂ ಶರಣಂ ಭಜೇಮ. ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮ ಏವ ಚ, ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್, ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಬನ್ನಂಜೆಯವರ ವಿವಿಧ ವ್ಯಕ್ತಿತ್ವದ ಪರಿಚಯವನ್ನು ನಾವು ಇವತ್ತೆಲ್ಲ ಮತ್ತೊಮ್ಮೆ ಮೆಲುಕು ಹಾಕಿದ್ದೇವೆ. ಇದೀಗ ತಿಳಿಸಿದಂತಹ ಘಟನೆ, ಒಂದು ಹುಲಿಯೂ ಕೂಡ ಅವರ ಜೊತೆಗೆ ಎಂತಹ ಒಂದು ಭಾವನಾತ್ಮಕ ಸಂಬಂಧವನ್ನು ಇಟ್ಟುಕೊಂಡಿತ್ತು ಎಂಬುದನ್ನು ಕೇಳಿದಾಗ ನಮಗೆ ಅನಿಸಿದ್ದು, ಇದಕ್ಕೆ ಕಾರಣ ಬನ್ನಂಜೆಯವರು ಕೇವಲ ಪಂಡಿತರಲ್ಲ, ಅವರು ಋಷಿಗಳಾಗಿದ್ದರು ಎಂಬುದು ಇದರಿಂದ ದ್ಯೋತ್ಯವಾಗ್ತಾ ಇದೆ. ನಾವು ಪುರಾಣದಲ್ಲಿ ಋಷಿಗಳ ಆಶ್ರಮದಲ್ಲಿ ಹುಲಿ, ಸಿಂಹ, ಹಸುಗಳು ಎಲ್ಲ ಜೊತೆಯಾಗಿ ಸಾಮರಸ್ಯದಿಂದ ಬದುಕ್ತಾ ಇದ್ದವು ಎಂಬಂತಹ ಒಂದು ಉಲ್ಲೇಖವನ್ನು ನಾವು ಏನು ಕಾಣುತ್ತೇವೆಯೋ ಅದರ ಸೂಚನೆಯಂತೆ ಬನ್ನಂಜೆಯವರ ಈ ಜೊತೆಗೆ ಎಲ್ಲ ಪ್ರಾಣಿಗಳು ಕೂಡ ಒಂದು ಸಾಮರಸ್ಯದಿಂದ ಇದ್ದವು ಹೇಳಿದರೆ ಅವರಲ್ಲಿ ಋಷಿತ್ವ ಅದು ಜಾಗೃತವಾಗಿತ್ತು ಎಂಬುದು ಸ್ಪಷ್ಟವಾಗ್ತದೆ. ಋಷಿ ಶಬ್ದದ ಅರ್ಥ ಋಷಜ್ಞಾನಿ ಅಂತ ಹೇಳಿ, ಜ್ಞಾನಿಗಳು ಅಂತೇಳಿ ಅರ್ಥ. ನಾವೆಲ್ಲ ಬನ್ನಂಜೆಯವರ ಸಂಶೋಧನೆಯ ಮಹತ್ವವನ್ನು ನಾವು ನೋಡಿದ್ದೇವೆ. ಯಾವ ಯಾವ ಗ್ರಂಥಗಳಿಗೆ ಯಾವ ರೀತಿ ಸಂಶೋಧನೆಯನ್ನು ಮಾಡಿದರು, ಅಪೂರ್ವವಾದಂತಹ ಸಂಶೋಧನೆಯನ್ನು ಮಾಡಿದರು ಎಂಬುದನ್ನು ನಾವೆಲ್ಲ ಬಹಳ ಪ್ರತ್ಯಕ್ಷವಾಗಿ ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಬನ್ನಂಜೆಯವರು ಅಷ್ಟು ದೊಡ್ಡ ಸಂಶೋಧಕರಾಗಲಿಕ್ಕೆ ಏನು ಕಾರಣ ಎಂಬುದನ್ನು ನಾವು ಸಂಶೋಧನೆ ಮಾಡಬೇಕು.
ಅವರು ಹೇಗೆ ಬನ್ನಂಜಿಯವರು ತಾನು ಬನ್ನಂಜೆ ಗೋವಿಂದಾಚಾರ್ಯ ಆಗಬೇಕು ಅಂತ ಹೇಳಿ ಬನ್ನಂಜೆ ಗೋವಿಂದಾಚಾರ್ಯ ಆದದ್ದಲ್ಲ. ಬನ್ನಂಜಿಯವರು ಹೇಗೆ ಬನ್ನಂಜೆ ಗೋವಿಂದಾಚಾರ್ಯ ಆದರು ಅದನ್ನು ನಾವು ಗುರುತಿಸಿದಾಗ ಅವರ ಒಂದು ವ್ಯಕ್ತಿತ್ವದ ಒಂದು ಪ್ರಭಾವವನ್ನು ಪ್ರತಿಯೊಬ್ಬರೂ ಪಡೆಯಲಿಕ್ಕೆ ಸಾಧ್ಯ ಇದೆ. ಬನ್ನಂಜೆಯವರ ಒಂದು ಗರಿಮೆ, ಅವರ ಪಾಂಡಿತ್ಯ, ನೆನಪು ಶಕ್ತಿ ಎಲ್ಲದರ ಜೊತೆಗೆ ಮುಖ್ಯವಾಗಿ ನಾವು ಗುರುತಿಸಿದಂತಹ ಗುಣ ಸತ್ಯನಿಷ್ಠುರತೆ. ಅವರು ತಾನು ಪಂಡಿತರಾಗಬೇಕು ಎಂಬುದಾಗಿ ಅಧ್ಯಯನ ಮಾಡಲಿಲ್ಲ, ಅಥವಾ ಯಾವುದೋ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿ ಅವರು ಅಧ್ಯಯನ ಮಾಡಲಿಲ್ಲ, ಅಥವಾ ಮತ್ತು ಯಾವುದೋ ಒಂದು ಗರಿಮೆಗೋಸ್ಕರ ಅಧ್ಯಯನ ಮಾಡಲಿಲ್ಲ. ಅವರು ಸತ್ಯದ ಅನ್ವೇಷಣೆಗಾಗಿ ಅಧ್ಯಯನವನ್ನು ಮಾಡಿದರು. ಈ ಜಗತ್ತಿನ ಸತ್ಯ ಏನು, ಈ ಜಗತ್ತಿನ ಒಂದು ಗುಟ್ಟು ಏನು, ಇದರ ಅನ್ವೇಷಣೆಯನ್ನು ಮಾಡಲಿಕ್ಕೆ ಹೋಗಿ ಅವರು ದೊಡ್ಡ ಪಂಡಿತರಾದರೂ ಹೊರತು ಪಂಡಿತರಾಗಬೇಕು ಎಂಬಂತಹ ದೃಷ್ಟಿಯಲ್ಲೇ ಅವರು ಸಾಗಲಿಲ್ಲ. ಹಾಗಾಗಿ ಅವರು ನಿಜವಾದಂತಹ ಸತ್ಯದ ಅನ್ವೇಷಣಕರಾದ್ದರಿಂದ ಇಷ್ಟೆಲ್ಲ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಅವರು ಒಳಗಣ್ಣನ್ನು ತೆರೆಸಿಕೊಂಡರು. ಇವತ್ತು ನಾವು ಮಾಡತಕ್ಕಂಥ ಕೆಲಸ ಒಳಗಣ್ಣನ್ನು ಮುಚ್ಚಿ ಕೇವಲ ಹೊರಗಣ್ಣಿನಿಂದ ನಾವು ನೋಡ್ತಾ ಹೋದರೆ ನಮ್ಮ ವ್ಯಕ್ತಿತ್ವ ಎಂದೂ ಕೂಡ ವಿಕಸಿತವಾಗಲಿಕ್ಕೆ ಸಾಧ್ಯವಿಲ್ಲ. ಬನ್ನಂಜೆಯವರ ದೃಷ್ಟಿಯನ್ನೇ ದಿಟ್ಟಿಸಿ ನೋಡಿ, ಅವರ ದೃಷ್ಟಿಯಲ್ಲಿ ಏನು ಕಾಣುತ್ತದೆ ಹೇಳಿದರೆ ಅವರ ಒಳಗಣ್ಣು ಕೂಡ ಅದರಲ್ಲಿ ಸೇರಿಕೊಂಡಿದೆ ಎಂಬುದನ್ನು ನಾವು ಗುರುತಿಸಬಹುದು. ಬನ್ನಂಜೆಯವರು ನೋಡ್ತಾರೆ ಅಂತೇಳಿ ಹೇಳಿದರೆ ಅವರು ಮಾಂಸಲ ಕಣ್ಣಿನಿಂದ ನೋಡ್ತಾ ಇಲ್ಲ, ಅವರು ಒಳಗಣ್ಣಿನಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ಅವರು ಯಾವುದೇ ಗ್ರಂಥವನ್ನು ಓದ್ತಾರೆ ಹೇಳಿದರೆ ಅವರು ಹೊರಗಣ್ಣಿನಿಂದ ಓದ್ತಾ ಇಲ್ಲ, ಒಳಗಣ್ಣಿನಿಂದ ಓದ್ತಾ ಇದ್ದಾರೆ. ಅವರು ಯಾವುದೇ ಗ್ರಂಥವನ್ನು ಓದ್ತಾರೆ ಅಂತೇಳಿ ಹೇಳಿದರೆ ಅವರು ಅದರಲ್ಲಿ ಏನಿದೆ ಅಂತೇಳಿ ಹುಡುಕ್ತಾ ಇಲ್ಲ, ಅದರಲ್ಲಿ ನಾನು ಎಲ್ಲಿದ್ದೇನೆ ಎಂಬುದನ್ನು ಅವರು ಹುಡುಕ್ತಾ ಇದ್ದಾರೆ. ನಮ್ಮ ತೋಳ್ಪಾಡಿ ಅವರು ಹೇಳಿದ ಹಾಗೆ ಅವರನ್ನು ಅವರು ಹುಡುಕಲಿಕ್ಕೆ ಹೋದಾಗ ಎಲ್ಲವೂ ಅವರಿಗೆ ದೊರಕಿತು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ತನ್ನನ್ನು ತಾನು ಹುಡುಕಲಿಕ್ಕೆ ಹೋದರೆ ಎಲ್ಲವೂ ಅವನಿಗೆ ದೊರಕಿಸುತ್ತದೆ. ನಮ್ಮನ್ನೇ ನಾವು ತಿಳಿಯದೇ ಹೋದರೆ ಇನ್ನೊಬ್ಬರನ್ನು ನಾವು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅನೇಕ ಸಲ ಬನ್ನಂಜೆಯವರು ಹೇಳಿದಂತಹ ಒಂದು ಮಾತು ಇಂಟ್ಯೂಷನನ್ನು ನಾವು ಯಾವಾಗ ಜಾಗೃತಗೊಳಿಸ್ತೇವೆ, ಸ್ಫುರಣ ಶಕ್ತಿಯನ್ನು ನಾವು ಯಾವಾಗ ಜಾಗೃತಗೊಳಿಸ್ತೇವೆ, ಆವಾಗ ಉಳಿದೆಲ್ಲವೂ ಕೂಡ ತನ್ನಿಂದ ತಾನೇ ಬರಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಇಂಟ್ಯೂಷನನ್ನು ಅವರು ಕಿಂಡಲ್ ಮಾಡಲಿಕ್ಕೆ, ಅದನ್ನು ಸ್ಫುರಣಗೊಳಿಸಲಿಕ್ಕೆ ಅವರು ಸಮರ್ಥರಾದ್ದರಿಂದ ಅವರಿಗೆ ಜ್ಞಾಪಕ ಶಕ್ತಿಯೂ ಬಂತು, ವಿದ್ವತ್ತು ಬಂತು, ಸಂಶೋಧನಾ ಶಕ್ತಿಯೂ ಬಂತು, ಎಲ್ಲವೂ ಜೊತೆಯಾಗಿ ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಬನ್ನಂಜೆಯವರನ್ನು ನಾವು ಯಾವುದೇ ಒಂದು ಮಾಧ್ವ ವಿದ್ವಾಂಸ ಅಥವಾ ಯಾವುದೋ ಒಂದು ಸಂಸ್ಕೃತ ಪಂಡಿತ ಅಥವಾ ಯಾವುದೋ ಒಂದು ಕನ್ನಡ ಪಂಡಿತ, ಕವಿ ಎಂಬುದಾಗಿ ಗುರುತಿಸುವುದಕ್ಕಿಂತ ಹೆಚ್ಚಿನದಾಗಿ ಬನ್ನಂಜೆಯವರನ್ನು ಒಂದು ಸತ್ಯಾನ್ವೇಷಕ, ಒಳಗಣ್ಣನ್ನು ತೆರೆದು ನೋಡತಕ್ಕಂತಹ ಒಂದು ಅವಧೂತ ಎಂಬುದಾಗಿ ನಾವು ಗುರುತಿಸಿದಾಗ ನಿಜವಾಗಿ ಬನ್ನಂಜೆಯನ್ನು ನಾವು ಗುರುತಿಸಿದ ಹಾಗೆ ಆಗ್ತದೆ ಎಂಬುದಾಗಿ ನಾವು ಕಂಡುಕೊಂಡಿದ್ದೇವೆ. ಆ ರೀತಿ ಸತ್ಯದ ಜೊತೆಗೆ ಅವರು ಸಾಗಿದಾಗ ಅವರಿಗೆ ಮಧ್ವ ಸಿದ್ಧಾಂತ ಸಿಕ್ಕಿತು. ಒಂದು ಸಂದರ್ಭದಲ್ಲಿ ಬನ್ನಂಜೆಯವರು ನಮ್ಮ ಹತ್ರ ಹೇಳಿದಂಥ ಒಂದು ಮಾತು ನಮಗೆ ಬಹಳ ತಟ್ಟಿತು. ಅವರು ಹೇಳಿದರು, ಶ್ರೀ ಮಧ್ವಾಚಾರ್ಯರ ಒಂದು ಮಹತ್ವ ಎಷ್ಟಿದೆ ಅಂತ ಹೇಳಿ ಅದು ಸಾಮಾನ್ಯ ಜನರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳಿದರೂ ಕೂಡ ಜನರಿಗೆ ಅರ್ಥವಾಗುವುದಿಲ್ಲ. ನನಗೆ ಒಮ್ಮೊಮ್ಮೆ ಅನ್ನಿಸ್ತದೆ, ನಾನು ಯಾಕೆ ಮಾಧ್ವನಾಗಿ ಹುಟ್ಟಿದೆ ಎಂಬುದಾಗಿ ನನಗೆ ಅನ್ನಿಸ್ತದೆ. ಯಾಕೆ ಅಂತೇಳಿ ಹೇಳಿದರೆ, ನಾನು ಮಧ್ವಾಚಾರ್ಯರ ಮಹಿಮೆಯನ್ನು ಹೇಳಿದರೆ ಜನ ಇವರು ಮಾಧ್ವರಾಗಿ ಹುಟ್ಟಿದ್ದರಿಂದ ಇವರು ಮಧ್ವಾಚಾರ್ಯರ ಬಗ್ಗೆ ಹೊಗಳ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ತಾರೆ. ಒಂದು ವೇಳೆ ನಾನು ಮಾಧ್ವನಾಗಿ ಹುಟ್ಟದೇ ಹೋಗಿದರೆ ಒಳ್ಳೆಯದಾಗಿತ್ತೋ ಏನೋ, ನಾನು ಮಧ್ವಾಚಾರ್ಯರ ಮಹಿಮೆಯನ್ನು ಅವರ ಒಂದು ಮಹತ್ವವನ್ನು ಹೇಳಿದರೆ ಜನರಿಗೆ ಅಪೀಲ್ ಆಗ್ತಾ ಇತ್ತೋ ಏನೋ ಎಂಬುದಾಗಿ ಹೇಳಿದೆ. ಅಂದರೆ ಯಾವುದೇ ಆಗ್ರಹಕ್ಕೆ ಒಳಗಾಗದೆ, ಯಾವುದೇ ಒಂದು ಮತೀಯ ಜಾತಿಯ ಯಾವುದೇ ಒಂದು ಪ್ರಭಾವಕ್ಕೆ ತಾನು ಒಳಗಾಗದೆ ಕೇವಲ ಸತ್ಯಾನ್ವೇಷಕನಾಗಿ ತತ್ವ ಯಾವುದು, ಸತ್ಯ ಯಾವುದು ಅದನ್ನು ಹುಡುಕ್ತಾ ಅವರು ಒಳಗಣ್ಣನ್ನು ತೆರೆದು ಸಾಗಿದ್ದರಿಂದ ಇವತ್ತು ಬನ್ನಂಜೆಯವರ ವ್ಯಕ್ತಿತ್ವ ಇಷ್ಟು ಅಗಾಧವಾಗಿ ಬೆಳೆಯಲಿಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಯಾರು ಬನ್ನಂಜೆಯವರು ಆಗಬೇಕು ಅಂತ ಹೇಳಿ ಬಯಸ್ತಾರೋ ಅವರು ತಮ್ಮ ಮೊದಲಿನ ಒಳಗಣ್ಣನ್ನು ಅವರು ತೆರೆಯಲಿಕ್ಕೆ ಪ್ರಯತ್ನವನ್ನು ಮಾಡಿದಾಗ ಯಾರೊಬ್ಬರೂ ಕೂಡ ಬನ್ನಂಜೆಯ ಹಾಗೆ ಆಗಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಅವರೇ ಅದನ್ನು ಹೊರಗಡೆ ಇದ್ದಾರೆ. ಈ ದೃಷ್ಟಿಯಲ್ಲಿ ಬನ್ನಂಜೆಯ ವ್ಯಕ್ತಿತ್ವವನ್ನು ಗುರುತಿಸಿದಾಗ
ಅದೆಂತಹ ದೊಡ್ಡ ಸಾಧಕ ಎಂಬುದಾಗಿ ನಾವು ಗುರುತಿಸಬಹುದು. ಅವರ ಈ ವ್ಯಕ್ತಿತ್ವ, ಈ ಒಂದು ಅವಧೂತತೆಯನ್ನು ನಾವು ಅನೇಕ ಬಾರಿ ಗುರುತಿಸಿದ್ದೇವೆ. ಅವರಿಗೆ ಅಂತಹ ವ್ಯಕ್ತಿಗಳೇ ಬಹಳ ಇಷ್ಟ. ಬನ್ನಂಜಿಯವರಿಗೆ ಬಹಳ ಒಂದು ಆತ್ಮೀಯವಾಗಿ ಮಾತಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದರೆ ನಮ್ಮ ಸುಗುಣಮಾಲ ಸಂಪಾದಕರಾದಂತಹ ರಾಜಗೋಪಾಲಾಚಾರ್ಯರು. ನಾವು ರಾಜಗೋಪಾಲಾಚಾರ್ಯರನ್ನು ಬನ್ನಂಜಿಯವರನ್ನು ಕೂಡಿಸಿ ನಾವು ಮಾತಾಡುವಾಗ ಅವರಿಬ್ಬರು ಒಂದು ರೀತಿಯ ಅವಧೂತರ ಹಾಗೆ, ರಾಜಗೋಪಾಲಾಚಾರ್ಯರು ಕೂಡ ಒಂದು ರೀತಿಯ ಅವಧೂತರ ಹಾಗೆ, ಅದೇ ರೀತಿ ಬನ್ನಂಜಿಯವರು ಕೂಡ ಅವಧೂತರ ಹಾಗೆ. ಅವರ ಈ ಒಂದು ಆತ್ಮೀಯ ಸಂಬಂಧವನ್ನು ನಾವು ನೋಡಿದಾಗ ಇವರಲ್ಲಿ ಏನೋ ಒಂದು ಆಂತರಿಕ ಸಂಬಂಧ ಇದೆ ಎಂಬುದು ನಮಗೆ ಭಾಸವಾಯಿತು. ಅದೇ ರೀತಿ ಬನ್ನಂಜೆ ಗುರುತಿಸಿದಂತಹ ಮತ್ತೊಬ್ಬ ವಿದ್ವಾಂಸ ಕಾಪು ಹಯಗ್ರೀವಾಚಾರ್ಯರು, ಅವರು ಕೂಡ ಮತ್ತೊಬ್ಬ ಅವಧೂತ ಶಿಖಾಮಣಿ. ಅವಧೂತರ ಒಳಗಡೆ ಒಂದು ಅಂತಃಸಂಬಂಧವನ್ನು ಇಟ್ಟುಕೊಂಡಂತಹ ವ್ಯಕ್ತಿ ಅವನು ಸ್ವಯಂ ಅವಧೂತನಾಗದೇ ಇದ್ದರೆ ಅದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಬನ್ನಂಜೆಯವರು ಅವರು ತನ್ನ ಆಂತರಿಕವಾದಂತಹ ಒಂದು ಶಕ್ತಿ ಏನಿದೆ ಅದನ್ನು ಮೊದಲು ಅವರು ಜಾಗೃತಗೊಳಿಸಿದರು. ಆವಾಗ ಎಲ್ಲವೂ ಕೂಡ ಅವರಿಗೆ ಸಾಧ್ಯವಾಯಿತು. ನಾನೊಮ್ಮೆ ಕೇಳಿದೆ, ಇಷ್ಟೆಲ್ಲ ಶ್ಲೋಕಗಳು, ಗ್ರಂಥಗಳು, ಇದೆಲ್ಲ ನೀವು ಓದದೇ ಇದ್ದದ್ದು ಕೂಡ ನಿಮಗೆ ಹೇಗೆ ಹೊಳೀತದೆ? ನಾವೆಲ್ಲ ಎಷ್ಟೋ ಗ್ರಂಥಗಳನ್ನು ಓದಿ ಇವತ್ತು ಇಷ್ಟು ಪ್ರಮಾಣಗಳನ್ನು ಹೇಳಬೇಕು ಅಂತ ಹೇಳಿದರೆ ಅದರಲ್ಲಿ ಅರ್ಧಕ್ಕರ್ಧ ಮರೆತೇ ಹೋಗ್ತದೆ. ಸ್ಟೇಜಿಗೆ ಬಂದ ಮೇಲೆ ಮುಕ್ಕಾಲು ಭಾಷೆ ಮರೆತೇ ಹೋಗ್ತದೆ. ಕೊನೆಗೆ ಇಷ್ಟು ಎಲ್ಲ ಮರೆತು ಹೋಯಿತು ಅಂತೇಳಿ ಅನಿಸ್ತದೆ. ನಿಮಗೆ ಆ ಸಮಯದಲ್ಲಿ ಅದೆಲ್ಲ ಹೇಗೆ ಬರ್ತದೆ, ಅದು ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ? ಅವರು ಹೇಳಿದರು, ಇದೆಲ್ಲವೂ ಕೂಡ ಏಕಾಗ್ರತೆಯಿಂದ ಪಡೆಯಬಹುದಾದಂತಹ ಒಂದು ಶಕ್ತಿ. ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ಪ್ರಯತ್ನ ಬೇಕಾಗಿಲ್ಲ. ಯಾವಾಗ ಮನುಷ್ಯ ಅವನು ತ್ರಿಕರಣೈಕ ಶುದ್ಧನಾಗಿರ್ತಾನೋ, ಯಾವಾಗ ಮನುಷ್ಯ ತತ್ವಕ್ಕಾಗಿ ಬದುಕ್ತಾನೋ, ಯಾವಾಗ ಮನುಷ್ಯ ಸತ್ಯಕ್ಕಾಗಿ ಬದುಕ್ತಾನೋ, ಆವಾಗ ಅವನೆಲ್ಲ ಶಕ್ತಿಗಳು ಜಾಗೃತವಾಗ್ತದೆ ಎಂಬುದನ್ನು ಅವರು ನಮಗೆ ಹೇಳಿದರು. ಇದರಲ್ಲಿ ನಾವು ಕಂಡೆವು ಬನ್ನಂಜಿಯವರ ಸಾಧಕತನ ಎಷ್ಟಿದೆ ಎಂಬುದನ್ನು ನಾವು ಗುರುತಿಸಿದೆವು. ಅವರ ಮುಖ್ಯವಾದಂತಹ ಗುಣ ತ್ರಿಕರಣೈಕ ಶುದ್ಧಿ. ಅವರು ಮಾತಿನಲ್ಲಿ ಒಂದು, ಕೃತಿಯಲ್ಲಿ ಒಂದು, ಅಥವಾ ಆಚಾರದಲ್ಲಿ ಒಂದು, ಇದನ್ನು ಅವರು ಮಾಡ್ತಾ ಇರಲಿಲ್ಲ. ಎಂದಿಗೂ ಕೂಡ ಅವರು ತ್ರಿಕರಣಪೂರ್ವಕವಾದಂತಹ ಮಾತನ್ನೇ ಹೇಳ್ತಾಯಿದ್ರು, ತ್ರಿಕರಣಪೂರ್ವಕವಾದಂತಹ ಕ್ರಿಯೆಯನ್ನೇ ಅವರು ಮಾಡ್ತಾಯಿದ್ರು. ಹಾಗಾಗಿ ಅವರು ಸತ್ಯನಿಷ್ಠುರರು ಅಂತೇಳಿ ಅನಿಸಿದರು. ಯಾರೋ ಒಂದು ಜನಗಳನ್ನು ಮೆಚ್ಚಿಸಲಿಕ್ಕೆ, ಯಾವುದೋ ಒಂದು ವ್ಯಕ್ತಿಯನ್ನು ಮೆಚ್ಚಿಸಲಿಕ್ಕೆ ಅವನಿಗೆ ಬೇಕಾಗುವ ಹಾಗೆ ಸತ್ಯವನ್ನು ತಿರುಚಿ ಸುಳ್ಳನ್ನು ಹೇಳಿ ರಂಜಿಸತಕ್ಕಂತಹ ಯಾವುದೇ ಒಂದು ಕೆಲಸವನ್ನು ಅವರು ಮಾಡಲಿಲ್ಲ. ಇವತ್ತು ಬನ್ನಂಜೆಯವರ ಪ್ರವಚನದಲ್ಲಿ ಏನು ಆಕರ್ಷಣೆ ಎಂಬುದಾಗಿ ನಾವು ಸಂಶೋಧನೆ ಮಾಡಿದರೆ, ಅವರು ಜೋಕ್ಸ್ ಕಟ್ ಮಾಡೋದಿಲ್ಲ, ಅಥವಾ ಏನೋ ಒಂದು ಹಾಡುಗಳನ್ನೆಲ್ಲ ಮಧ್ಯದಲ್ಲಿ ಹೇಳೋದಿಲ್ಲ, ಯಾವುದನ್ನು ಹೇಳೋದಿಲ್ಲ. ಆದರೂ ಜನಗಳು ಇವತ್ತು ಅವರ ಪ್ರವಚನಕ್ಕೆ ಮುಗಿಬೀಳ್ತಾ ಇದ್ದರು. ಕಾರಣ ಅವರು ಕೇವಲ ಶುದ್ಧ ಸತ್ಯವನ್ನು ಮಾತ್ರ ಹೇಳ್ತಾ ಇದ್ರು. ಆದ್ದರಿಂದ ಸತ್ಯಕ್ಕೆ ಇರುವಷ್ಟು ಒಂದು ಆಕರ್ಷಣೆ, ಪ್ರಾಮಾಣಿಕತೆಗೆ ಇರತಕ್ಕಂತಹ ಆಕರ್ಷಣೆ ಬೇರೆ ಯಾವ ಹಾಸ್ಯಕ್ಕೂ ಇಲ್ಲ, ಬೇರೆ ಯಾವುದಕ್ಕೂ ಇಲ್ಲ. ಬನ್ನಂಜೆಯವರ ಪ್ರವಚನ ಅದನ್ನು ಕೇಳುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಒಳಗೆ ಹೌದು 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 ಅವರು ಹೇಳತಕ್ಕದ್ದು 100ಕ್ಕೆ 100 ಸತ್ಯ ಎಂಬುದಾಗಿ ಮನಸ್ಸಿಗೆ ಅನಿಸುವ ಹಾಗೆ ಅವರು ಹೇಳ್ತಾ ಇದ್ದಾರೆ. ಹೇಳಿದರೆ ಅವರು ಕೇವಲ ಸತ್ಯವನ್ನು ಹೇಳ್ತಾ ಇದ್ದರಿಂದ ಆ ರೀತಿ ಅನಿಸಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಬನ್ನಂಜೆಯವರ ಸಂದೇಶ ಏನು ಹೇಳಿದರೆ, ನಾವು ತ್ರಿಕರಣಪೂರ್ವಕವಾಗಿ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ತತ್ವಬದ್ಧವಾದಂಥ ಜೀವನವನ್ನು ಸಾಗಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಯಾವುದೇ ವ್ಯಕ್ತಿಯನ್ನಾಗಲಿ, ಯಾವುದೇ ಒಂದು ಸಮಾಜವನ್ನಾಗಲಿ, ಅಥವಾ ಯಾವುದೋ ಒಂದು ಉದ್ದೇಶವನ್ನಾಗಲಿ, ಸ್ವಾರ್ಥವನ್ನಾಗಿ ಇಟ್ಟುಕೊಂಡು ನಾವು ಬದುಕಬಾರದು. ಯಾವುದು ಸತ್ಯವೋ ಅದನ್ನು ಖಡಾಖಂಡಿತವಾಗಿ ಹೇಳತಕ್ಕಂತಹ ಒಂದು ಪ್ರವೃತ್ತಿಯನ್ನು, ಅದನ್ನು ನಾವು ಕಾಂಪ್ರಮೈಸ್ ಮಾಡದೆ, ನಾವು ಸತ್ಯಕ್ಕೋಸ್ಕರ ಯಾವುದು ನಿಜವೋ, ಯಾವುದು ಹಿತವೋ ಅದನ್ನು ನಾವು ಯಾವುದೇ ಮುಲಾಜಿಲ್ಲದೆ ನಾವು ಅನುಸರಣೆ ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಬನ್ನಂಜೆ ಆಗಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರಲ್ಲಿ ಕೂಡ ಅವರವರ ಶಕ್ತಿ ಜಾಗೃತವಾಗಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಅವರು ನಮಗೆ ತೋರಿಸಿ ಕೊಟ್ಟಿದ್ದಾರೆ. ಇದು ಸಮಗ್ರ ಶಾಸ್ತ್ರಗಳ ಒಂದು ಸಂದೇಶವೂ ಹೌದು. ಶಾಸ್ತ್ರಗಳು ಹೇಳತಕ್ಕಂತಹ ಶಕ್ತಿ ಯಾವುದು ಅಂತೇಳಿ ಹೇಳಿದರೆ, ಆಧ್ಯಾತ್ಮಿಕ ಶಕ್ತಿ ಯಾವುದು ಅಂತೇಳಿ ಹೇಳಿದರೆ ಅಂತಃಕರಣ ಶುದ್ಧಿ. ಮನಸ್ಸಿನಲ್ಲಿ, ವಚಸ್ಸಿನಲ್ಲಿ, ಕ್ರಿಯೆಯಲ್ಲಿ ನಾವು ಯಾವಾಗ ನಮ್ಮನ್ನೇ ನಾವು ವಂಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆವಾಗ ನಮ್ಮ ಶಕ್ತಿ ಅದು ಉಡುಗಿ ಹೋಗ್ತದೆ. ಯಾವಾಗ ನಾವು ತ್ರಿಕರಣಪೂರ್ವಕವಾಗಿ ಪರಿಶುದ್ಧವಾಗಿರ್ತೇವೆ, ನಮ್ಮ ಮನಸ್ಸಿಗೆ ಬಂದದ್ದೆಲ್ಲವೂ ಕೂಡ ಸಾಕಾರವಾಗ್ತದೆ. ಅಂತಹ ಒಂದು ಶಕ್ತಿಯ ಒಂದು ರಹಸ್ಯವನ್ನು ಅವರು ಅನುಷ್ಠಾನಕ್ಕೆ ತಂದಿದ್ದರು. ಇದೇ ಮಾತನ್ನು ನಮಗೆ ಒಮ್ಮೆ ಸಂಧ್ಯಾಪೆಯವರು ಹೇಳಿದರು. ಅವರು ಈ ಒಂದು ಮಾತನ್ನು ಅವರು ಅನುಸರಣೆ ಮಾಡಿದ ಮೇಲೆ ಅವರಿಗೆ ಹೆದರಿಕೆಯಾಗಿ ಶುರುವಾಯಿತಂತೆ.
ನಾವು ತ್ರಿಕರಣಪೂರ್ವಕವಾಗಿ ಬದುಕಲಿಕ್ಕೆ ಶುರು ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಏನು ಬರ್ತದೆ ಅದು ತನ್ನಿಂದ ತಾನೇ ಆಗಿ ಹೋಗ್ತದೆ. ಮೂರನ್ನು ನಾವು ಜೊತೆಗೂಡಿಸಿದಾಗ ಅದು ಭಗವಂತನ ಶಕ್ತಿಯ ಜೊತೆಗೆ ಸಹಯೋಗವನ್ನು ಹೊಂದುತ್ತದೆ. ಭಗವಂತನ ಅಸ್ತು ಎಂಬಂತಹ ಒಂದು ಆಜ್ಞೆ ಅದಕ್ಕೆ ದೊರಕುತ್ತದೆ. ಆ ಯೂನಿವರ್ಸಲ್ ನೆಟ್ವರ್ಕ್ ಏನಿದೆ ಅದರಲ್ಲಿ ಜಾಯಿನ್ ಆಗಿಬಿಡ್ತದೆ. ಆವಾಗ ನಮ್ಮ ಎಣಿಸಿದ್ದೆಲ್ಲ ಆಗಿ ಹೋಗ್ತದೆ ಎಂಬುದಾಗಿ ಈ ತತ್ವವನ್ನು ಬನ್ನಂಜೆಯವರು ಹೇಳಿದರು. ಆದ್ದರಿಂದ ಈ ಒಂದು ತತ್ವವನ್ನು ಅವರು ಸ್ವಯಂ ಅಭ್ಯಾಸ ಮಾಡಿ ಅನುಷ್ಠಾನ ಮಾಡಿ ಎಲ್ಲೂ ಕೂಡ ಅವರು ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕೋಸ್ಕರ, ಇನ್ನೊಬ್ಬರನ್ನು ಸಂತೋಷಪಡಿಸೋದಕ್ಕೋಸ್ಕರ ಸತ್ಯಕ್ಕೆ ವಿರುದ್ಧವಾಗಿ ಎಂದೂ ಕೂಡ ಅವರು ಮಾತಾಡಲಿಲ್ಲ. ಒಮ್ಮೆ ನಾವು ಮತ್ತು ಪೇಜಾವರ ಸ್ವಾಮಿಗಳು ಬನ್ನಂಜೆಯವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆವು, ನೀವು ಕನಕದಾಸರ ಬಗ್ಗೆ ಇಷ್ಟೆಲ್ಲ ಹೇಳಬೇಡಿ, ಯಾಕೆಂದರೆ ಸಾಮಾನ್ಯ ಜನರಿಗೆ ಕನಕದಾಸರಿಗೆ ಕೃಷ್ಣ ತಿರುಗಿದ ಅಂತ ಹೇಳಿ ಇಂಥ ಒಂದು ಭಾವನೆ ಇದೆ. ಆ ಭಾವನೆಯನ್ನು ನೀವು ಘಾಸಿಗೊಳಿಸಬೇಡಿ, ಅದರಿಂದ ಭಕ್ತಿಗೆ ಅನೇಕ ಜನರಿಗೆ ಚ್ಯುತಿಯಾಗುತ್ತದೆ. ನಿಮ್ಮ ಸಂಶೋಧನೆಯ ಸಾಮರ್ಥ್ಯವನ್ನು ಬೇರೆ ಕಡೆ ಉಪಯೋಗಿಸಿಕೊಳ್ಳಿ, ಇದನ್ನೆಲ್ಲ ನಾವು ಅಹಿತವಾದಂತಹ ಪ್ರಿಯವಾದಂತಹ ಸತ್ಯವನ್ನೆಲ್ಲ ಹೇಳಬಾರದು ಅಂತ ಹೇಳಿ. ಆವಾಗ ಅವರು ನಮಗೆ ಬೈದು ಬಿಟ್ಟರು, ನೀವು ಒಬ್ಬ ಆಧ್ಯಾತ್ಮಿಕ ಸಾಧಕರಾಗಿ ನೀವು ಈ ಮಾತನ್ನು ಹೇಳೋದನ್ನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳಿದರು. ಆಧ್ಯಾತ್ಮಿಕ ಸಾಧನೆ ಅಂತೇಳಿ ಹೇಳಿದರೆ ಯಾವುದು ಸತ್ಯವೋ ಯಾವುದು ನಿಜವೋ ಅದನ್ನು ಮುಚ್ಚುಮರೆಯಿಲ್ಲದೆ ಮುಲಾಜಿಲ್ಲದೆ ಹೇಳುವುದೇ ನಿಜವಾದಂತಹ ಆಧ್ಯಾತ್ಮಿಕ ಸಾಧನೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದ್ದವರು ನೀವು ಈ ಮಾತನ್ನು ಹೇಳಬಾರದು ಅಂತ ಹೇಳಿ ಅವರು ಬಹಳ ಖಡಾಖಂಡಿತವಾಗಿ ನಮಗೆ ಹೇಳಿದರು. ಇದರಿಂದ ಗೊತ್ತಾಗ್ತದೆ ಅವರಲ್ಲಿ ಏನು ರುಜುತ್ವ ಇದೆ, ಅವರಲ್ಲಿ ಏನೊಂದು ತ್ರಿಕರಣ ಶುದ್ಧಿ ಇದೆ. ತಾನು ಕೇವಲ ಸತ್ಯಾನ್ವೇಷಕನಾಗಿ, ತಾನು ಕೇವಲ ಒಂದು ತತ್ವ ಚಿಂತಕನಾಗಿ, ಯಾವುದು ಜೀವನದ ನಿಜವಾದ ರಹಸ್ಯ, ನಿಜವಾದ ಅಂತಿಮ ಸತ್ಯ ಯಾವುದು ಅದರ ಅನ್ವೇಷಣೆಯಲ್ಲಿ ಅವರು ಹೋದರು ಹೊರತು ನಮ್ಮ ಇವತ್ತಿನ ಶಿಕ್ಷಣ ಸಂಸ್ಥೆಗಳ ಹಾಗೆ ಉದ್ಯೋಗಕ್ಕೋ ಅಥವಾ ಸರ್ಟಿಫಿಕೇಟಿಗೋ ಈ ರೀತಿಯ ಒಂದು ಪ್ರಯಾಣವನ್ನು ಸಾಗಿಸಿದರೆ ಅದರಿಂದ ಆತ್ಮವಿಕಾಸವಾಗಲಿಕ್ಕೆ ಸಾಧ್ಯ ಇಲ್ಲ, ಬನ್ನಂಜೆ ಮೂಡಲಿಕ್ಕೆ ಸಾಧ್ಯವಿಲ್ಲ. ಅವರು ಹೇಳಿದರು, ಇವತ್ತು ನಾನು ಬನ್ನಂಜೆ ಆಗಿದ್ದರೆ ಅದಕ್ಕೆ ಕಾರಣ ನಾನು ನಾಪಾಸಾದದ್ದು, ನಾನು ಶಾಲೆಗೆ ಹೋಗದೇ ಇದ್ದದ್ದು. ಒಂದು ವೇಳೆ ನಾನು ಕೂಡ ಶಾಲೆಗೆ ಹೋಗಿದ್ದರೆ, ನಾನು ಪಾಸಾಗಿದ್ದರೆ ಆವಾಗ ನಾನು ಬನ್ನಂಜೆ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ದೇವರು ನನಗೆ ಮಾಡಿದಂಥ ದೊಡ್ಡ ಅನುಗ್ರಹ ಏನು ಹೇಳಿದರೆ, ನನ್ನನ್ನು ಫೇಲ್ ಮಾಡಿದ್ದೆ, 2ನೇ ಕ್ಲಾಸ್ನಿಂದ ನಾನು ಫೇಲ್ ಮಾಡಿದ್ದೆ, ನನಗೆ ದೊಡ್ಡ ಅನುಗ್ರಹ ಅಂತೇಳಿ. ಅವರ ಸಂಶೋಧನಾ ಬುದ್ಧಿ ಆವಾಗಲೇ ಇತ್ತು. ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಇವರು ಉತ್ತರ ಬರೆದದ್ದೇನೆಂದರೆ, ನಿಮ್ಮ ಎಲ್ಲ ಪ್ರಶ್ನೆಗಳು ಕೂಡ ತಪ್ಪು ಅಂಥೇಳಿ, ನಿಮಗೆ ಪ್ರಶ್ನೆ ಮಾಡಲಿಕ್ಕೇ ಗೊತ್ತಿಲ್ಲ, ಇದಕ್ಕೆ ನಾನು ಉತ್ತರ ಕೊಡುವ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ ಬರೆದು ಬಿಟ್ರಂತೆ. ಅದಕ್ಕೋಸ್ಕರ ಅವನು ಫೇಲ್ ಮಾಡಿದರು. ಹೀಗೆ ನಾನು ಇವತ್ತು ಕೇವಲ ಒಂದು ಉದ್ಯೋಗಕ್ಕೋಸ್ಕರವೋ ಅಥವಾ ಮಾಹಿತಿ ಸಂಗ್ರಹಕ್ಕೋಸ್ಕರವೋ ನಾನು ಈ ವಿದ್ಯೆಯನ್ನು ಬಳಸಿದರೆ ನಾನು ಬನ್ನಂಜೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಚಿಂತಕನಾಗಿ, ನಾನೊಬ್ಬ ಸತ್ಯದ ಅನ್ವೇಷಕನಾಗಿ ನಾನು ಹೊರಟದ್ದರಿಂದ ಇವತ್ತಿಷ್ಟೆಲ್ಲ ನನಗೆ ಹೊಳೆಯಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಬನ್ನಂಜೆಯವರ ಸಂಶೋಧನೆಯನ್ನು ನಾವು ಆಸ್ವಾದಿಸಿದ ಹಾಗೆ ಬನ್ನಂಜೆಯ ಬಗ್ಗೆಯೂ ಕೂಡ ನಾವು ಸಂಶೋಧನೆಯನ್ನು ನಾವು ಮಾಡಿದರೆ, ಅದನ್ನು ನಾವು ತಿಳ್ಕೊಂಡರೆ, ನಾವು ಬನ್ನಂಜೆಯ ವ್ಯಕ್ತಿತ್ವದ ಒಂದು ಪ್ರಭಾವಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ದೊಡ್ಡ ಸಾಧನೆಯನ್ನು ಅವರು ಮಾಡಿದ್ದಾರೆ. ವಿದ್ವತ್ತು ಎಂಬುದು ಅದು ಪರಿಶ್ರಮದಿಂದ ಅನೇಕರಿಗೆ ಬರಬಹುದು, ಆದರೆ ಇಂತಹ ಒಂದು ತ್ರಿಕರಣ ಶುದ್ಧಿ ಎಂಬುದು ಅದು ಬಹಳ ಕಷ್ಟವಾದಂತಹ ವಿಚಾರ. ವಿದ್ವತ್ತನ್ನು ಸಂಪಾದನೆ ಮಾಡಿ ನಾವು ಹಗಲಿರುಳು ಓದಿ ಇದೆಲ್ಲ ನಾವು ವಿದ್ವತ್ತನ್ನು ಸಂಪಾದನೆ ಮಾಡಬಹುದು, ಆದರೆ ಒಂದು ಆರ್ಜವವನ್ನು, ಒಂದು ಪರಿಶುದ್ಧಿಯನ್ನು ಸಂಪಾದನೆ ಮಾಡಬೇಕಾದರೆ ಅದರ ಹಿಂದೆ ಬಹಳ ದೊಡ್ಡದಾದಂಥ ಆಧ್ಯಾತ್ಮಿಕ ಶಕ್ತಿ ಬೇಕಾಗಿದೆ. ಅಂತಹ ಶಕ್ತಿ ಅವರಲ್ಲಿ ಇದ್ದದರಿಂದ, ಅವರು ದೊಡ್ಡ ಆಧ್ಯಾತ್ಮಿಕ ಸಾಧಕರಾಗಿದ್ದರಿಂದ ಅವರು ಕೊಟ್ಟಂತಹ ದೊಡ್ಡ, ನನ್ನ ಹತ್ರ ಒಮ್ಮೆ ಹೇಳಿದರು, ನನಗೆ ಇದೆಲ್ಲ ಹೇಗೆ ಸ್ಫುರಣ ಬರ್ತದೆ ಅಂತೇಳಿ ಹೇಳಿದರೆ, ನನಗೆ ಆಚಾರ್ಯ ಕಾಲದಲ್ಲಿ ಆಚಾರ್ಯರು ಮಾಡ್ತಾ ಇದ್ದಂತಹ ಪ್ರವಚನ ಏನೋ ನನಗೆ ಕೇಳಿಸ್ತಾ ಇದೆ, ನನಗೆ ಒಳಗಿನಿಂದಲೇ ಅದು ಕೇಳಿಸ್ತಾ ಇದೆ ಅಂಥೇಳಿ. ಆಚಾರ್ಯ ಕಾಲದಲ್ಲಿ ಆಚಾರ್ಯರ ಪ್ರವಚನವನ್ನು ಕೇಳಿದಂತಹ ಸಾಧಕರಾಗಿ ಅವರು ಅವತ್ತು ಇದ್ದದರಿಂದ ಇವತ್ತು ಮತ್ತೆ ಪುನಃ ಆಚಾರ್ಯರ ಒಂದು ತತ್ವವನ್ನು, ಮಧ್ವಾಚಾರ್ಯರ ತತ್ವವನ್ನು ಜಗತ್ತಿಗೆ ಕೊಡತಕ್ಕಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಬನ್ನಂಜೆಯವರು ಬರಲಿಲ್ಲ, ಹುಟ್ಟಲಿಲ್ಲ ಅಂತೇಳಿ ಹೇಳಿದರೆ ಇವತ್ತು ಏನಾಗುತ್ತಿತ್ತು ಹೇಳಿದರೆ, ಇವತ್ತು ವಿಚಾರವಾದಿಗಳು, ಆಧುನಿಕ ವಿಮರ್ಶಕರ ದಾಳಿಗೆ ಎಲ್ಲ ಪುರಾಣ ಪ್ರಪಂಚಗಳು ಮತ್ತು ಮಹಾಭಾರತ, ವೇದಾಂತ ಪ್ರಪಂಚಗಳೆಲ್ಲ ಸಿಲುಕಿ ಇದೆಲ್ಲ ಇವತ್ತು ಮೂಲೆ ಗುಂಪಾಗಿ ಅದು ಕಸದ ಬುಟ್ಟಿಗೆ ಸೇರುವ ಸಂಭವ ಇತ್ತು.
ಇವತ್ತು ಬನ್ನಂಜೆಯವರು ಬಂದದ್ದರಿಂದ ಆಧುನಿಕ ವಿಮರ್ಶಕರಿಗೆ, ಆಧುನಿಕ ಚಿಂತಕರಿಗೆ ಸರಿಯಾದ ರೀತಿಯಲ್ಲಿ ಮನಮುಟ್ಟುವಂತೆ ಹೇಳತಕ್ಕಂತಹ ಒಂದು ದೊಡ್ಡ ಕೆಲಸವನ್ನು, ಅದು ಆಗಲೇಬೇಕಾದಂಥ ಕೆಲಸವನ್ನು ಬನ್ನಂಜೆಯವರು ಮಾಡಿದ್ದರಿಂದ, ಅವರೊಂದು ಪಥದರ್ಶನ ಮಾಡಿದ್ರಿಂದ ಮುಂದೆ ಇಂತಹ ಒಂದು ಸಂದರ್ಭ ಬಂದರೆ ಹೇಗೆ ನಾವು ನಡೆದುಕೊಳ್ಬೇಕು ಎಂಬುದನ್ನು ಅವರು ತೋರಿಸಿಕೊಟ್ಟದ್ರಿಂದ ಇವತ್ತು ಆಧ್ಯಾತ್ಮಿಕ ಗ್ರಂಥಗಳನ್ನು ರಕ್ಷಣೆ ಮಾಡಿದಂತಹ ಒಂದು ದೊಡ್ಡ ಒಂದು ಮಹತ್ ಕಾರ್ಯವನ್ನು ಅವರು ಮಾಡಿದ್ದಾರೆ. ಆಧ್ಯಾತ್ಮಿಕ ಸಾಧಕರಿಗೆ ಬೇಕಾದಂತಹ ಅನುಕೂಲತೆಯನ್ನು ಅವರು ಮಾಡಿದ್ದಾರೆ. ಅವರು ದುರಾಗ್ರಹ ಯಾವುದೂ ಇಲ್ಲದೆ, ಯಾವುದೇ ಆಗ್ರಹಕ್ಕೆ ಒಳಗಾಗದೆ ಕೇವಲ ನಿರಾಗ್ರಹರಾಗಿ ನಾವು ಹೇಗೆ ಸಾಧಕರಾಗಬೇಕು ಎಂಬುದನ್ನು ತೋರಿಸಿದ್ದಾರೆ. ಅವರ ಬಳಿ ನಾವು ಅವರ ಒಂದು ವಿದ್ವತ್ತನ್ನು ನೋಡಿ 36 ವರ್ಷಗಳ ಹಿಂದೆ ನಾವು ಅವರನ್ನು ಕರೆಸಿ, ನಿಮ್ಮ ಸಾಹಿತ್ಯ ಅದು ಶಾಶ್ವತವಾಗಿ ಜನರಿಗೆ ಸಿಗಬೇಕು, ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತೇಳಿ ಕೇಳಿದಾಗ ಅವರು ಹೇಳಿದ್ರು, ನನಗೆ ಬರೆಯಲಿಕ್ಕೆ ಪುರ್ಸೊತ್ತಿಲ್ಲ ಅಂತ. ಅದಕ್ಕೆ ನಾನೊಂದು ಉಪಾಯ ಮಾಡಿದೆ, ನಿಮಗೋಸ್ಕರನೇ ನಾನೊಂದು ಪತ್ರಿಕೆ ತರುತ್ತೇನೆ. ಆವಾಗ ಆ ಪತ್ರಿಕೆ ಪ್ರತಿ ತಿಂಗಳು ಬರಬೇಕಾದ್ರೆ ನೀವು ಬರೀಲೇಬೇಕು. ಆದ್ದರಿಂದ ನಿಮಗೋಸ್ಕರನೇ ನಾನೊಂದು ಪತ್ರಿಕೆ ತರುತ್ತೇನೆ ಎಂಬುದಾಗಿ ಸುಗುಣಮಾಲ ಪತ್ರಿಕೆಯನ್ನು ನಾವು ತಂದದ್ದೇ ಅವರ ವೇದಗಳ ಸಂದೇಶ, ಅದೇ ರೀತಿ ಭಗವದ್ಗೀತೆಯ ಸಂದೇಶ, ಇದನ್ನು ಜನತೆಗೆ ಕೊಡಬೇಕು ಎಂಬ ಉದ್ದೇಶದಿಂದ. ಅವರಿಗೆ ಒಂದು ಕಮಿಟ್ಮೆಂಟ್ ಬೇಕು, ಇಲ್ಲ ಅಂದರೆ ಅವರು ಬರೆಯುವುದಿಲ್ಲ. ಅವರ ತಲೆ ಮೇಲೆ ಹೋಗಿ ಕೂತರೆ ಮಾತ್ರ ಅವರು ಬರೀತಾರೆ, ಇಲ್ಲದೆ ಹೋದರೆ ಬರೆಯುವುದಿಲ್ಲ. ಅದಕ್ಕೋಸ್ಕರ ಅವರ ಒಂದು ಚಿಂತನೆಯನ್ನು ಜನತೆಗೆ ಕೊಡುವುದಕ್ಕೋಸ್ಕರನೇ ನಾವು ಸುಗುಣಮಾಲ ಈ ಪತ್ರಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು. ಅವರ ನಿರ್ದೇಶಕತ್ವದಲ್ಲಿ 36 ವರ್ಷಗಳಿಂದ ಈ ಪತ್ರಿಕೆ ಅದು ನಡೀತಾ ಇದೆ. ಅದೇ ರೀತಿ ಅವರ ಪ್ರವಚನ ಎಲ್ಲರಿಗೂ ತಲುಪಬೇಕು ಎಂಬುದಾಗಿ ಮೊಟ್ಟ ಮೊದಲಿಗೆ ಉಡುಪಿಯ ರಾಜಾಂಗಣದಲ್ಲಿ, ಉಡುಪಿಯ ವಸಂತ ಮಹಲ್ನಲ್ಲಿ ಪ್ರವಚನ ಮಾಲಿಕೆಯನ್ನು ನಮ್ಮ ಮೊದಲನೇ ಪರ್ಯಾಯದಲ್ಲಿ 76ನೇ ಇಸ್ವಿಯಲ್ಲಿ ನಮ್ಮ ಗುರುಗಳಂಥ ವಿದ್ಯಾಮಾನ್ಯ ತೀರ್ಥರು ಹೇಳಿ 7 ದಿವಸದ ಭಾಗವತ ಪ್ರವಚನವನ್ನು ನಾವು ಮೊಟ್ಟ ಮೊದಲಿಗೆ ಇರಿಸಿದೆವು. ಆವಾಗ ವಿದ್ಯಾಮಾನ್ಯ ತೀರ್ಥರು ಅವರಿಗೆ ಪ್ರತಿಭಾಂಬುದಿ ಎಂಬಂತಹ ಬಿರುದು ಕೊಡೋಣ ಎಂಬುದಾಗಿ ಬಿರುದನ್ನು ಕೂಡ ಕೊಟ್ಟಿದ್ದರು. ಆಮೇಲೆ ಮೊಟ್ಟ ಮೊದಲಿಗೆ ಬೆಂಗಳೂರಿನಲ್ಲಿ ಇದು ಸಿಗಬೇಕು ಅಂತ ಹೇಳಿ ಆಚಾರ್ಯ ಪಾಠಶಾಲೆಯಲ್ಲಿ 30 ವರ್ಷಗಳ ಹಿಂದೆ ಬೆಂಗಳೂರಿಗೆ ಪ್ರಪ್ರಥಮವಾಗಿ ಪ್ರವಚನ ಮಾಲಿಕೆಯ ಒಂದು ಆಸ್ವಾದವನ್ನು ಕೊಡಬೇಕು ಎಂಬುದಾಗಿ ನಾವು ಅಲ್ಲಿ ಪ್ರವಚನವನ್ನು ಇರಿಸಿದೆವು. ಆಮೇಲೆ 15 ವರ್ಷಗಳ ಹಿಂದೆ, 10-15 ವರ್ಷಗಳ ಹಿಂದೆ ವಿಶ್ವಾದ್ಯಂತ ಅವರ ಚಿಂತನೆ ಹರಿಯಬೇಕು ಎಂಬುದಾಗಿ ನಾವು ಅಮೆರಿಕಗಳಲ್ಲಿ, ಬೇರೆ ಎಲ್ಲ ನಮ್ಮ ಶಾಖೆಗಳಲ್ಲಿ ಅವರ ಪ್ರವಚನ ಮಾಲಿಕೆಯನ್ನು ನಾವು ಇರಿಸಿದ್ದೆವು. ನಮಗೆ ಆಶ್ಚರ್ಯವಾಯಿತು. ಇನ್ನು ನಮ್ಮ ಮಠಕ್ಕೆ ಜಾಸ್ತಿ ಜನರು ಬಿಳಿಯರೆಲ್ಲ ಬರಬೇಕಾದ್ರೆ ಏನು ಮಾಡಬೇಕಂದ್ರೆ ಬನ್ನಂಜೆಯವರ ಪ್ರವಚನವನ್ನು ನೀಡಬೇಕು ಎಂಬುದು ನಮಗೆ ಗೊತ್ತಾಯಿತು. ಅಷ್ಟು ಚಿಂತಕರು ಆ ಒಂದು ಪ್ರವಚನಕ್ಕೆ ಆಕರ್ಷಿತರಾಗಿ ಅವರು ಬರ್ತಾಯಿದ್ರು. 2-3-4 ವರ್ಷಗಳ ಹಿಂದೆ ವೆಸ್ಟ್ ಮೀಟ್ಸ್ ಈಸ್ಟ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿ ಪೌರಾತ್ಯ ವಿದ್ವಾಂಸರು, ಪಾಶ್ಚಿಮಾತ್ಯ ವಿದ್ವಾಂಸರು ಎಲ್ಲರ ಒಂದು ಸಮ್ಮೇಳನವನ್ನು ಮಾಡಿ ಬನ್ನಂಜೆಯವರ ಅಧ್ಯಕ್ಷತೆಯಲ್ಲಿ ಆ ಒಂದು ಸಮ್ಮೇಳನವನ್ನು ನ್ಯೂಜೆರ್ಸಿಯಲ್ಲಿ ನಾವು ಮಾಡಿದ್ದೆವು. ಆವಾಗ ನಾವು ನೋಡಿದೆವು ಬನ್ನಂಜೆಯವರ ವಿಚಾರಗಳು ಹೇಗೆ ಪಾಶ್ಚಿಮಾತ್ಯರಿಗೂ ಕೂಡ ಆಕರ್ಷಕವಾಗಿದೆ ಅಂತ ಹೇಳಿ. ಇಡೀ ಮುಕುಟಪ್ರಾಯವಾಗಿ ಆ ಸಮ್ಮೇಳನದಲ್ಲಿ ಮಿಂಚಿದಂತಹ ಒಂದು ಮಾತು ಅಂತೇಳಿ ಹೇಳಿದರೆ ಬನ್ನಂಜೆಯವರ ಮಾತು ಮಾತ್ರ. ಎಲ್ಲ ಧರ್ಮಗಳ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೆಸಿದ್ದೆವು. ಆ ಎಲ್ಲರೂ ಕೂಡ ತಲೆದೂಗುವಂತೆ ಮಾತಾಡಿದಂತಹ ಒಬ್ಬ ವಿದ್ವಾಂಸ ಅಂತೇಳಿ ಹೇಳಿದರೆ ಬನ್ನಂಜೆ ಗೋವಿಂದಾಚಾರ್ಯರು ಮಾತ್ರ ಎಂಬುದನ್ನು ನಾವು ಅಲ್ಲಿ ಪ್ರತ್ಯಕ್ಷವಾಗಿ ಕಂಡುಕೊಂಡೆವು. ಅವರ ನಿಧನದ ನಂತರ ಅನೇಕ ಪಾಶ್ಚಿಮಾತ್ಯ ವಿದ್ವಾಂಸರು ನಮಗೂ ಕೂಡ ಇಮೇಲ್ ಕಳಿಸಿ ಅವರ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಇವತ್ತು ವಿಶ್ವಾದ್ಯಂತ ನಮ್ಮ ಭಾರತೀಯ ಆಧ್ಯಾತ್ಮಿಕತೆಯ ಬಗ್ಗೆ ಮತ್ತು ಸಿದ್ಧಾಂತದ ಬಗ್ಗೆ ಒಂದು ಜಾಗೃತಿಯನ್ನು, ಒಂದು ಅವೇರ್ನೆಸ್ಸನ್ನು ಸಾಧಕರಿಗೆ, ಆಧ್ಯಾತ್ಮಿಕ ಚಿಂತಕರಿಗೆ ಒಂದು ಶಕ್ತಿಯನ್ನು ಕೊಟ್ಟಂತಹ ಒಂದು ಮಹಾಮೇರು ವ್ಯಕ್ತಿತ್ವ ಅದು ಬನ್ನಂಜೆಯವರಾಗಿದ್ದಾರೆ. ಬನ್ನಂಜೆ ಇನ್ನು ಮುಂದೆ ದಂತಕತೆ ಮಾತ್ರ ನಮ್ಮ ಮುಂದೆ ಇಲ್ಲ, ಆದರೆ ಅವರ ಚಿನ್ಮಯ ರೂಪ, ಅವರ ಒಂದು ವಾಂಗ್ಮಯ ರೂಪ ನಮ್ಮ ಮುಂದೆ ಇದೆ. ಈ ದೃಷ್ಟಿಯಲ್ಲಿ ನಾವು ಬಯಸ್ತಾ ಇದ್ದೇವೆ, ನಮ್ಮ ಸರಕಾರ ಬನ್ನಂಜೆ ಸಾಹಿತ್ಯದ ಈ ಒಂದು ರಕ್ಷಣೆಗಾಗಿ ಏನಾದರೂ ಒಂದು ಪ್ರತಿಷ್ಠಾನವನ್ನು ಮಾಡಿ ಆ ಮೂಲಕ ಬನ್ನಂಜೆಯವರ ಒಂದು ಸಾಹಿತ್ಯಗಳು, ವಿಚಾರಗಳು, ಅವರ ಒಂದು ಸಾಧನೆಗಳು ಅದು ಉಡುಪಿಗೆ ಬಂದವರೆಲ್ಲರೂ ಕೂಡ ಕೃಷ್ಣನ ದರ್ಶನ ಮಾಡಿದ ಹಾಗೆ ಬನ್ನಂಜೆ ಸಾಹಿತ್ಯದ ಒಂದು ದರ್ಶನವನ್ನು ಕೂಡ ಮಾಡುವ ಹಾಗೆ ಆಗಬೇಕು. ಅದಕ್ಕೆ ಏನು ಬೇಕೋ ಅಂತಹ ಒಂದು ಕಾರ್ಯವನ್ನು ಕೂಡ ನಮ್ಮ ಸರ್ಕಾರ ಮಾಡುವಂತಾಗಲಿ ಎಂಬಂತಹ ಒಂದು ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಯಾಕೆಂದರೆ ಉಡುಪಿ ಎಂಬುದು ಆಧ್ಯಾತ್ಮಿಕ ಕ್ಷೇತ್ರ. ಜಗತ್ತು ಉಡುಪಿಯನ್ನು ಒಂದು ಸಿಟಿಯನ್ನಾಗಿ ಕಾಣ್ತಾ ಇಲ್ಲ, ಒಂದು ಪುರವನ್ನಾಗಿ ಕಾಣ್ತಾ ಇಲ್ಲ.
ಜಗತ್ತಿನ ಆಧ್ಯಾತ್ಮಿಕ ಚಿಂತನೆಯ ಮೂಲ ಸ್ಥಾನವನ್ನಾಗಿ, ಮೂಲ ಭೂಮಿಯನ್ನಾಗಿ ಉಡುಪಿಯನ್ನು ಗುರುತಿಸ್ತಾ ಇದೆ. ಇಂತಹ ಉಡುಪಿಗೆ ಬಂದಾಗ ಕೃಷ್ಣನ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ಶ್ರೀಮಧ್ವಾಚಾರ್ಯರ ಬಗ್ಗೆ, ಆಮೇಲೆ ಬನ್ನಂಜೆಯವರ ವಿಚಾರಗಳ ಬಗ್ಗೆ ತಿಳ್ಕೊಂಡು ಹೋಗುವ ಹಾಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಉಡುಪಿಯಲ್ಲಿ ಮಾಡಿದರೆ ಅದು ಬನ್ನಂಜೆಯವರಿಗೆ ನಾವು ಕೊಡಬಹುದಾದಂತಹ ಒಂದು ದೊಡ್ಡ ಶ್ರದ್ಧಾಂಜಲಿ ಅಂತ ಹೇಳಿ ನಾವು ಭಾವಿಸಬಹುದು. ಬನ್ನಂಜೆಯವರು ಇವತ್ತು ನಮ್ಮನ್ನು ಅಗಲಿದರೂ ಕೂಡ ಬನ್ನಂಜೆಯವರನ್ನು ಉಡುಪಿಯಲ್ಲಿ ಶಾಶ್ವತೀಕರಿಸ್ತಕ್ಕಂತಹ ಒಂದು ಪ್ರಯತ್ನ ಅದು ನಡೆಯಲಿ. ಅವರ ಸಾಹಿತ್ಯ, ಅವರ ಉದ್ಬೋಧಕವಾದಂತಹ ಮಾತುಗಳು, ಅವರ ಉದ್ಬೋಧಕವಾದಂತಹ ಚಿಂತನೆಗಳು ಅದು ಎಲ್ಲರಿಗೂ ತಲುಪುವಂತಾಗಲಿ. ಸಮಕಾಲೀನವಾದಂಥ ಬನ್ನಂಜೆಯವರ ಒಂದು ಮಾತು, ಇವತ್ತು ನಾವೆಲ್ಲರೂ ಕೂಡ ಸರಿಯಾಗಬೇಕಾದರೆ ಮುಖವಾಡ ಕಳಚಿ ನಾವು ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ. ಆದರೆ ದುರದೃಷ್ಟವಶಾತ್ ಬನ್ನಂಜೆಯವರು ಸಾಯವಾಗಿ ಇಡೀ ಜಗತ್ತೇ ಮುಖವಾಡವನ್ನು ಧರಿಸ್ತಕ್ಕಂಥ ಒಂದು ಪ್ರಸಂಗ ಬಂದಿದೆ. ಅವರ ಮಾತು, ನಾವು ಮುಖವಾಡವನ್ನು ಕಳಚಿ ನೈಜವಾಗಿ ಬದುಕಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದಾಗ ನಮ್ಮ ವಿಕಾಸವಾಗಲಿಕ್ಕೆ ಸಾಧ್ಯ ಇದೆ ಎಂಬಂತಹ ಈ ಒಂದು ಪ್ರಚೋದಕವಾದಂತಹ, ಉದ್ಬೋಧಕವಾದಂತಹ ಒಂದು ಮಾತುಗಳು, ಅವರ ಚಿಂತನೆ ಅದು ಉಡುಪಿಯ ನೆಲದಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅಪೇಕ್ಷೆ ಪಡ್ತಾ, ಇವತ್ತು ನಮ್ಮ ದೇಶ ಅದು ವಿಶ್ವಗುರು ಆಗಬೇಕು ಎಂಬುದಾಗಿ ನಾವೆಲ್ಲ ಹಾರೈಸ್ತಾ ಇದ್ದೇವೆ. ಎಲ್ಲ ಮಂತ್ರಿಗಳು, ಎಲ್ಲರೂ ಕೂಡ ರಾಜಕೀಯ ನಾಯಕರು ಹೇಳತಕ್ಕಂಥ ಒಂದು ಮಾತು, ವಿಶ್ವದಲ್ಲಿ ಭಾರತವು ವಿಶ್ವಗುರು ಆಗಬೇಕು ಅಂತ ಹೇಳಿ. ಅಂತಹ ವಿಶ್ವಗುರು ಆಗಬೇಕಾದರೆ ಬನ್ನಂಜೆಯಂತಹ, ಶ್ರೀಮಧ್ವಾಚಾರ್ಯರಂತಹ ಆಚಾರ್ಯ ಪುರುಷರು, ಶಂಕರಾಚಾರ್ಯರಂತಹ ದೊಡ್ಡ ದೊಡ್ಡ ಆಚಾರ್ಯ ಪುರುಷರ ಒಂದು ಚಿಂತನೆಗಳು ಅದು ಇಡೀ ವಿಶ್ವಕ್ಕೆ ತಲುಪುವ ಹಾಗಾಗಬೇಕು. ಇಡೀ ವಿಶ್ವವನ್ನು ಉದ್ಬೋಧಿಸುವ ಹಾಗೆ ಆಗಬೇಕು. ಇಡೀ ವಿಶ್ವವನ್ನು ಅದು ಒಳ್ಳೆಯ ದಾರಿಯಲ್ಲಿ ತರುವ ಹಾಗಾಗಬೇಕು. ಈ ದೃಷ್ಟಿಯಲ್ಲಿ ಉಡುಪಿಯ ಈ ಒಂದು ನೆಲದಲ್ಲಿ ದೊಡ್ಡ ಸಾಧಕನಾಗಿ, ಅವಧೂತನಾಗಿ, ದೊಡ್ಡ ಒಂದು ಆಧ್ಯಾತ್ಮಿಕ ಸಾಧಕರಾಗಿ ಬಾಳಿದಂತಹ ಬನ್ನಂಜೆಯವರ ವಿಚಾರಧಾರೆ ಉಡುಪಿಯಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುವಂತೆ ಆಗಲಿ ಎಂಬಂಥ ಈ ಹಾರೈಕೆಯನ್ನು ನಾವು ಸಲ್ಲಿಸ್ತಾ, ಇಂತಹ ಒಂದು ವೀರೋಚಿತ ಎಂದ ಹಾಗೆ ಸಾಧಕೋಚಿತವಾದಂತಹ ಒಂದು ಶ್ರದ್ಧಾಂಜಲಿಯನ್ನು ಉಡುಪಿಯ ಜನತೆ, ಮುಖ್ಯವಾಗಿ ಇಲ್ಲಿಯ ಶಾಸಕರು, ಇಲ್ಲಿಯ ಸಂಸದರು ಅವರು ನೇತೃತ್ವದಲ್ಲಿ ಈ ಒಂದು ವೀರೋಚಿತ ಇದ್ದ ಹಾಗೆ ಸಾಧಕೋಚಿತವಾದಂತಹ ಒಂದು ಶ್ರದ್ಧಾಂಜಲಿಯನ್ನು ಇಷ್ಟು ದೊಡ್ಡ ವಿದ್ವಾಂಸರು, ಜಗತ್ತು ಗುರುತಿಸಿದಂತಹ ವಿದ್ವಾಂಸರಿಗೆ ಉಡುಪಿಯಲ್ಲಿ ಏನೂ ಒಂದು ರೆಕಗ್ನಿಷನ್ ಇಲ್ಲ ಅಂತೇಳಿ ಆಗಬಾರ್ದು. ಅದನ್ನು ಪೂರೈಸ್ತಕ್ಕಂಥ ಒಂದು ಕೊರತೆಯನ್ನು ನೀಗಿಸ್ತಕ್ಕಂಥ ದೃಷ್ಟಿಯಲ್ಲಿ ಇಂತಹ ಒಂದು ಬೃಹತ್ ಶ್ರದ್ಧಾಂಜಲಿ ಸಭೆಯನ್ನು ನಡೆಸುವ ಮೂಲಕ ಅವರ ಚಿಂತನೆ, ಅವರ ಒಂದು ವಿಚಾರಗಳು ಶಾಶ್ವತವಾಗಿ ಇಲ್ಲಿ ಉಳಿಯುವ ಹಾಗೆ ಚಾಲನೆ ಕೊಟ್ಟದಕ್ಕೋಸ್ಕರ ನಾವೆಲ್ಲ ಬನ್ನಂಜೆ ಅಭಿಮಾನಿಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ, ಬನ್ನಂಜೆ ನಮ್ಮ ಮುಂದೆ ನಾವು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಹೇಳಿ ಹಾರೈಸುವ ಹಿಂದೆ ನಮ್ಮ ಸ್ವಾರ್ಥವಿದೆ. ಅವರು ಹುಟ್ಟಿ ಬರುವಾಗ ನಾವು ಕೂಡ ಇದ್ದಿರಬೇಕು. ಯಾಕೆಂದರೆ ಅವರು ಹುಟ್ಟಿ ಬರಲಿ ಅಂತ ಹೇಳಿ ನಾವು ಹಾರೈಸಬೇಕಾದ್ರೆ ನಾವು ಕೂಡ ಆವಾಗ ಇರಬೇಕು ಎಂಬಂತಹ ಒಂದು ಸ್ವಾರ್ಥವೂ ಕೂಡ ಇದೆ. ಆ ರೀತಿ ಬನ್ನಂಜೆಯ ಒಂದು ವಿಚಾರಗಳು ಇಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳಲಿ ಅಂತೇಳಿ ಹಾರೈಸ್ತಾ, ಮತ್ತೊಮ್ಮೆ ಎಲ್ಲ ಬನ್ನಂಜೆ ಅಭಿಮಾನಿಗಳನ್ನು, ವಿದ್ವಾಂಸರನ್ನು, ಅವರ ಬಗ್ಗೆ ಒಳ್ಳೆಯ ಒಂದು ಮಾತುಗಳನ್ನಾಡಿದಂಥ ಎಲ್ಲ ವಿದ್ವಾಂಸರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಅವರ ಸಾಧನೆಯನ್ನು ಮೆಚ್ಚಿ ಸಂದೇಶ ಕಳಿಸಿದ್ದನ್ನು ನೀವು ನೋಡಿದ್ದೀರಿ. ಇದೀಗ ಧನ್ಯವಾದ ನುಡಿಗೆ SV ಭಟ್ ಅದೇ ಸಂದರ್ಭದಲ್ಲಿ ಬಂದು ಪುಷ್ಪಾಂಜಲಿಯನ್ನು ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. ಈ ನುಡಿನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶ್ರೀಗಳವರಿಗೆ, ಸಂಸದರಿಗೆ, ಶಾಸಕರಿಗೆ, ನಗರಸಭಾಧ್ಯಕ್ಷರಿಗೆ, ನಗರಸಭಾ ಸದಸ್ಯರಿಗೆ, ಎಲ್ಲ ಬನ್ನಂಜೆಯವರ ಅಭಿಮಾನಿಗಳಿಗೆ, ಪತ್ರಕರ್ತರ ಮಿತ್ರರಿಗೆ, ಮಾಧ್ಯಮದ ಬಂಧುಗಳಿಗೆ ಹಾಗೂ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂತಹ ಕಾಲೇಜಿನ ಪ್ರಾಂಶುಪಾಲರಿಗೆ, ಆಡಳಿತ ಮಂಡಳಿಗೆ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ನಮಸ್ಕಾರ.